ಬಿಡ್ರಪ್ಪಿ ಸಾಕಲ್ಲ. 5 ಹೇಳ್ರಿ. ಮೊನ್ನೆ ಲ್ಯಾಂಡ್ ಟ್ರಿಬ್ಯುನಲ್ಸ್ ಅಂತ ಹೇಳಿದ್ನಿ ಗೊತ್ತೈತಿ? ಲ್ಯಾಂಡ್ ಟ್ರಿಬ್ಯುನಲ್ಸ್, ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಯಾವ ಇಯರ್ದಾಗ ಬರ್ತೈತಿ ಕರ್ನಾಟಕದ? 1961 ಬರೋದಿಲ್ಲ. ಅದ್ರ ಮೇಲೆ ಒಂದು ಕ್ವಶನ್ ಕೇಳಿ. ಆ ಲ್ಯಾಂಡ್ ಟ್ರಿಬ್ಯುನಲ್ಸ್ ಮೇಲೆ ಒಂದು ಫ್ಯಾಮಿಲಿ 5 ಜನ ಇದಾರ ತಿಳ್ಕೊ. ಆ 5 ಜನದಾಗ ಮ್ಯಾಕ್ಸಿಮಮ್ ಲ್ಯಾಂಡ್ ಎಷ್ಟು ಹೊಂದ್ಬೋದತ್ತೈತಿ ನಮ್ಮ ಗೌರ್ಮೆಂಟ್ ರೂಲ್ಸ್. ವೆರಿ ಗುಡ್. ಎಸ್, ಇದು ಐತಲ್ಲ ಫಲವತ್ತಾದ 27 ಮತ್ತು ಏನಂದ್ರೆ ಡ್ರೈ ಲ್ಯಾಂಡ್ ಅಥವಾ ಏನಂತಾರ ಒಣ ಭೂಮಿ ಅಂತಾರಲ್ಲ, ಅದು 216 ಇತ್ತು. ಬಟ್ ಈಗ 2020 ಅಮೆಂಡ್ಮೆಂಟ್ ಪ್ರಕಾರ ಕೇಳ್ರಿ ಎಷ್ಟಾಗ್ತೀರಿ? ಕರೆಕ್ಟ್ ನಿಂದ 1900 ಅದು ಎಲ್ಲರ ಹೇಳಿಕೆ ಒಳಗೆ ಕೊಟ್ಟಾಗ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಪ್ರಕಾರ ಒಂದು ಫ್ಯಾಮಿಲಿ ಎಷ್ಟು ಭೂಮಿ ಹೊಂದ್ಬೇಕಂದ್ರೆ 27 ಎಕರೆ ಹೊಂದ್ಬೇಕು. ಮತ್ತು ಈಗ ಎಲ್ರಿಗ ಅಕ್ರಮ ಆಸ್ತಿ ಇರ್ತೈತಿ, ಪೊಲಿಟಿಷಿಯನ್ಗಳು ಜಾಸ್ತಿ ಇರ್ತೈತೆ ಅಂದ್ರೆ ಅದು ಬೇರೆದವ್ರ ಹೆಸರು ಮೇಲೆ ಇಟ್ಟಿರ್ತಾರೆ ಅಥವಾ ಟೆನೆಂಟ್ ಬೇಸ್ ಮೇಲೆ ತೊಗೊಂಡಿರ್ತಾರೆ. ಪ್ರೆಸೆಂಟ್ 27 ಎಕರೆ ಮೇಲಿನ ಜಮೀನು ಇರ್ತೇಳಿ ಅದನ್ನ ಬೇರೆದವ್ರ ಹೆಸರು ಮೇಲೆ ತಗೋಬೇಕು. ಇಲ್ಲಾರ ಏನು ಮಾಡ್ತೈತೆ ಅಂದ್ರೆ ಗೌರ್ಮೆಂಟ್ ಸರ್ಪ್ಲಸ್ ಅಂತ ಆ್ಯಡ್ ಮಾಡ್ತಿರ್ತದೆ. ಅದು ಸರ್ಪ್ಲಸ್ ಅಂದ್ರೆ ಗೊತ್ತಾಕ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಅಥವಾ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಿರ್ತಾರಲ್ಲ, ಹಂಗೆ ಆ್ಯಡ್ ಮಾಡ್ತಿರ್ತಾರೆ. 27 ಜಮೀನು 216 ಎಕರೆ ಏನಂದ್ರೆ ಇದನ್ನ ಇರ್ಬೇಕು ಡ್ರೈ ಲ್ಯಾಂಡ್, ಅಷ್ಟು ಹೊಂದ್ಬೋದಿತ್ತು. ಅದೇನಂದ್ರೆ 1961 ಕಾಯ್ದೆ ಪ್ರಕಾರ. ಪ್ರೆಸೆಂಟ್ 2020 ಅಮೆಂಡ್ಮೆಂಟ್ ಮಾಡ್ತಾರಲ್ಲ ಅದ್ರ ಪ್ರಕಾರ ಪ್ರೆಸೆಂಟ್ ಎಷ್ಟು ಭೂಮಿ ಹೊಂದ್ಬೋದು? ಕ್ವಶನ್ ತಿಳಿತಲ್ಲ. ಅದು ಕ್ವಶನ್ ಒಮ್ಮೆ ಕೇಳ್ಯಾನ, ಏನು ಕೇಳ್ಯಾನ? 1961 ಕಾಯ್ದೆ ಪ್ರಕಾರ ಕೇಳಿದ್ದು. ಈಗ ರಿಫಾರ್ಮ್ ಮಾಡಿ 20 ಅಮೆಂಡ್ಮೆಂಟ್ ಮಾಡ, ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗೈತಲ್ಲ 2020 ಅಮೆಂಡ್ಮೆಂಟ್ ಪ್ರಕಾರ ಎಷ್ಟು ಇರ್ಬೇಕು ಜಮೀನು? ತಪ್ಪು. 1865 ಹೇಳ್ತೇನೆ ನೋಡ್ರಿ. ಇದ್ರೊಳಗೆ ಏನು ಮಾಡ್ರಂದ್ರೆ ಯೂನಿಟ್ಸ್ ಅಂತ ಡಿಕ್ಲೇರ್ ಮಾಡ್ಯಾರ. ಯೂನಿಟ್ಸ್ ಅಂದ್ರೆ ಗೊತ್ತಾಗತ್ತಿ, 1 ಯೂನಿಟ್ ಅಂದ್ರೆ 5.4 ಎಕರೆ ಅಂತ. ಎಕರೆ ಡೈರೆಕ್ಟ್ ಹೇಳ್ಬಿಡ್ತು ನಾವು. 1.5 ಎಕರೆ 20 ಯೂನಿಟ್ಸ್ ಅಂತ ಮಾಡ್ಯಾರ. 20 ಯೂನಿಟ್ಸ್ ಅಂದ್ರೆ ಎಷ್ಟಾಗತ್ತೆ ಅಂದ್ರೆ 54 ಎಕರೆ ಸಮಥಿಂಗ್ ಆಕತ್ತೆ. 54 ಎಕರೆ ಫಲವತ್ತಾದ ಭೂಮಿ ಇರ್ಬೇಕು. ಪ್ರೆಸೆಂಟ್ ಪ್ರಕಾರ ಎಷ್ಟು ಇರ್ಬೇಕಂದ್ರೆ ಒಬ್ಬ ಮನುಷ್ಯಂದ ಅಥವಾ ಒಂದು ಫ್ಯಾಮಿಲಿ ಎಷ್ಟು ಹೊಂದ್ಬೋದು ಅಂದ್ರೆ 54 ಎಕರೆ. ಆಮೇಲೆ ಡ್ರೈ ಲ್ಯಾಂಡ್ ಒಳಗೆ ಎಷ್ಟು ಹೊಂದ್ಬೋದು ಅಂದ್ರೆ 108 ಎಕರೆ. ಇದು ನೆನಪಿಟ್ಕೋರ 108 ಎಕರೆ ಇದನ್ನ ಡ್ರೈ ಲ್ಯಾಂಡ್ ಮತ್ತು ಫಲವತ್ತಾದ ಭೂಮಿ ಎಷ್ಟು ಹೊಂದ್ಬೇಕಂದ್ರೆ 54. ಮತ್ತೆ ನೆನಪಿಟ್ಕೋರಿ, ನೆನಪಿಲ್ಲತ್ತಲ್ಲ. ಯಾಕಂದ್ರೆ ಮೊದಲು ಕೇಳಿದ್ದು ಒಂದು ಕ್ವಶನ್ ಡೈರೆಕ್ಟ್ ಏನು ಕೇಳೋಣ ಹೇಳ್ತಾನೆ, ಭೂ ಸುಧಾರಣೆ ಕಾಯ್ದೆ 1961 ಪ್ರಕಾರ ಪ್ರೆಸೆಂಟ್ ಎಷ್ಟು ಆಸ್ತಿ ಹೊಂದ್ಬೋದು ಅಂದ್ರೆ 27 ಎಕರೆ ಮತ್ತು 216 ಎಕರೆ ಅಂತ ಇತ್ತು. 27 ಅಂದ್ರೆ ಫಲವತ್ತಾದ ಭೂಮಿ ಇರಬೇಕು, 216 ಎಕರೆ ಅಂದ್ರೆ ಡ್ರೈ ಲ್ಯಾಂಡ್ ಅಥವಾ ಒಣ ಭೂಮಿ ಇರ್ಬೇಕು. ಅದಾದ್ಮೇಲೆ ಇನ್ನೊಂದು ಬರ್ತೈತೆ ಯಾವ್ದತ್ತೇಳಿ, ಈಗ ಪ್ರೆಸೆಂಟ್ 2020 ಅಮೆಂಡ್ಮೆಂಟ್ ಪ್ರಕಾರ 54 ಮತ್ತು ಇವು ಟಫ್ ಅಕ್ಕಾವತ್ ನೆನಪಿಟ್ಕೋದು ಬಿಟ್ರಿ. ಮತ್ತೆ ಕೇಳಿರ್ತಾರೆ ಕ್ವಶನ್ ಕೇಳಾಗದು ಕನ್ಫ್ಯೂಸ್ ಆಗಿರ್ತಾವ. ಇವ್ ನೆನಪಿಟ್ಕೋರಿ, ಇಷ್ಟ ಕೇಳ್ತಾರ. ಈಗ ಹೇಳಿ ನೋಡು, ಲ್ಯಾಂಡ್ ಟ್ರಿಬ್ಯುನಲ್ಸ್ ಬರ್ತೈತಲ್ಲ, ಯಾವ ಒಂದು ವಿಧಿ ಅಂಡರ ಲ್ಯಾಂಡ್ ಟ್ರಿಬ್ಯುನಲ್ ಅಥವಾ ಭೂ ನ್ಯಾಯಮಂಡಳಿಗಳನ್ನು ರಚಿಸಬಹುದು? 323 ಬಿನೋ 23 ಏನೋ 23 ಬಿ ಅಂಡರ್ ಏನ್ ಮಾಡ್ಬೋದು ಅಂದ್ರೆ ಭೂ ನ್ಯಾಯಮಂಡಳಿಗಳು. ಅದ್ರ ಮೇಲೂ ಕೇಳ್ಯಾರ ಭೂ ನ್ಯಾಯಮಂಡಳಿಗಳು ಯಾವ ಭಾಗನಾಗ ಬರ್ತಾವ? 14 ಏನೋ 14 ಎ ಭಾಗನಾಗ. 14ನೇ ಭಾಗನಾಗ ಯಾವ ಬರ್ತಾವ? ಕೇಂದ್ರ ಮತ್ತು ರಾಜ್ಯ ಸೇವಾ ಆಯೋಗಗಳು ಬರ್ತಾವಲ್ಲ, KPSC UPSC ಬರ್ತಾವಲ್ಲ, ಅವು 14ನೇ ಭಾಗನಾಗ. 14ನೇ ಎ ಭಾಗನಾಗ ಏನು ಬರ್ತಾವ ಅಂದ್ರೆ ಭೂ ನ್ಯಾಯಮಂಡಳಿಗಳು ಬರ್ತಾವ. ಅದ್ರೊಳಗೆ 2 ನ್ಯಾಯಮಂಡಳಿಗಳು ಬರ್ತಾವ. ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಇನ್ನೊಂದು ಏನಂದ್ರೆ ಟ್ಯಾಕ್ಸ್ ಆಗಲಿ ಅಥವಾ ಭೂ ಲ್ಯಾಂಡ್ ರಿಫಾರ್ಮ್ಸ್ ಆಗಲಿ ಅಥವಾ ಇಂಡಸ್ಟ್ರಿ ಲೇಬರ್ ರಿಫಾರ್ಮ್ಸ್ ಆಗಲಿ, ಅದ್ರೊಳಗೆ ಆಗೋದ್ರೆ 323 ಬಿ 2 ಆರ್ಟಿಕಲ್ ಗೊತ್ತಾಕ ಅಲ್ಲಿ ಮಣ್ಣು ಮಾಡಿದ್ದು. ನೆಕ್ಸ್ಟ್ ಅದು ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರಲ್ಲ ಈ 14 ಎ ಭಾಗನ? 42ನೇ ಗೊತ್ತದಲ್ಲ ತಿದ್ದುಪಡಿ. 42ನೇ ತಿದ್ದುಪಡಿ ಪ್ರಕಾರ ಯಾವ 2 ಭಾಗಗಳು ಸೇರ್ತಾವ? 4A ಮತ್ತು 4Aದಾಗ ಏನು ಹೇಳ್ತೈತ್ರಿ? ಮೂಲಭೂತ. ವೆರಿ ಗುಡ್, ನೆನಪದಾವಲ್ಲ. ಓಕೆ, ನೆಕ್ಸ್ಟ್ ಇದು ಹೇಳ್ರಿ. ಇದನ್ನ ಬರ್ತೈತೆ ಅಂತ ಹೇಳಿದ್ನಿಲ್ಲ, ಯಾವ್ದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ. ಅದ್ರದ್ದು ಅವಧಿ ಎಷ್ಟಿರ್ತದೆ? ಅಧಿಕಾರ ಅವಧಿ 3. ಪ್ರೆಸೆಂಟ್ ಯಾರದಾರ ಅದ್ರಾಗ? ಯಾರದಾರ ಹೇಳ್ರಿ? ಪ್ರೆಸೆಂಟ್ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ರಾಜ್ಯ ಮಾನವ ಹಕ್ಕುಗಳ 2 ಹೇಳಿದ್ನಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರದಾರ? ರಾಮ ಸುಬ್ರಹ್ಮಣ್ಯ. ನೆನಪೈತಲ್ಲ, ರಾಷ್ಟ್ರೀಯ ಬರ್ತೈತಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಬಂದಾಗ ಯಾರ? PN ದೇಸಾಯಿ. ವೆರಿ ಗುಡ್, ನೆನಪದವಲ್ಲ ಅವು ಹಳಿವು. ಇನ್ನೊಮ್ಮೆ ಕೇಳಿಬಿಡ್ಲೇನು? ಎಲ್ಲ ರಿವಿಷನ್ ಮಾಡಿಸ್ಲಿ ಬೇಡೋ? ಮಾಡಿಸ್ಲಿ. ಇದು ಹೇಳ್ರಿ ನೋಡು, SCO ಕೇಳಿದ್ರು ನೋಡಿ, ಶಾಂಘೈ ಕೋಆಪರೇಷನ್ ಪರ್ಮನೆಂಟ್ ಮೆಂಬರ್. ಮುಂಜಾನೆ ಡಿಸ್ಕಷನ್ ಮಾಡಿ ಎಷ್ಟು ಮೆಂಬರ್ ಅದಾವ ಅಂದ್ರೆ 6 ಸಂಸ್ಥಾಪಕ 6, ಟೋಟಲ್ ಎಷ್ಟು ಅಂದ್ರೆ 10. ಅವು ನೆನಪಿಟ್ಕೋರಿ. ಹಂಗೆ ನೀವು ನೆನಪಿಟ್ಕೊಂಡಿದ್ದು ಪೂರ್ತಿ ನೆನಪಿಟ್ಕೋರಿ. ಒಟ್ಟು ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ 10 ಅದಾವು. 6 ಫೌಂಡಿಂಗ್ ಮೆಂಬರ್ ಇದ್ದು. ಓಕೆ, ಇದು ಕಮಿಟಿ ಅಂತ ಗೊತ್ತದಾವಲ್ಲ, ಇದ್ರದ್ದು ಯಾವ್ದಂದ್ರೆ ಪಂಚಾಯತ್ ರಿಲೇಟೆಡ್ ಹೇಳ್ರಿ ನೋಡು. ಹುಲ್ಲು ಬೇರೆ ಇರ್ಲಾರ್ದು ಹುಲ್ಲತ್ತಿ ಅವ್ರಿಗೆ ಹೇಳ್ತಾರ GVK ರಾವ್ ಕಮಿಟಿ. GK ರಾವ್ ಅಲ್ಲ, GVK ರಾವ್ ಕಮಿಟಿ ಅಲ್ಲ, ನೆನಪಿಟ್ಕೊ. ಗ್ರಾಸ್ ವಿದೌಟ್ ರೂಟ್ಸ್ ಅಂತ ಕರೀತಾರೆ. ಇದು ಹೇಳ್ರಿ ನೋಡು, ಯಾವ್ದ ರೂರಲ್ ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಆದ್ಯತೆ ಕೊಟ್ಟಿರ್ತೈತಿ? GVK ರಾವ್ ಕಮಿಟಿ. ಮೊದಲು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ಬೇಕು ಪಂಚಾಯತ್ ರಾಜ್ ಸಿಸ್ಟಮ್ ಅಂದಿದ್ದ LM ಸಿಂಘ್ವಿ ಕಮಿಟಿ. ಅದ್ರ K ಸಂತಾನಮ್ ಕಮಿಟಿ ಒಂದು ಬಿಟ್ಟಿದ್ವಲ್ಲ 1963. ಅದೇನ್ ಹೇಳ್ತೈತೆ ಹೇಳ್ರಿ K ಸಂತಾನಮ್? ಎಸ್, ಅದು ಹಣಕಾಸು ಟ್ಯಾಕ್ಸೇಷನ್ ಬಗ್ಗೆ ಅದನ್ನೊಂದು ಆ್ಯಡ್ ಮಾಡ್ಕೋರು. 1ನೇದು ಹೇಳ್ಬಿಡ್ತೀರಿ ಒಮ್ಮೆ ಬಡ. 1ನೇದು ಯಾವ್ದು? ಬಲವಂತರ. ಎಷ್ಟು ಟೈರ್?
3 ಟೈರ್. ವೆರಿ ಗುಡ್. 3 ಟೈರ್ ಅಂತ ಬಂದಾಗ ಇದ್ರೊಳಗೆ ಬಲವಂತರಾಯ್ ಮೆಹ್ತಾ ಕಮಿಟಿ ಮಾಡಿತ್ಲ. ಈ 3 ಟೈರ್ದಾಗ 3 ಟೈರ್ದಾಗ ಡೈರೆಕ್ಟ್ ಎಲೆಕ್ಷನ್ ಇತ್ತು, ಇಂಡೈರೆಕ್ಟ್ ಎಲೆಕ್ಷನ್ ಇತ್ತು? ಇನ್ನೊಮ್ಮೆ ಕೇಳತ್ನ ಕ್ವಶನ್. ಬಲವಂತರಾಯ್ ಮೆಹ್ತಾ ಕಮಿಟಿ ಪ್ರಕಾರ ಮೂರದ್ರೊಳಗೆ ಎಲೆಕ್ಷನ್ ಡೈರೆಕ್ಟ್ ಮಾಡ್ತಿದ್ರು ಏನಿಲ್ಲ? ಒಂದ್ರೊಳಗೆ ಯಾವ್ದ್ರೊಳಗೆ? ಗ್ರಾಮ ಮಟ್ಟದಾಗ ಡೈರೆಕ್ಟ್, 2 ಉಳ್ಕಿದ್ದು ಇಂಡೈರೆಕ್ಟ್ ಎಲೆಕ್ಷನ್. ಗೊತ್ತಾಕತ್ತಲ್ಲ? 2 ನೆನಪಿಟ್ಕೋರು. 3 ಟೈರ್ ಅಂತ ಬಂದಾಗ ಈ 3 ಟೈರ್ ಆದ್ಮೇಲೆ ಫಸ್ಟ್ ಅಳವಡಿಸಿಕೊಂಡಿದ್ದು ಸ್ಟೇಟ್ ಯಾವ್ದತ್ ಕೇಳ್ರ? ರಾಜಸ್ಥಾನ್ ಪ್ಲೇಸ್. ನಾಗೂರ್. ಸೆಕೆಂಡ್ ಬಂದಾಗ ಯಾವ್ದು ಹೇಳ್ರಿ? ಆಂಧ್ರ ಪ್ರದೇಶ್. ಇದು ಹೇಳ್ರಿ. ಇನ್ನು ಸೆಕೆಂಡ್ ಕಮಿಟಿ ಯಾವ್ದು? ಬಲವಂತರಾಯ್ ಅಥವಾ ಅಶೋಕ್ ಮೆಹ್ತಾ ಕಮಿಟಿ. ಎಷ್ಟ? 2 ಟೈರ್. 2 ಟೈರ್ ಅಳವಡಿಸಿಕೊಂಡಿದ್ದು 3 ಸ್ಟೇಟ್: ಕರ್ನಾಟಕ, ವೆಸ್ಟ್ ಬೆಂಗಾಲ್, ಆಂಧ್ರ. ಅಲ್ಲಿಂದ ಹಿಂಗೆ ಮರ್ಜ್ ಮಾಡಿದಂಗೆ ಕರೆಕ್ಟ್ ಐತಿ. ಹಿಂಗೆ ಕೆಳಗಿಂದರ ಹೋಗ್ರಿ, ಮೇಲಿಂದರ ಬರ್ರಿ. ಪಶ್ಚಿಮ ಬಂಗಾಳ, ಕರ್ನಾಟಕ, ಆಂಧ್ರ ಪ್ರದೇಶ. ನೆನಪಿರ್ತೈತಲ್ಲ? 2ನೇದು ಅಶೋಕ್ ಮೆಹ್ತಾ, ಮತ್ತು 3ನೇದು GVK ರಾವ್. 3ನೇ ಕಮಿಟಿ. 4ನೇದು ಇವು ಸಿರೀಸ್ ನೆನಪಿಟ್ಕೊಂಡ್ರಿ ಇಯರ್ ಅದು ಕ್ಯಾನ್ಸಲೇಷನ್ ಮಾಡಕ್ ಒಂದು ಇವು 5-6 ನೆನಪಿದ್ದು ಎಲ್ಲ ಕಮಿಟಿ ನೆನಪಿರ್ಲಿಕ್ಕೂ ಒಂದು 5-6 ನೆನಪಿದ್ದು ಅಂತೇಳಿ ಕ್ರೊನಾಲಜಿಕಲ್ ಆರ್ಡರ್ನಾಗ ಮ್ಯಾಚ್ ಮಾಡ್ಬೋದು. 1ನೇದು ಬಲವಂತರಾಯ್, 2ನೇದು ಯಾವ್ದಂದ್ರೆ ಅಶೋಕ್ ಮೆಹ್ತಾ, 3ನೇದು ಯಾವ್ದಂದ್ರೆ GVK ರಾವ್, 4ನೇದ LM ಸಿಂಘ್ವಿ, 6ನೇದ ಸಾರಿ ಇದನ್ನ ಎಷ್ಟದು 4 ಆತನ. 5ನೇದು ಯಾವ್ದ? ಇದ್ರೊಳಗೆ ಹೇಳ್ರಿ ಯಾವ್ದ್ರೊಳಗ ಪ್ರಜಾಪ್ರಭುತ್ವದ ನೇರ ಸಾಕಾರತ್ತ ಗ್ರಾಮ ಸಭೆಗೆ ಆದ್ಯತೆ ಕೊಟ್ಟಿರ್ತದೆ? ನೆನಪಿರ್ತೈತಲ್ಲ? ಡೈರೆಕ್ಟ್ ಕೇಳ್ಬೋದು. ಇದನ್ನ ಕ್ವಶನ್ ಕೇಳ್ಯಾರ ನೋಡ್ರಿ. ಗ್ರಾಮ ಸಭಾ ಅಂತ ಮಾಡ್ತಾರಲ್ಲ, ಪ್ರೆಸೆಂಟ್ ಗ್ರಾಮ ಸಭಾ ಮಾಡ್ತಾರಲ್ಲ, ಅದಕ್ಕೆ ಆದ್ಯತೆ ಕೊಟ್ಟಿದ್ದು ಪಂಚಾಯತ್ ಕಮಿಟಿ ಯಾವ್ದತ್ ಕೇಳ್ರ? LM ಸಿಂಘ್ವಿ. ಅದಾದ್ಮೇಲೆ ನೆಕ್ಸ್ಟ್ ತುಂಗನ್ ಕಮಿಟಿ. ಅದಾದ್ಮೇಲೆ ಇನ್ನೊಂದು ವೆರಿ ಗುಡ್ ನೆನಪದಲ್ಲ. ಹೇಳಿ ನನ್ ಬಂದ್ಕೊಳ್ಳಿ. 2 ಸರಿ ಬರ್ತದೆ. ಸಂತ 1963 ಕರೆಕ್ಟ್. 1963 ಅಲ್ಲ, 3rd ಬರ್ತದೆ ನೋಡೋದು. ಸಂತಾನ 59 63ದಾಗ ಅದಂದ್ರೆ ಎಷ್ಟು? 3ನೇದಾಕತ್ತೇನ ಅದು? ಅಶೋಕ್ ಮೆಹ್ತಾ ಎಷ್ಟನೇದ ಇಯರ? 57 ಸಾರಿ 77. ಕರೆಕ್ಟ್. 2ನೇದಾಕತ್. ಸಂತಾನಮ್ಮ 2ನೇ ಸರಿ ಕಾನ್ಸ್ಟಿಟ್ಯೂಟ್ ಆಗಿದ್ದು 3ನೇ ಟೈಮ್ ಬರ್ತದ ಅದು. ಕರೆಕ್ಟ್. ಸಂತಾನಮ್ ಕಮಿಟಿ ಅದೊಂದು. ಇದು ಹೇಳ್ರಲ್ಲ, ಶಾಂತಿ ಬಿಲ್ ಹೇಳಿದ್ರಲ್ಲ. ಶಾಂತಿ ಬಿಲ್ ಅದಕ್ಕೆ ರಿಲೇಟೆಡ್ ಐತಂದ್ರೆ ನ್ಯೂಕ್ಲಿಯರ್ ಒಳಗೆ ಪ್ರೈವೇಟ್ ಏಜೆನ್ಸಿಗಳಿಗೆ ಅಲವ್ ಐತಿ? ಅಲವ್ ಐತಿ. ವೆರಿ ಗುಡ್. ಈಗ ಹೇಳ್ರಿ ನೋಡು. ಅಲವ್ ಐತಲ್ಲ, ಪ್ರೈವೇಟ್ ಒಳಗೆ ಮಾಡ್ಯಾರ. ಈಗ ವಿದ್ಯುತ್ ಸರಬರಾಜು ಮಾಡ್ತಾರಲ್ಲ, ಅದ್ರೊಳಗೆ ಪ್ರೈವೇಟ್ ಕಂಪ್ನಿಗಳಿಗೆ ಅಲವ್ ಮಾಡ್ಯಾರೋ ಇಲ್ಲೋ? ಇದು ನಾ ಕೇಳಿರ್ತಾರೆ. ವಿದ್ಯುತ್ ಕಂಪ್ನಿ ಅಂತ ಬರ್ತಾವಲ್ಲ ಈಗ ನಮ್ಮಲ್ಲಿ, ಹೆಸ್ಕಾಮ್, ಬೆಸ್ಕಾಮ್, ಸೆಸ್ಕಾಮ್ ಅಂತದಲ್ಲ, ಇದ್ರೊಳಗೆ ಪ್ರೈವೇಟ್ ಕಂಪ್ನಿಗೆ ಅಲವ್ ಮಾಡ್ಯಾರೋ ಇಲ್ಲೋ? ಮಾಡ್ಬೇಕು ಅನ್ನತ್ತಾರ, ಮಾಡಿಲ್ಲ ಇನ್ನ. ನೆನಪಿಟ್ಕೋರಿ. ಇವು ಹೇಳಿಕೆ ಟೈಪ್ನಾಗ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ನೆನಪಿಟ್ಕೋರಿ. ಇನ್ನ ಮಾಡಿಲ್ಲ, ಮಾಡ್ಬೇಕಂದ್ರೆ. ಇದು ಹೇಳ್ರಿ ಇದ್ರೊಳಗೆ ಹೇಳಿದ್ವಲ್ಲ SIR ಬಗ್ಗೆ. SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರೆ. ಯಾರು ಕಂಡಕ್ಟ್ ಮಾಡ್ತಾರೆ ಇದನ್ನು? ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೀವಲ್ಲ, ಅವ್ರು ಕಂಡಕ್ಟ್ ಮಾಡ್ತಾರೆ. ಎವ್ರಿ ಇಯರ್ ಮಾಡ್ತಾರೆ ಅಥವಾ ಯಾವಾಗ ಬೇಕಾದ್ ಮಾಡ್ಬೋದು. ಇವ್ರದ್ದು ಮೇನ್ ಮೋಟೋ ಏನಿರ್ತಾವ? ಕೋರ್ ಇನ್ಫ್ರಾಸ್ಟ್ರಕ್ಚರ್. 3 ಹೇಳಿದ್ನೆಲ್ಲ ಕೋರ್ 3 ಥೀಮ್ ಮೇಲೆ ವರ್ಕ್ ಮಾಡ್ತಾರೆ. 3 ಹೇಳ್ರಿ ಬಡ. 1ನೇದು ಏನು ಮಾಡ್ತಾರೆ? ಮೊದಲ ವೋಟರ್ ರೋಲ್ ವೆರಿಫಿಕೇಶನ್ ಅಂತಾರೆ. ಯಾರು ಅದಾರು ಯಾರು ಇಲ್ಲ ಅಂತ ನೋಡಿ ವೆರಿಫೈ ಮಾಡ್ತಾರೆ, ತೆಗಿತಾರೆ, ಆ್ಯಡ್ ಮಾಡ್ಬೋದು, ಎಲ್ಲ ಅಧಿಕಾರ ಐತಿ. 2ನೇದು ಏನು ಮಾಡ್ತಾರೆ ಅಂದ್ರೆ ಡೋರ್ ಟು ಡೋರ್ ಸ್ಟೆಪ್ ಅಂತ ಹೇಳಿಲ್ಲ, ಮನಿಗೆ ಹೋಗಿ ಬೂತ್ ಲೆವೆಲ್ ಆಫೀಸರ್ಗಳು ವೆರಿಫೈ ಮಾಡ್ತಾರೆ. ಇನ್ನೊಂದು ಹೇಳ್ರಿ ಇದ್ರೊಳಗೆ ಇದ್ರ ಮೇಲೆ ಮಾಡ್ತಾರೆ. ಯಾವ್ದಾರ ಒಂದು ಮನ್ಯಾಗ ಇರ್ತಾರ ತಿಳ್ಕೊ, ಅವ್ರ ಆ ಮನೆಯವ್ರು ಅಥವಾ ಈ ಸ್ಟೇಟ್ದವ್ರು ಅಲ್ಲತ್ತ ಅವ್ರಿಗೆ ಡಾಕ್ಯುಮೆಂಟ್ ಸಿಗ್ತಿರಂಗಿಲ್ಲ. ಆ ಟೈಮ್ನಾಗ ಪಬ್ಲಿಕ್ ಇದ್ರ ಮೇಲೆ ತಗೋತಾರೋ ಇಲ್ಲೋ? ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಪಬ್ಲಿಕ್ ವೆರಿಫಿಕೇಶನ್ ಅಂತಾರೆ. ಅದನ್ನ ತಗೋತಾರೋ ಇಲ್ಲೋ ಅಂದ್ರೆ ಇವು ಹೇಳಿಕೆ ಟೈಪ್ ಕೇಳಿರ್ತಾರೆ. ನೆನಪಿಟ್ಕೋರಿ. SIR ಕನ್ನಡದಾಗ ಫುಲ್ ಫಾರ್ಮ್ ಹೇಳ್ರಿ ಪೂರ್ತಿ. ಸಮಗ್ರ ವಿಶೇಷ ಪರಿಷ್ಕರಣೆ ಅಂತ ಕರಿತೀವಿ. ಇದು ಹೇಳ್ರಿ 71 ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅತ್ಲ, ಅದ್ರೊಳಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಆಕ್ಟರ್ ಅಂತ ಯಾರು ಕೊಟ್ರೆ? ಬೆಸ್ಟ್ ಹೀರೋ ಶಾರುಖ್ ಖಾನ್ ಮತ್ತು ವಿಕ್ರಮ್ ಮೆಸ್ಸಿ. ಶಾರುಖ್ ಖಾನ್ ಯಾವ ಮೂವಿಗೆ? ಜವಾನ್. ವಿಕ್ರಮ್ ಮೆಸ್ಸಿ ಬಂದ್ರ 12th ಫೇಲ್. ಬೆಸ್ಟ್ ಆಕ್ಟ್ರೆಸ್ ಅಂತಂದ್ರ ಹೀರೋಯಿನ್ ಯಾರು? ರಾಣಿ ಮುಖರ್ಜಿ. ಯಾವ ಮೂವಿ? ಯಾವ್ದ? ನಾರ್ವೆ. ಕರೆಕ್ಟ್. ಮಿಸ್ಟರ್ ಚಟರ್ಜಿ ಅಂಡ್ ನಾರ್ವೆ ಅಂತ ಐತ್ಲ, ಆ ಮೂವಿ ಸಲ್ಮಾನ್. ಬೆಸ್ಟ್ ಡೈರೆಕ್ಟರ್ ಯಾರು? ಸುದೀಪ್ತಾ ಸೇನ್. ಯಾವ ಮೂವಿಗೆ? ರೀಸೆಂಟ್ 12th ಮೇಲೆ ಸುದೀಪ್ತಾ ಸೇನ್. ಕೇರಳ ಸ್ಟೋರಿ ಆಗಿದ್ದಿಲ್ಲ, ಇದು ಕೇರಳದಾಗ ಬಂದಿತ್ತಲ್ಲ ಕೇರಳ ಸ್ಟೋರಿ ಅಂತ ಹೇಳ್ತಾರಲ್ಲ, ಆ ಕೇರಳ ಸ್ಟೋರಿ ಬಗ್ಗೆ ಮೂವಿ ಮಾಡಿದ್ರಲ್ಲ, ಅದ ಸುದೀಪ್ತಾ ಸೇನ್ ಅಂತ ಬರ್ತಾರ, ಅವ್ರಿಗೆ ಕೊಡ್ತಾರೆ. ನೆನಪಿಟ್ಕೊ. ಇದು ಹೇಳ್ರಿ ದಾದಾಬಾಯಿ ಇದನ್ನ ಕೊಡ್ತಾರಲ್ಲ, ಏನಂತಾರ? ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ಬರ್ತೈತಲ್ಲ, ಈ ಸರಿ ಯಾರಿಗೆ ಕೊಟ್ಟ? ಮೋಹನ್ ಲಾಲ್. ಕರ್ನಾಟಕದಿಂದ ಯಾರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ತೊಗೊಂಡಾರ? ವೆರಿ ಗುಡ್. 2 ಜನ ತೊಗೊಂಡ್ರ. ಯಾರು? ರಾಜ್ಕುಮಾರ್. ನೆಕ್ಸ್ಟ್ VK ಮೂರ್ತಿ. ಇವು ಇಬ್ಬರದು ಹೆಸರು ನೆನಪಿಟ್ಕೋರಿ. ಯಾಕಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಅನ್ನೋದು ಭಾರತದಾಗ ಈಗ ಹೆಂಗ ಆಸ್ಕರ್ ಅವಾರ್ಡ್ ಅಂತ ಬರ್ತೈತೆ ಗೊತ್ತಾ? ಜಗತ್ನಾಗ ಅತಿ ದೊಡ್ಡದು ಫಿಲ್ಮ್ ಇದ್ರೊಳಗೆ ಅದು ಸಾಧನೆ ಮಾಡಿದವ್ರು ಯಾರು ಕೊಡ್ತಾರೆ ಅಂದ್ರೆ ಆಸ್ಕರ್ ಹತ್ತಿಲ್ಲ. ಹಂಗೆ ಭಾರತ್ ಲೆವೆಲ್ಗೆ ಸಿವಿಲಿಯನ್ ಅಥವಾ ನಾಗರಿಕರಿಗೆ ಕೊಡೋದು ಅತಿ ದೊಡ್ಡದಂದ್ರೆ ಭಾರತ ರತ್ನ ಅಂತ ಕೊಡ್ತಾರೆ. ಹಂಗೆ ಹೀರೋಗಳಿಗೆ ಅಥವಾ ಫಿಲ್ಮ್ ಆಕ್ಟರ್ಸ್ಗಳಿಗೆ ಭಾರತದಾಗ ಅತಿ ಹೈಯೆಸ್ಟ್ ಅವಾರ್ಡ್ ಯಾವ್ದೈತೆ ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ಇವು ಮೊನ್ನೆ ಹೇಳಿದ್ವಲ್ಲ. ನಗರದಂಗೆದು ಹೇಳಿದ್ರಲ್ಲ, ಕರ್ನಾಟಕ ಯುದ್ಧನೂ ಹೇಳಿದ್ರಿ. ಒಮ್ಮೆ ಹೇಳ್ಬಿಡ್ತೀರ 3. 1ನೇದು ಯಾವ್ದು ಒಪ್ಪಂದ ಕತೆ? ಕ್ವಶನ್ ಕೇಳಿ. ಎಕ್ಸಲಾ ಚಾಪೆಲ್ ಒಪ್ಪಂದ ಯಾವ್ದೊಂದು ರೀಸನ್ ಆಗಿರ್ತೈತೆ? 1ನೇದಕ್ಕೆ ಆಸ್ಟ್ರಿಯಾ ವಾರ್ ಆಗಿರ್ತದಲ್ಲ, ಅದ್ರ ಸಲ ಬಂದಿವಿ. ಕರ್ನಾಟಕ ವಾರ್ ಯಾರ್ಯಾರ ನಡು ನಡೀತಿರ್ತಾವ?
ಬ್ರಿಟಿಷರ್ ಮತ್ತು ಫ್ರೆಂಚ್. ಎರಡನೇದು ಯಾವ ಒಪ್ಪಂದ? ಪಾಂಡಿಚೇರಿ ಒಪ್ಪಂದ. ಯಾವ್ದ್ರ ಸಂಬಂಧ ಆಗಿರ್ತೈತಿ ಉದ್ದೇಶ? ಆಂತರಿಕ ಕಲಾ. ನೆನಪಿಟ್ಕೋರಿ, ನವಾಬ ಮತ್ತು ಇದ್ರ ಸಂಬಂಧ ಹೈದರಾಬಾದ ಮತ್ತು ಕರ್ನಾಟಕ ಥ್ರೋನ್ ಸಂಬಂಧ ಆಗಿರ್ತೈತಿ. ಆಂತರಿಕ ಕಲಾ ಅಂತ ಕರಿತೀವಿ. ಮೂರನೇದು ಪ್ಯಾರಿಸ್ ಒಪ್ಪಂದ. ಎದ್ರ ಸಂಬಂಧ? ಸಪ್ತವಾರ್ಷಿಕ ಯುದ್ಧ ಅಥವಾ 7 years ವಾರ್ ಅಂತ ಕರೀತಾರಲ್ಲ ಅದ್ರ ಸಂಬಂಧ. ಈಗ ಹೇಳ್ರಿ ಇದ್ರ ರಿಲೇಟೆಡ್ ಯಾವ್ದ್ರೊಳಗೆ ಫ್ರೆಂಚರು ಪೂರ್ತಿ ಅವನತಿ ಹೊಂತಾರ? ವಾಂಡಿವಾಶ ಕಾಳಗ ಅಂತ ಬರ್ತದಲ್ಲ, ಇದೇ ಯಾವ್ದಂದ್ರೆ ಕರ್ನಾಟಕ ಯುದ್ಧ 3 ಅಂತ ಕರಿಬೋದು ಅಥವಾ ವಾಂಡಿವಾಶ ಕಾಳಗ. ಸೆಂಟ್ ತೋಮ ಕಾಳಗ ಯಾವ ಒಂದು ಇದ್ರೊಳಗಾಗಿರ್ತೈತಿ? ಫಸ್ಟ್ ನೆನಪಿಟ್ಕೋರಿ, ಫಸ್ಟ್ ಕರ್ನಾಟಕ ಯುದ್ಧ ಆಗಿರ್ತೈತಲ್ಲ ಅದ್ರೊಳಗೆ ಯಾವ್ದಂದ್ರ ಸೆಂಟ್ ತೋಮ. ಹೇಳಿದ್ರಲ್ಲ ಮಣ್ಣು ಇವನು. ಇವು ಹೇಳ್ರಿ ಕೇವ್ಸ್ ಗತ್ ಬಂದ್ರೆ ಇದ್ರೊಳಗೆ ಬರ್ತಾವ ಅಂತ ಹೇಳಿದ್ನಿಲ್ಲ, ಬಾದಾಮಿ ಕೇವ್ಸ್ ಅಂತ ಹೇಳಿಲ್ಲ. ಒಂದೇದು ಯಾವ್ದು ಧರ್ಮಕ್ಕ? ಶೈವ. ಎರಡನೇದ? ಮೂರನೇದ? ವೈಷ್ಣವ. ನಾಲ್ಕನೇದ? ಜೈನ. ವೆರಿ ಗುಡ್. ಜೈನರದ್ದು ಹೇಳಿದ್ರಲ್ಲ ಪೂರ್ತಿ ಎಷ್ಟು ರತ್ನಗಳು ಬರ್ತಾವ? 3 ರತ್ನಗಳ ತ್ರಿರತ್ನ ಅಂತ ಕರೀತಾರೆ. ಮತ್ತು ತ್ರಿರತ್ನ ಅಂದ್ರೆ 3 ಜನ ಅಂತಲ್ಲ, 3 ಇದನ್ನ ಅವ್ರದ್ದು ಮೋಟೋ ಇರ್ತೈತಿ. ಏನೇನು? ಸಮ್ಯಕ ಜ್ಞಾನ, ಸಮ್ಯಕ ನಡತೆ, ಸಮ್ಯಕ ದರ್ಶನ, ಸಮ್ಯಕ ಜ್ಞಾನ, ಸಮ್ಯಕ ನಡತೆ, ನಂಬಿಕೆ. ಅದನ್ನ ಹೆಂಗ್ ನೆನಪಿಟ್ಕೋರಿ ಅಂದ್ರೆ ಜ್ಞಾನದಲ್ಲಿ ನಂಬಿಕೆ ಇಡೋದ್ರಿಂದ ಒಳ್ಳೆಯ ಏನಂದ್ರ ನಡತೆ ಬರ್ತೈತೆ ಅಂತ ನೆನಪಿಟ್ಕೋರಿ. ಹೆಂಗಂದ್ರ ಜ್ಞಾನ ಅಂದ್ರೆ ಏನ್ರ ನಾಲೆಜ್ ಇರ್ತೈತಿಲ್ಲ ಅದ್ರ ಮೇಲೆ ಎಲ್ಲರ ನಂಬಿಕೆ ಇಟ್ಟಿರ್ತೀನಿ. ಜ್ಞಾನದಾಗ ನಂಬಿಕೆ ಇಡೋದ್ರಿಂದ ಒಳ್ಳೆಯ ನಡತೆ ಬರ್ತೈತೆ ಅಂದ್ರೆ ಒಂದೇದ ಸಮ್ಯಕ ಜ್ಞಾನ. ಎರಡನೇದೇನಂದ್ರೆ ನಂಬಿಕೆ ಇಡೋದಂದ್ರೆ ಒಳ್ಳೆಯ ನಂಬಿಕೆ ಇರ್ಬೇಕು, ಅದಕ್ಕೆ ಸಮ್ಯಕ ನಂಬಿಕೆ ಅಂತ ಕರೀತಾರೆ. ಇನ್ನೊಂದು ಯಾವ್ದಂದ್ರ ಒಳ್ಳೆಯ ನಡತೆ ಬರ್ತೈತೆ ಅಂದ್ರೆ ಅವು 3 ಏನಂದ್ರ ತ್ರಿರತ್ನ. ಯಾವ್ದ್ರದಂದ್ರ ಯಾರ್ದು ಹೇಳಿ? ಜೈನರದ್ದು. ಹೇಳಲ್ಲ ಜೈನರದ್ದು ಎಷ್ಟು ಮಂದಿ ತೀರ್ಥಂಕರ್ ಇರ್ತಾರ? 24. 24ನೇದವ್ರು ಯಾರು? ಮಹಾವೀರ. ನೆನಪೈತಲ್ಲ ಕರ್ನಾಟಕದಾಗ ಇದು ಹೇಳಿ ನೋಡು, ಗೋಳ್ಗುಮ್ಮಟದ ಅಥವಾ ಬಾಹುಬಲಿ ವಿಗ್ರಹಗಳು ಎಷ್ಟು ಕಡೆ ಕಂಡು ಬರ್ತಾವ? 5 ಕಡೆ ಕೋಡ್ ಮಾಡಿದ್ವಿ. ಒಂದೇದು ಹೈಯೆಸ್ಟ್ ಶ್ರವಣ ಬೆಳಗೋಳು. ಒಂದೇದು ಎಸ್. ನೆಕ್ಸ್ಟ್ ಎರಡನೇದ ಕಾರ್ಕಳ. SK ಏನತ್ ಕೋಡ್ ಮಾಡಿದ್ರಿ ಅದಕ್ಕೆ? SK DVG ಅಲ್ಲ, SK DVG ಅಂತ. ಎಲ್ಲಿ ಅಂದ್ರೆ ಒಂದೇದ ಶ್ರವಣ ಬೆಳಗೋಳ, ಕೆ ಅಂದ್ರೆ ಕಾರ್ಕಳ. ಎಲ್ಲಿ ಬರ್ತದ್ರಿ? ಧರ್ಮಸ್ಥಳ. ಉಡುಪಿ. ಯಾಕ ಕಾರ್ಕಳ ಎಲ್ಲಿ ಬರ್ತೈತಿ? ಉಡುಪಿದಾಗ. ನೆಕ್ಸ್ಟ್ ದಕ್ಷಿಣ ಕನ್ನಡದಾಗ 2 ಬರ್ತಾವ. ಯಾವ್ದಂದ್ರೆ ಇದನ್ನ ವೇಣೂರು ಒಂದ, ಮತ್ತೆ ಯಾವ್ದಂದ್ರೆ ಧರ್ಮಸ್ಥಳ. 2 ಎಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆದಾಗ ಬರ್ತಾವ. SK DVG ಅಂತ ಮಾಡ. ಡಿ ಅಂದ್ರೆ ಧರ್ಮಸ್ಥಳ, ವಿ ಅಂದ್ರೆ ವೇಣೂರ, ಇನ್ನೊಂದು ಕೆ ಯಾವ್ದು ಉಳಿತು? ಜಿ. DVG ಗೊಮ್ಮಟಗಿರಿಯಲ್ಲಿ ಮೈಸೂರು. ನೆನಪಿರ್ತಾವಲ್ಲ. ನೆಕ್ಸ್ಟ್ ಮತ್ತೇನು ಹೇಳಿದ್ದು ಅದ್ರ ರಿಲೇಟೆಡ್? ಅವು 5 ಇದನ್ನ ಹೇಳಿದ್ವಿಲ್ಲ, ಅವ್ರದ್ದು ಸತ್ಯಗಳನ್ನ ಫಾಲೋ ಮಾಡ್ತಾರ. 5 ಏನೇನು ಹೇಳ್ರಿ? ಪಂಚ ಪರಿಗ್ರಹ ಅಂತ ಕರೀತಾರೇನ? ಯಾವ? ಅಸ್ಥೇಯ ಅಂದ್ರ ಕಳ್ಳತನ ಮಾಡಬಾರ್ದು. ಎರಡನೇದು ಅಹಿಂಸೆ ಮಾಡಬಾರ್ದು. ನೆಕ್ಸ್ಟ್ ಅಪರಿಗ್ರಹ. ಅಹಿಂಸೆ. ಕರೆಕ್ಟ್, ಅಹಿಂಸೆ ಅಷ್ಟ. ನೆಕ್ಸ್ಟ್ 2 ಆಯ್ತು. ಮೂರನೇದು ಬ್ರಹ್ಮಚರ್ಯ ಪಾಲಿಸ್ಬೇಕು. ನೆಕ್ಸ್ಟ್ ವಾನಪ್ರಸ್ಥ. ಇದ್ಯಾವುದು ವಾನಪ್ರಸ್ಥ? ಒಂದೇದ ನೋಡ್ರಿ, ಸತ್ಯ ಹೇಳ್ಬೇಕು ಒಂದೇದ. ಹೌದಾ? ಸತ್ಯ ಮಾಡ್ಬೇಕು. ಆಮೇಲೆ ಅಹಿಂಸೆ ಎರಡನೇದ. ಸತ್ಯ, ಅಹಿಂಸೆ, ಆಸ್ತೇಯ ಅಂದ್ರೆ ಇದನ್ನ ಮಾಡಬಾರ್ದ. ಆಮೇಲೆ ಅಪರಿಗ್ರಹ ಅಂದ್ರೆ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಆಸ್ತಿ ಹೊಂದ್ಲಾರ್ದ ಅಪರಿಗ್ರಹ. 5ನೇದು ಯಾವ್ದಂದ್ರ ಬ್ರಹ್ಮಚರ್ಯ. ನೆನಪಿರ್ತೈತಲ್ಲ, ಅವ್ರ ಮ್ಯಾಲ ಕೇಳಿರ್ತಾರ. ಇದ್ರೊಳಗೆ ದಿಗಂಬರರು ಮತ್ತು ಶ್ವೇತಾಂಬರ ಇಬ್ಬರು ಬರ್ತಾರೆ. ದಿಗಂಬರ ಇದ್ರೊಳಗೆ ಬಿಳಿದ ಬಟ್ಟೆಗಳನ್ನ ಉಡುವವ್ರು ಯಾರಂದ್ರ ಶ್ವೇತಾಂಬರ. ವೆರಿ ಗುಡ್. ನೆನಪೈತಲ್ಲ ಇವು ಶ್ರವಣ ಬೆಳಗೊಳ್ದಾಗ. ಇವೆಲ್ಲ ರಿವಿಷನ್ ಮಾಡತ್ನ. ಈಗ ಹೊಸ ಹೋಗುನು ಮುಗ್ದೋಲ್. ಮತ್ತು ಸ್ಮೈಲ್ ಸ್ಕೀಮ್ ಒಂದು ಹೇಳಿದ್ರಲ್ಲ, ಸ್ಮೈಲ್ ಸ್ಕೀಮ್ ಎದ್ರ ಸಂಬಂಧ ಐತಿ? ಬೆಗ್ಗರ್ಸ್. ವೆರಿ ಗುಡ್. ಹೇಳ ಕರೆಕ್ಟಾ? ಟ್ರಾನ್ಸ್ಜೆಂಡರ್ ಮತ್ತು ಬೆಗ್ಗರ್ಸ್ಗಳಿಗೆ ಅಥವಾ ಬೆಗ್ಗರ್ ಫ್ರೀ ಇಂಡಿಯಾ ಅಂತ ಮಾಡ್ಬೇಕಂತ ಮಾಡ್ಯಾರ. ಯಾವ್ದಂದ್ರೆ ಸ್ಮೈಲ್ ಸ್ಕೀಮ್ ಅಂಡಾರ. ಯಾವ ಮಿನಿಸ್ಟ್ರಿ? ಎಸ್, ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ. ಡೂ ಆರ್ ಡೈ ವರ್ಡ್ ಕೊಟ್ಟಾರ ಯಾರು? ಮಾಡು ಇಲ್ಲವೇ ಮಡಿ ಕೊಟ್ಟಾರ ಯಾರಂದ್ರೆ ಗಾಂಧೀಜಿ. ಕ್ವಿಟ್ ಇಂಡಿಯಾ ಕೊಟ್ಟಾರ ಯಾರು ಹೇಳ? ಯೂಸುಫ್ ಮೆಹರೋಲಿ. ಇವು 2 ನೆನಪಿಟ್ಕೋರೆ, ಕನ್ಫ್ಯೂಸ್ ಆಗಿರ್ತಾವ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ಇಯರ್ದಾಗ? 42. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇದೆ ಇನ್ನು ಹೊಸ ಹೋಗುನು. ಲ್ಯಾಂಡ್ ರಿಫಾರ್ಮ್ ಹೇಳ್ರಲ್ಲ, ಪ್ರೆಸೆಂಟ್ ಎಷ್ಟು ಎಕರೆ ಜಮೀನು ಇರ್ಬೇಕ್ರಿ? 2020 ಅಮೆಂಡ್ಮೆಂಟ್ ಪ್ರಕಾರ 54 ಮತ್ತು 108. ವೆರಿ ಗುಡ್. 54 ಮತ್ತು 108 ಎಕರೆ ನೋಡಿ. ಈಗ ಪ್ರೆಸೆಂಟ್ ಇರೋದ ಈಗ 20 ಅಮೆಂಡ್ಮೆಂಟ್ ಪ್ರಕಾರ ಹೇಳ್ತೀನಿ. 2020 ಒಂದು ತಿದ್ದುಪಡಿ ಆಕತ್ತೆ. ಅದ್ರ ಪ್ರಕಾರ ಮೊದಲು ಎಲ್ಲರ ಡೈರೆಕ್ಟ್ ನಿಮ್ಮ ಕ್ವಶನ್ದಾಗ ಏನು ಕೇಳ್ತಾರೆ ಅದ್ರ ಪ್ರಕಾರ ಭೂ ಸುಧಾರಣೆ ಕಾಯ್ದೆ 2020 ತಿದ್ದುಪಡಿ ಪ್ರಕಾರ ಎಷ್ಟು ಹೊಂದ್ಬೇಕಂದ್ರೆ ಏನಂದ್ರೆ 54 ಮತ್ತು 108 ಹಾಕ್ಬೇಕು. ಅಕಸ್ಮಾತ್ ಏನಂದ್ರೆ ಭೂ ಸುಧಾರಣೆ ಕಾಯ್ದೆ 1961 ಪ್ರಕಾರ ಎಷ್ಟತ್ ಕೇಳ್ರ? 27 ಮತ್ತು ಅದನ್ನ ಕ್ವಶನ್ ಕೇಳ್ಯಾರ ನೋಡಿ. 27 ಮತ್ತು 216. ಇದು 27 ಮತ್ತು 216 ಕೊಟ್ರೆ ಹಾಕಿ ಬರ್ಬೇಡ್ರಿ. ಅಲ್ಲಿ ಕ್ವಶನ್ದಾಗ 27 ಮತ್ತು 216, 27 ಅಥವಾ 216 ಅಂದ್ರೆ 2ರಾಗ ಯಾವ್ದು ಹಾಕ್ತೀರಿ?
ಅಥವಾ ಇದ್ದಿದ್ದು ಹಾಕ್ತಿರೋ ಮತ್ತು ಇದ್ದಿದ್ದು ಹಾಕ್ತೀರಿ ಮತ್ತು ಅಲ್ಲ ಅಥವಾ ಇದ್ದಿದ್ದದ ಮತ್ತು ಅಲ್ಲ. ಈಗ 27 ಎಕರೆ ಚಲೋ ಭೂಮಿನೂ ಇರ್ಬೇಕು, 200 ಎಕರೆ ಡ್ರೈ ಲ್ಯಾಂಡ್ ಇರ್ಬೇಕಂದ್ರೆ ರಗಡ್ ಮಂದಿ ಕೋಟ್ಯಾಧೀಶ್ವರ ಅಕ್ಕ 2ರಾಗ 1 ಇರ್ಬೇಕು. ಡ್ರೈ ಲ್ಯಾಂಡ್ ಇದ್ರೆ 216 ಎಕರೆ ಹೊಂದ್ಬೋದು ಒಂದು ಫ್ಯಾಮಿಲಿ. ಅಕಸ್ಮಾತ್ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತೇಳಿ 27 ಎಕರೆ ಹೊಂದ್ಬೇಕು. ಇದ್ರೊಳಗೆ ಅಥವಾ ಅದು ಮತ್ತು ಅಲ್ಲ 2 ಕೂಡಿಸಲ್. ಅದ್ರೊಳಗೂ ಸೇಮ್ 54 ಎಕರೆ ಏನಂದ್ರೆ ಫಲವತ್ತಾದ ಭೂಮಿ ಇರಬೇಕು. ಇಲ್ಲಾರ ಏಟ್ ಇರ್ಬೇಕಂದ್ರೆ 108 ಎಕರೆ ಡ್ರೈ ಲ್ಯಾಂಡ್ ಅಥವಾ ಒಣ ಭೂಮಿ ಇರ್ಬೇಕು. ಅವು 2ರಾಗ ಇದ್ದು ಅಂತೇಳಿ ಒಂದು ಫ್ಯಾಮಿಲಿಗೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂದ್ರೆ ಏನು ಮರ್ಜ್ ಮಾಡಕ್ ಬರಂಗಿಲ್ಲ. ಅದಾದ ಎಕ್ಸ್ಟ್ರಾ ಇದ್ದು ಅಂತೇಳಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸರ್ಪ್ಲಸ್ ಆ್ಯಡ್ ಮಾಡ್ತಿರ್ತಾರೆ. ಸರ್ಪ್ಲಸ್ ಅಂದ್ರೆ ಗೊತ್ತಾಗಲ್ಲ, ಈಗ ಟ್ಯಾಕ್ಸ್ ಮೇಲೆ ತೆರಿಗೆ ಹಾಕ್ತಿರ್ತಾರಲ್ಲ ಹೆಂಗ್ ಸರ್ಪ್ಲಸ್ ಅಂತೇಳಿ ಹಾಕಿದ್ರ ಮೇಲೆ ಹಾಕೋದ ಏನಂತಾರ ಅಂದ್ರೆ ಸರ್ಪ್ಲಸ್. ಅದನ್ನ ಆ್ಯಡ್ ಮಾಡೋ ಚಾನ್ಸಸ್ ಇರ್ತದೆ. ಹಾ ಸರ್ ಚಾರ್ಜ್ ಅದಕ್ಕೆ ಇದಕ್ಕೆ ಸರ್ಪ್ಲಸ್ ಅಂತ ಕರೀತಾರೆ. ವೆರಿ ಗುಡ್. ನೆಕ್ಸ್ಟ್ ಇದೆ ಫಸ್ಟ್ ಕೋಆಪರೇಟಿವ್ ಕರ್ನಾಟಕದಾಗ ಎಲ್ಲಿ ಮಾಡ್ತಾರೆ ರೀ? ಕೋಆಪರೇಟಿವ್ ಅಥವಾ ಸಹಕಾರಿ ಸಂಘನ ಕನಗಿನಿ ಹಾಳು. ಇವು 2 ಕ್ವಶನ್ ಎಫ್ ಡಿ ಎದಾಗ ಹೆಂಗೆ ಕೇಳ್ಯಾನ ನೋಡಿ. ಒಂದೇದು ಏನು ಕ್ವಶನ್ ಕೇಳ್ಯಾನ ಗೊತ್ತಾ? ಅದ್ರೊಳಗೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಆರಂಭವಾದ ಸ್ಥಳ ಅಂತ ಕೇಳ್ಯಾನ. ಏನು ಎಲ್ಲಿ ಅಂದ್ರ ಗದಗಿನ ಕನಗಿನಿ ಇದನ್ನ ಕನಗಿನಿ ಹಾಳತ್ ಬರ್ತೈತಲ್ಲ ಅಲ್ಲಿ. ಸೆಕೆಂಡ್ ಅದ್ರದ್ದು ನೆಕ್ಸ್ಟ್ ಕ್ವಶನ್ ಏನು ಕೇಳ? ಕರ್ನಾಟಕ ಸಹಕಾರಿ ಚಳವಳಿ ಪಿತಾಮಹ ಯಾರಿಗೆ ಕರೀತಾರ ಅಂತ ಕೇಳನ್. ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್. ಅವು 2 ಕ್ವಶನ್ ಅದಕ್ಕೆ ರಿಲೇಟೆಡ್ ಅದಾವ. ಸಹಕಾರ ಬ್ಯಾಂಕ್ ಮೇಲೆ ಕ್ವಶನ್ ಮಾಡತ್ತಾರ ಅಂದ್ರೆ ಅದ್ರದ್ದು ಇಂಪಾರ್ಟೆಂಟ್ ಒಮ್ಮೆ ಹೇಳ್ಬಿಡ್ರಿ ಬಡ ಬಡ. ಯಾವ ತಿದ್ದುಪಡಿ ಪ್ರಕಾರ ಸಹಕಾರಿ ಸಂಘಗಳನ್ನ ಪಾರ್ಟ್ 9B ದಾಗ ಸೇರಿಸ್ತಾರ? 97ನೇದು ಯಾವ ಭಾಗದಾಗ ಐತಂದ್ರ 9B ದಾಗ ಯಾವ ವಿಧಿಗಳು ಹೇಳ್ತಾವಂದ್ರ 3 ವಿಧಿಗಳು ಹೇಳ್ತಾವಲ್ಲ. ಎಲ್ಲಿಂದ ಎಲ್ಲಿಗೆ ಹೇಳ್ತಾವ? ನಮ್ದು ಸಂವಿಧಾನದ ಅತಿ ದೊಡ್ಡದಾದ ವಿಧಿ ಯಾವ್ದ? 243 ಎಲ್ಲಿಂದ ಹೇಳ್ತಾವ? 243 ಎಲ್ಲದಕ್ಕೂ ಬರ್ತಾ. ಪಂಚಾಯತಿಗೆ ಬರ್ತೈತಿ, ಸಹಕಾರಿ ಸಂಘಗಳಿಗೆ ಬರ್ತೈತಿ, ಮುನ್ಸಿಪಾಲಿಟಿಗೆ 243 ವಿಧಿ ಅಂಡ್ರ ಬರ್ತಾವ. 9ನೇ ಭಾಗ ಪೂರ್ತಿ. 9B ಭಾಗದಾಗ ಎಲ್ಲಿಂದ ಎಲ್ಲಿಗೆ ಬರ್ತೈತೆ ಹೇಳ್ರಿ? ಸಹಕಾರಿ ZH ದಿಂದ ZT ನೆನಪಿಟ್ಕೋರಿ. ZH ಟು ZT ಎತ್ ಬರ್ತೈತಿಲ್ಲ, ಇದು ಸಹಕಾರಿ ಸಂಘಕ್ಕೆ ಬರ್ತೈತಿ. ಯಾವ ತಿದ್ದುಪಡಿ ರೀ? 97ನೇ ತಿದ್ದುಪಡಿ. ಜಗತ್ನಾಗ ಮೊಟ್ಟ ಮೊದಲ ಸಹಕಾರಿ ಬ್ಯಾಂಕ್ಗಳ ಪಿತಾಮಹ ಯಾರು ಕರೀತಾರ? ರಾಬರ್ಟ್ ಓವನ್ ಇಗ್ನಿಕ. ಯಾರು 2ರಾಗ ಒಂದು ಹೇಳ್ರಿ. ಇಲ್ಲಾರ ಸಣ್ಣಗೌಡ ರಾಮನಗೌಡ ಪಾಟೀಲ್. ರಾಬರ್ಟ್ ಓವನ್. ಇದು ನೆನಪಿಟ್ಕೋರ. ಸಹಕಾರಿ ನಮ್ಮಲ್ಲಿ ಎಲ್ರ ಕೇಳ್ರಿ ಯಾರ ತಗ್ತೀರಿ? ಇವನ ಸಣ್ಣ ರಾಮನಗೌಡ ಪಾಟೀಲ್. ಯಾಕಂದ್ರೆ ಕರ್ನಾಟಕದಾಗ ಸಹಕಾರಿ ಬ್ಯಾಂಕ್ನ ಇಂಟ್ರೊಡ್ಯೂಸ್ ಮಾಡಿದವರು ಇವರು. ಅದರ ಸಲುವಾಗಿ ಕರ್ನಾಟಕದಾಗ ಫಸ್ಟ್ ಅಪ್ಟ್ ಮಾಡ್ತಾರೆ. ಯಾವ ಇಯರ್ದಾಗ? ಇದು ಎಲ್ರ ಅಕಸ್ಮಾತ್ 1905 ಐತ್ಲ ಒಳ್ಳ ಮುಳ್ಳ ಕ್ವಶನ್ ಆಗತೈತೆ. 1905 ಕೊಡಲ್ಲ ಏನ್ ಕೇಳ್ತಾನಂದ್ರ ಯಾವ ಕಾಯ್ದೆ ಪ್ರಕಾರ ಆಗೈತೆ ಅಂತ ಕೇಳ್ರಿ. ಇದು ನೆನಪಿಟ್ಕೋರಿ. 2 1904ರಾಗ ಸಹಕಾರಿ ಸಂಘಗಳ ಕಾಯ್ದೆ ಅಂತ ಬರ್ತದೆ. ಅದ್ರ ಪ್ರಕಾರ 1905ರಾಗ ಏನ್ ಮಾಡ್ತಾರ ಅಂದ್ರೆ ಕರ್ನಾಟಕದ ಮೊದಲ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡ್ತಾರ. ಕರ್ನಾಟಕದಾಗ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡಿದವ್ರು ಮೊದಲು ಯಾರಂದ್ರ ಸಿದ್ದನಗೌಡ, ಸಣ್ಣ ರಾಮನಗೌಡ. ಮೊದಲ ಜಿಲ್ಲೆ ಯಾವ್ದಿತ್ತದ? ಅದು ಯಾಕಂದ್ರೆ ಈಗ ಪ್ರೆಸೆಂಟ್ ಗದಗದಾಗ ಐತೆ. ಅವ್ರು ಎಲ್ಲರ ಸ್ಥಾಪನೆ ಆದಾಗ ಯಾವ ಡಿಸ್ಟಿಕ್ ಅಂತ ಕೇಳ್ರಿ. ಮತ್ತೆ ಗದಗ ಹಾಕಿ ಬಂದಿರಿ ಯಾವ್ದಂದ್ರೆ ಧಾರವಾಡದಾಗ ಇತ್ತು. ಈ ಕನಗಿನಿ ಹಾಳು ಗದಗನಾಗ ಹೋಗಿತ್ತಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಯಾನ ನೋಡ್ರಿ. ಇದು ಹೇಳ್ರಿ ಲ್ಯಾಂಡ್ ಟ್ರಿಬ್ಯುನಲ್. ಇದ್ರ ಮೇಲೆ ಕ್ವಶನ್ ಹೇಳ್ರಿ. ಇದು ಕ್ವಶನ್ ಕೇಳ್ತನ ಮೊದಲು. ಬಹು ಆಯಾಮ ಬಡತನ ಸೂಚ್ಯಂಕದ ಜೀವನ ಮಟ್ಟ ಆಯಾಮ ಕೆಳಗಿನ ಯಾವ ಬಡತನ ಸೂಚಿಗಳನ್ನು ಒಳಗೊಂಡಿದೆ ಅಂತ. ಬಹು ಆಯಾಮ ಬಡತನ ಸೂಚ್ಯಂಕ ಐತಲ್ಲ, ಅದ್ರೊಳಗೆ ಕೆಳಗಿನ ಯಾವ ಸೂಚ್ಯಂಕಗಳನ್ನು ಒಳಗೊಂಡೈತೆ ಅಂತ ಕೇಳ. ನೀವು ಇದನ್ನ ಗೊತ್ತೈತೆ, ಮೊನ್ನೆ ಡಿಸ್ಕಷನ್ ಮಾಡಿದ್ವಿ ನಾವು. ಇದ್ರೊಳಗೆ ಯಾವ್ದು ಹೇಳ್ರಿ? 1ನೇದು ವಿದ್ಯುತ್ ಶಕ್ತಿ ಐತೋ ಇಲ್ಲೋ? 1ನೇ ಆಪ್ಷನ್ ಕೊಟ್ಟನ ವಿದ್ಯುತ್ ಶಕ್ತಿ. 2ನೇದು ವಸತಿ ಐತೋ ಇಲ್ಲೋ? ವೆರಿ ಗುಡ್. ನೆಕ್ಸ್ಟ್ ಸಾರ್ವಜನಿಕ ವೆಚ್ಚ ಐತೋ ಇಲ್ಲೋ? ವೆರಿ ಗುಡ್. ನೆಕ್ಸ್ಟ್ ನೈರ್ಮಲ್ಯ ಐತಿ. ಇದು ಒಂದು ಸಾರ್ವಜನಿಕ ವೆಚ್ಚ ತೆಗೆದಿರ್ತೇನೆ, ಉಳ್ಕಿದ್ದು ಎಲ್ಲ ಹಿಂಗ ಕ್ವಶನ್ ಕೇಳಿರ್ತಾನ ನೋಡ್ರಿ. ಅವ್ ಗೊತ್ತದಾವಲ್ಲ. ಬಹು ಆಯಾಮ ಬಡತನ ಸೂಚ್ಯಂಕದಾಗ ಸ್ಟೇಟ್ದಾಗ ಬಂದಾಗ ಎಷ್ಟು ಅದಾವು? ಸ್ಟೇಟ್ದಾಗ 10. ಸ್ಟೇಟ್ದಾಗ ಎಷ್ಟು? 12 10 ಸ್ಟೇಟ್ದಾಗ. ಸ್ಟೇಟ್ ಅದ ಇಂಡಿಯಾ ಅದ ಸ್ಟೇಟ್ದಾಗ. ಇಂಡಿಯಾದಾಗ ಎಷ್ಟು ಅದಾವು? 12. ಇಂಡಿಯಾದಾಗ ಯಾರು ಓಡಿಸ್ತಾರ? ನೀತಿ ಆಯೋಗದ. 12ರಾಗ ಹೊಸವ ಯಾವ್ಯಾವ ಹೇಳ್ರಿ? ಬ್ಯಾಂಕ್ ಮತ್ತು ಇನ್ನೊಂದ ತಾಯಂದಿರ ಮ್ಯಾಟರ್ನಲ್ ಹೆಲ್ತ್ ಅಂತ ಕರಿತಾರಲ್ಲ. ತಾಯಂದಿರ ಹೆಲ್ತ್ ಅನ್ನೋದು ಮ್ಯಾಟರ್ನಲ್ ಆರೋಗ್ಯ. ಎದ್ರೊಳಗೆ ಬರ್ತಾವ 3 ಕ್ಯಾಟಗರಿ ಹೇಳಿದ್ವಿ. ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ, ನೆಕ್ಸ್ಟ್ ಜೀವನ ಮಟ್ಟ ಅಂತ ಬರ್ತದೆ. ಜೀವನ ಮಟ್ಟದಾಗ ಬ್ಯಾಂಕ್ ಅಕೌಂಟ್, ಮ್ಯಾಲ್ ಬಂದಾಗ ಹೆಲ್ತ್. 2 ಗೊತ್ತದಲ್ಲ. ಹೆಲ್ತ್ದಾಗ ಮ್ಯಾಟರ್ನಲ್ ಹೆಲ್ತ್ ಒಮ್ಮೆ ಹೇಳ್ತೀರೇನು? 10 ನೆನಪದಾವಲ್ಲ? 10 ಬ್ಯಾಡ. ಕ್ವಶನ್ದಾಗ ಬಂದ್ರೆ ಏನ್ ಮಾಡ್ತಿ? ಇಲ್ಲಿ 4 ಕೇಳಾರು 10 ಹೇಳ್ರಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಥವಾ ಬಹು ಆಯಾಮ ಬಡತನ ಸೂಚ್ಯಂಕ ಯಾರು ಓಡಿಸ್ತಾರ ಅಂದ್ರೆ UNDP. UNDP ಬಡ ಬಡ ಹೇಳ್ರಿ. ಇದ್ರೊಳಗೆ ಯಾವ್ದಂದ್ರೆ 1ನೇದು ಯಾವ್ದಾರ ಆರೋಗ್ಯದಾಗ 2. ನಾ ಸೆಂಟ್ರಲ್ ಇದ್ರದ್ದು ಕೇಳತ್ತ ಜಗತ್ತಿಂದ ಅಟ್ಟ ಹೇಳ್ರಿ. ಅವು 2 ಹೇಳ್ರಿ ಆಲ್ರೆಡಿ ನೀವು. ಬ್ಯಾಂಕ್ ಅಕೌಂಟ್ ಒಂದು ಹೇಳಿರಿ, ಮತ್ತು ಇನ್ನೊಂದು ಯಾವ್ದಂದ್ರೆ ಮ್ಯಾಟರ್ನಲ್ ಹೆಲ್ತ್. ಇವು 2 ಬಿಟ್ಟು ಈಗ 10 ಹೇಳ್ಬಿಟ್ಟಿರ್ತೇನೆ. ಅವು ಇದನ್ನ ಬಿಡ್ತಾವು. UNDPದಾಗ ಬಂದಾಗ ಸೆಂಟ್ರಲ್ ಇದನ್ನ ಗ್ಲೋಬಲ್ ಲೆವೆಲ್ಗೆ UNDP ಓಡಿಸ್ತೈತಲ್ಲ, ಅದ್ರೊಳಗೆ ಆರೋಗ್ಯದಾಗ 2 ಹೇಳ್ರಿ. 1ನೇದು ಯಾವ್ದು? ನ್ಯೂಟ್ರಿಷನ್ ಇರ್ಬೇಕು, ಪೌಷ್ಟಿಕಾಂಶ. 1ನೇದು. 2ನೇದು ಯಾವ್ದ? ಶಿಶು ಮರಣ ಅಥವಾ ಚೈಲ್ಡ್ ಮಾರ್ಟಾಲಿಟಿ ಅಂತ ಕರೀತಾರೆ. 2 ಅದು ಆರೋಗ್ಯದಾಗ ಮುಗಿತಿ. ಇದನ್ನ ಎಜುಕೇಶನ್ ಒಳಗೆ ಅಥವಾ ಶಿಕ್ಷಣ ಒಳಗೆ. ಇಯರ್ ಆಫ್ ಸ್ಕೂಲಿಂಗ್. ನೆಕ್ಸ್ಟ್ ಅಟೆಂಡೆನ್ಸ್. ವೆರಿ ಗುಡ್. ಎಷ್ಟು ಅದು? 4 ಅದು. ಅದಾದ್ಮೇಲೆ ಜೀವನ ಗುಣಮಟ್ಟ ಅಂತ ಕರಿತೀವಿ, ಅದ್ರೊಳಗೆ 1ನೇದು ವಸತಿ. 2ನೇದು ವಿದ್ಯುತ್ ಶಕ್ತಿ. 3ನೇದು 1ನೇದು ಏನಂದ್ರೆ ಮನಿ ಇರ್ಬೇಕಾ, ಮನಿ ಆದ್ಮೇಲೆ ವಿದ್ಯುತ್ ಶಕ್ತಿ ಇರ್ಬೇಕಾ. 3ನೇದ
ಕುಕ್ಕಿಂಗ್ ಫ್ಯೂಯಲ್ ಅಥವಾ ಇಂಧನ ಅಂತ ಕರೀತಾರೆ, ಕುಕ್ಕಿಂಗ್ ಇಂಧನ. ನೆಕ್ಸ್ಟ್ 3 4ನೇ ಯಾವ್ದು ವಾಟರ್ ಸ್ಯಾನಿಟೇಷನ್ ಅಥವಾ ಎರಡು ಅನ್ನಂಗಿಲ್ಲ, ಬರೀ ಸ್ಯಾನಿಟೇಷನ್. ಇದು ನೈರ್ಮಲ್ಯ ಅಷ್ಟೇ. ಯಾವ್ದಂದ್ರೆ 4ನೇದು. ನೆಕ್ಸ್ಟ್ ಇನ್2 ಬರ್ಬೇಕು, ಡ್ರಿಂಕಿಂಗ್ ವಾಟರ್ ಒಂದು. ನೆಕ್ಸ್ಟ್ ಅಸೆಟ್ ಅಂದ್ರೆ ಆಸ್ತಿಗಳಿರ್ಬೇಕು. ಅಸೆಟ್ ಅಂತಾರಲ್ಲ, ಅದಕ್ಕೆ ಪ್ರಾಪರ್ಟಿ ಅಥವಾ ಆಸ್ತಿ ಅಂತ ಕರಿತೀವಲ್ಲ ಅದ್ರೊಳಗೆ ಇದ್ರೊಳಗೆ ಆಪ್ಷನ್ ಏನು ಕೊಟ್ಟಂದ್ರೆ ಸಾರ್ವಜನಿಕ ವೆಚ್ಚ ಅಂತ ಕೊಟ್ಟಲ್ಲ, ಅದಿಲ್ಲ ನೆನಪಿಟ್ಕೋ. ಇದು ರಾಬರ್ಟ್ ಓನ್ ಹೇಳಿದ್ರಲ್ಲ, ಇದು ಹೇಳ್ರಿ ನೋಡೋಣ. ಸಹಕಾರಿ ಸಂಘಗಳು ಬರ್ತೈತಲ್ಲ, ಇದ್ರೊಳಗೆ ಹೆಂಗೆ ಐತತ್ ಹೇಳ್ರಿ, ಮೆಂಬರ್ 1 ವೋಟ್ 1 ಮೆಂಬರ್ ಇರ್ತೈತೆ, ಅಥವಾ 1 ವೋಟ್ ಮೆನಿ ಇದನ್ನ ಸಾರಿ 1 ಮೆಂಬರ್ ಮೆನಿ ವೋಟ್ ಅಂತ ಇರ್ತೈತೆ. ಅದ್ರ ಮೇಲೆ ವರ್ಕ್ ಆಕೈತೆ ನೋಡಿ ಥೀಮ್. 1 ವೋಟ್ 1 ಮೆಂಬರ್ ಅಂತಾರೆ, ಅಂದ್ರೆ ಒಬ್ಬ ಮೆಂಬರ್ ಇದ್ದತ್ತೇಳಿ 1 ವೋಟಿಂದ ಅಧಿಕಾರ ಇರ್ತೈತಿ. ಇದು ನೆನಪಿಟ್ಕೋರಿ. ಯಾವ್ದಂದ್ರೆ ಸಹಕಾರಿ ಸಂಘಗಳದಾಗ ಸಹಕಾರಿ ಸಂಘಗಳ ಫಂಡಮೆಂಟಲ್ ರೈಟ್ಸ್ನಾಗ ಯಾವ ವಿಧಿ ಇರ್ತದೆ ಗೊತ್ತಾತನ? ಸಹಕಾರಿ ಸಂಘಗಳ ತಿಳಿಲಿಲ್ಲ ಯಾವ ವಿಧಿ ಸಹಕಾರಿ ಸಂಘಗಳ ಬಗ್ಗೆ ಫಂಡಮೆಂಟಲ್ ಅಥವಾ ಮೂಲಭೂತ ಹಕ್ಕು ಒಳಗೆ ಹೇಳಿಲ್ಲ. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ. ಸಹಕಾರಿ ಸಂಘ ಅನ್ನೋದು ಒಂದು ಸಂಘ. ಯಾವ್ದು ಹಿಂಗ್ ಕೇಳಿದಾಗ ಮತ್ತೆ ಇದನ್ನೇನು ಕೇಳಿರತ್ತಲ್ಲ, ಅದ್ರೊಳಗೆ ಬರ್ತೈತಿ ಗೊತ್ತೈತಲ್ಲ. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ. ಆ ಸಂಘ ಕಟ್ಟುದಂದ್ರೆ ಬರೀ ಏನರ ಹೋರಾಟ ಮಾಡುವ ಸಂಘಗಳತ್ತಲ್ಲ, ಇಂಥವು ಏನರ ನಮ್ಮ ದೇಶ ರಾಜ್ಯದಾಗ ಸಂಘಗಳನ್ನ ಕಟ್ತಿಲ್ಲ, ಆ ಸಂಘಕ್ಕೂ ಇದನ್ನ ಕೊಡ್ತೈತೆ ಅದು ಅನುಮತಿ. ಅದ ಯಾವ್ದು ಇದನ್ನ ಮೂಲಭೂತ ಕರ್ತವ್ಯ ಅಂದ್ರೆ 19C ಫಂಡಮೆಂಟಲ್ ರೈಟ್ಸ್ನಾಗ ಬರ್ತೈತಿ. ಇದಕ್ಕೆ ಡೆಡಿಕೇಟೆಡ್ ಆಗಿದ್ದು ಭಾಗ ಯಾವ್ದತ್ ಕೇಳಿದ್ರೆ ಗೊತ್ತಾಗತ್ತಲ್ಲ, ಯಾವ ಭಾಗ ಈ ಸಂವಿಧಾನದ ಯಾವ ಭಾಗ ಇದ್ರ ಸಂಬಂಧ ಐತಿ ಸಹಕಾರಿ ಸಂಘಗಳಕ್ಕಂದ್ರ? ನೆಕ್ಸ್ಟ್ ಇದು ಹಣದ 9th B, ನಾನು 19B ಅನ್ನ 9B ನಾ ಎಟ್ ಹೇಳಿ. ನೆಕ್ಸ್ಟ್ ಇದೇ ಹಣದುಬ್ಬರ ಮತ್ತು ಹಣದ ಕುಸಿತ ಅಂತ ಬರ್ತೈತಿ, ನೆನಪೈತಿ. ಅದ್ರ ಮೇಲೆ ಕ್ವಶನ್ ಹೆಂಗೆ ಕೇಳ ನೋಡ. ಒಂದೇ ಡೈರೆಕ್ಟ್ ಹೇಳ್ತೀನಿ. ಒಂದೇದು ಏನು ಕೇಳಂದ್ರೆ ಹಣ ಪ್ರಸರಣ ಅಂತ ಕರಿತೀವಿ ಅಥವಾ ಹಣದ ಕುಸಿತ ಅಂತ ಕೇಳ್ತೀವಿ. ನೆನಪೈತಲ್ಲ, ಹಣದ ಕುಸಿತ ಅಂದ್ರೆ ಏನಾಗಿರ್ತೈತೆ ಹೇಳ್ರಿ ಮೊದಲು ಮಾರ್ಕೆಟ್ನಾಗ? ಹಣದ ಮೌಲ್ಯ ಜಾಸ್ತಿ ಆಗಿರ್ತೈತೆ, ಏನು ವಸ್ತುಗಳ ಮೌಲ್ಯ ಜಾಸ್ತಿ ಆಗಿರ್ತೈತೆ? ವಸ್ತುಗಳ ಮೌಲ್ಯ. ನಾ ಇನ್ನೊಂದು ಕೇಳತ್ ನೋಡ, ಹಣದುಬ್ಬರ ಕೇಳತ್ನೋ ಹಣ ಪ್ರಸರಣ ಕೇಳತ್ನ? ಹಣ ಪ್ರಸರಣ ಕೇಳತ್ನ. ಹಣದ ಮೌಲ್ಯ ಕುಸಿತ, ಹಣ ಕುಸಿತ ಅಥವಾ ಹಣ ಪ್ರಸರಣ ಅಂತ ಕರೀತಾರೆ. ಡಿಪ್ಲೇಷನ್ ಅಂತ ಕರೀತಾರಲ್ಲ, ಡಿಪ್ಲೇಷನ್ ಆದ ಟೈಮ್ನಾಗ ಏನಾಗಿರ್ತದೆ? ಹಣದ ಮೌಲ್ಯ ಜಾಸ್ತಿ ಆಗಿರ್ತೈತಿ, ವಸ್ತುವಿನ ವ್ಯಾಲ್ಯೂ ಕಡಿಮೆ ಆಗಿರ್ತೈತಿ. ಈಗ 20 ರೂಪಾಯಿಗೆ ಒಂದು ರೈಟೋಮೀಟರ್ ಪೆನ್ ಸಿಗ್ತೈತೆ ಅಂತೇಳಿ ಅದ್ರದ್ದು ಏನಾಗಿರ್ತೈತೆ ಅಂದ್ರೆ 20 ರೂಪಾಯಿಗೆ ಒಂದು ಇದನ್ನ ಹಣದ ಮೌಲ್ಯ ಹೆಚ್ಚಾಗಿರ್ತೈತೆ ಅಂದ್ರೆ ಸಾರಿ ಉಲ್ಟಾ ಹೇಳ 20 ರೂಪಾಯಿಗೆ 20 ರೂಪಾಯಿಗೆ 2 ಅಲ್ಲೋ ಸರಿ. ಹಣದ ವ್ಯಾಲ್ಯೂ ಜಾಸ್ತಿ ಆಗಿರ್ತೈತಿ, ವಸ್ತುವಿನ ವ್ಯಾಲ್ಯೂ ಕಡಿಮೆ ಆಗಿರ್ತೈತಿ. ಈಗ ಪ್ರೆಸೆಂಟ್ 20 ರೂಪಾಯಿಗೆ ಐತಲ್ಲ, ಅದನ್ನ ಏನಾಗಿರ್ತದೆ? ರೊಕ್ಕ ಮಾರ್ಕೆಟ್ನಾಗ ಜಾಸ್ತಿ ಇರ್ತೈತ್ರಿ. ಇದು 20 ರೂಪಾಯಿ ಅನ್ನೋದ ನಮಗೆ ಕಡಿಮೆ ಅನಿಸ್ತಿರ್ತೈತೆ ಅಂದಾಗ ಹಣದ ವ್ಯಾಲ್ಯೂ ಕುಸಿತ ಆಗಿರ್ತೈತೆ. ಹಣದ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ ಇನ್ಕ್ರೀಸ್ ಆಗಿರ್ತೈತೆ. ಎರಡು ಬರ್ತಾವಲ್ಲ, ಇನ್ನೊಂದು ಏನು ಹಣದುಬ್ಬರ ಬರ್ತೈತಿ, ಇನ್ನೊಂದು ಹಣದ ಕುಸಿತ. ಹಣದುಬ್ಬರದಾಗ ಏನಾಗಿರ್ತೈತೆ ಅಂದ್ರೆ ವಸ್ತುವಿನ ವ್ಯಾಲ್ಯೂ ಜಾಸ್ತಿ ಆಗಿರ್ತೈತೆ. 20 ರೂಪಾಯಿ ಇದ್ದಿದ್ದ 40 ರೂಪಾಯಿ ಆತೇಳಿ ಅದು ಹಣದುಬ್ಬರ. ಅದಕ್ಕೆ ಏನತ್ತೀವಿ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗತ್ತವನ್ ಇಲ್ಲಲ್ಲ. ಹಣದುಬ್ಬರ ಅಂದ್ರೆ ಏನಂದ್ರೆ ವಸ್ತುವಿನ ವ್ಯಾಲ್ಯೂ ಹೆಚ್ಚಾಗಿರ್ತೈತಿ, ರೊಕ್ಕದ ವ್ಯಾಲ್ಯೂ ಕಡಿಮೆ ಆಗಿರ್ತದೆ. ಅಂದ್ರೆ ಅಲ್ಲಿ ಏನ್ ಮಾಡ್ತೀವಿ, ಒಂದು ಪೆನ್ ತಗೋಬೇಕಾದ್ರೆ 40 ರೂಪಾಯಿ ಐತೆ ಅಂದ್ರೆ ರೊಕ್ಕ ಡಬಲ್ ಹೋಗಿರ್ತದೆ. ಇಲ್ಲಿ 20 ರೂಪಾಯಿ ಇದ್ದಿದ್ದು 20 ರೂಪಾಯಿ ಪೆನ್ ಇತ್ತೇಳಿ ಅದಕ್ಕೆ ಹಣದ ಕುಸಿತನೆಲ್ಲ ಇಲ್ಲಾರ 10 ರೂಪಾಯಿ ಆಗಿರ್ತದೆ. ವಸ್ತುವಿನ ವ್ಯಾಲ್ಯೂನ ಕಡಿಮೆ ಆಗಿಬಿಟ್ಟಿರ್ತದೆ. ಅಲ್ಲಿ ಏನಂದ್ರೆ ವಸ್ತುವಿನ ವ್ಯಾಲ್ಯೂ ಜಾಸ್ತಿ ಆಗಿರ್ತದೆ. ಗೊತ್ತಾದಲ್ಲ? ಎರಡು ಎಕ್ಸಾಂಪಲ್ ಕೊಡಕ್ಕೆ ಹೇಳಿನಿ, ಅದನ್ನ ಅಪ್ಲೈ ಬೇರೆ ಕಡೆ ಮಾಡ್ಕೋರಿ. ಈಗ ಹೇಳ್ತಾರೆ ನೋಡ್ರಿ, ಅದ್ರ ಮೇಲೆ ಕ್ವಶನ್ ಏನು ಕೇಳೋಣ ಅದ್ರ ಮೇಲೆ ಹೇಳ್ರಿ. ಗೊತ್ತಾದಲ್ಲ? ಎರಡು ಗೊತ್ತಾದಲ್ಲ? ಈ ಕಡೆ ಏನಾಗಿರ್ತದೆ ಅಂದ್ರೆ ಡೈರೆಕ್ಟ್ ಏನು ಕೇಳಿರ್ತಾರೆ ಗೊತ್ತಾ, ಇದ್ರ ಕ್ವಶನ್ ಹೆಂಗೆ ಕೇಳಿರ್ತಾರೆ ಗೊತ್ತಾ? ಈಗ ಹಣದುಬ್ಬರ ಆಗಿರ್ತೈತೆ ಅಂತ ತಿಳ್ಕೊ. ಹಣದುಬ್ಬರ ಆದ್ರೆ ಏನಾಗಿರ್ತದೆ? ವಸ್ತುವಿನ ವ್ಯಾಲ್ಯೂ ಜಾಸ್ತಿ ಆಗಿರ್ತೈತಿ, ಹಣದ ವ್ಯಾಲ್ಯೂ ಕಡಿಮೆ ಆಗಿರ್ತೈತಿ. ಆ ಟೈಮ್ನಾಗ RBI ರೆಪೋ ರೇಟ್ ಇನ್ಕ್ರೀಸ್ ಮಾಡ್ತೈತೆ, ಡಿಕ್ರೀಸ್ ಮಾಡ್ತೈತೆ. ಹಿಂಗೆ ಕ್ವಶನ್ ಕೇಳಿರ್ತಾನೆ ಪ್ರಾಕ್ಟಿಕಲ್ ಬೇಸ್ಡ್ ಮೇಲೆ. ಏನಂತ ಹೇಳ್ತೀರಿ? ಹೆಚ್ಚಿಗೆ ಮಾಡ್ತಾನೋ ಕಡಿಮೆ ಮಾಡ್ತಾನೆ. ಇನ್ನೊಂದು ಕ್ವಶನ್ ಕೇಳತ್ ನೋಡ, ಹಣದ ವ್ಯಾಲ್ಯೂ ಏನಾಗೈತೆ ಅಂದ್ರೆ ಕಡಿಮೆ ಆಗೈತಿ, ವಸ್ತುವಿನ ವ್ಯಾಲ್ಯೂ ಹೆಚ್ಚಾಗೈತಿ. ಅವಾಗ ಮನುಷ್ಯನ ಕೈಯಾಗ ರೊಕ್ಕ ಇಲ್ಲ. ಅವಾಗ RBI ರೆಪೋ ರೇಟ್ ಹೆಚ್ಚು ಮಾಡ್ತೈತೋ ಕಡಿಮೆ ಮಾಡ್ತೈತೆ? ಥಿಂಕ್ ಮಾಡಿ. ಎಸ್, ಕಡಿಮೆ ಮಾಡ್ತೈತೆ. ಯಾಕಂದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳಕ್ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳಿ. ನಾ ಏನಂದ್ರೆ ಎದಕ್ಕಂದ್ರೆ ಈಗ ಇದನ್ನ ವಸ್ತುವಿನ ವ್ಯಾಲ್ಯೂ ಜಾಸ್ತಿ ಆಗಿರ್ತೈತಿ, ರೊಕ್ಕದ ವ್ಯಾಲ್ಯೂ ಕಡಿಮೆ ಆಗೈತಿ. ಮನುಷ್ಯನ ಕೈಯಾಗ ರೊಕ್ಕ ಇಲ್ಲ ಅಂದ್ರೆ ಪರ್ಚೇಸ್ ಮಾಡಕ್ ಹೋಗಂಗಿಲ್ಲ, ರೊಕ್ಕ ಇರಂಗಿಲ್ಲ. ಈಗ ನಿನ್ಗೆ 40 ರೂಪಾಯಿ ಕೊಟ್ಟು ಪೆನ್ ತಗೋ ಅಂದ್ರೆ ನಿನ್ ಕಡೆ ರೊಕ್ಕ ಇರಂಗಿಲ್ಲ. ರೊಕ್ಕ ಇರ್ಲಿಕ್ಕೆ ಏನ್ ಮಾಡ್ಬೇಕು? RBI ರೆಪೋ ರೇಟ್ ಅದು ಎದಕ್ಕೆ ಕಂಟ್ರೋಲ್ ಮಾಡ್ತೈತೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ರೊಕ್ಕ ಹೆಚ್ಚು ಕೊಡೋದು, ಕಡಿಮೆ ಕೊಡಕ್ಕೆ ಏನ್ ಮಾಡ್ತಿದ್ರೆ ರೆಪೋ ರೇಟ್ ಏನ್ ಮಾಡ್ತಿರ್ತೈತೆ ಅಂದ್ರೆ ಕಂಟ್ರೋಲ್ ಮಾಡ್ತಿರ್ತದೆ. ಈಗ ರೆಪೋ ರೇಟ್ ಹೆಚ್ಚು ಮಾಡ್ರೆ ವಾಣಿಜ್ಯ ಬ್ಯಾಂಕ್ ಅಲ್ಲಿ ಹೋಗಿ ರೊಕ್ಕ ತಗೊಳಕ್ ಬರಂಗಿಲ್ಲ. ಯಾಕಂದ್ರೆ ಭಾಳ ರೆಪೋ ರೇಟ್ ಐತಿ ಅಥವಾ ಬಡ್ಡಿ ಭಾಳ ಕಟ್ಬೇಕಾಗತ್ತಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ನವರು ರೊಕ್ಕ ತರಂಗಿಲ್ಲ. ಆ ರೊಕ್ಕ ಅವ್ರು ತರ್ಲಿಕ್ಕತ್ತೇಳಿ ಜನರಿಗೆ ಅಥವಾ ಏನಂದ್ರೆ ಲೋನ್ ತಿಳಿವಲ್ದ ಯಾವ್ದ್ರೋಗ ಹಣದುಬ್ಬರದಾಗ ಹಣದುಬ್ಬರ ಹೇಳಲ್ಲ, ಉಲ್ಟಾ ಹೇಳಿ ನನ್ ಮತ್ತ ತಡಿ. ತಡಿ ಇನ್ನೊಮ್ಮೆ ನಾನು ಹೇಳ್ತೀನಿ ತೋರಿ. ಹಣದುಬ್ಬರ ಅಂತಂದ್ರೆ ಏನಂದ್ರೆ ಹಣದ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ ಹೆಚ್ಚಾಗಿರ್ತೈತೆ, ವಸ್ತುವಿನ ವ್ಯಾಲ್ಯೂ ಹೆಚ್ಚಾಗಿರ್ತೈತಿ, ಹಣದ ವ್ಯಾಲ್ಯೂ ಕಡಿಮೆ ಆಗಿರ್ತೈತಿ. ಹೌದು, ಹಣದ ವ್ಯಾಲ್ಯೂ ಕಡಿಮೆ ಆಗಿರ್ತಂದ್ರೆ ಜಾಸ್ತಿ ಇರ್ತೈತೆ ಹಣ. ಕಡೆ ಕರೆಕ್ಟ್ ಉಲ್ಟಾ ಹೇಳಿ ಕರೆಕ್ಟ್. ಹಣದ ಕರೆಕ್ಟ್ ಉಲ್ಟಾ ಹೇಳಿನಿ ಇಲ್ಲ ಸ್ವಲ್ಪ ಚೇಂಜ್ ಅಲ್ಲಿ ಪೂರ್ತಿ ಉಲ್ಟಾನೇ ಹೇಳಿನ, ಸ್ವಲ್ಪ ಚೇಂಜ್ ಅಲ್ಲಿ
ಕರೆಕ್ಟ್. ಹಣದ ವ್ಯಾಲ್ಯೂ ಕಡಿಮೆ ಆಗಿರ್ತೈತಲ್ಲ ಕರೆಕ್ಟ್ ನೀವು ಹೇಳಿದ್ದ. ಯಾಕಂದ್ರೆ ಈಗ 40 ರೂಪಾಯಿ ಕೊಟ್ಟು ತಗೋತಿರಲ್ಲ, ರೊಕ್ಕದ ವ್ಯಾಲ್ಯೂ ಏನಂದ್ರೆ ರೊಕ್ಕಕ್ಕೆ ವ್ಯಾಲ್ಯೂ ಇರಂಗಿಲ್ಲ ತಿಳ್ಕೊರಿ. ಯಾಕಂದ್ರೆ ವಸ್ತುವಿನ ವ್ಯಾಲ್ಯೂ ಜಾಸ್ತಿ ಆಗಿರ್ತಾರೆ, ರೊಕ್ಕಕ್ಕೆ ವ್ಯಾಲ್ಯೂ ಇರಂಗಿಲ್ಲ. ಅಂದ್ರೆ ರೊಕ್ಕ ಜಾಸ್ತಿ ಇರ್ತೈತಿ, ಅವಾಗ ಏನು ಮಾಡ್ತದೆ ರೆಪೋ ರೇಟ್ನ ಇನ್ಕ್ರೀಸ್ ಮಾಡ್ತದೆ. ರೆಪೋ ರೇಟ್ ಇನ್ಕ್ರೀಸ್ ಮಾಡೋದ್ರಿಂದ ಮನುಷ್ಯನ ಕೈ ಅಂದ್ರೆ ರೊಕ್ಕ ಹೋಗೋದು ಕಡಿಮೆ ಆಗತ್ತೆ. ಕರೆಕ್ಟ್. ಇದ್ರದ್ದು ಉಲ್ಟಾ ಯಾವ್ದಂದ್ರೆ ಹಣದ ಕುಸಿತ ಅಥವಾ ಹಣ ಪ್ರಸರಣ. ಗೊತ್ತಾತಲ್ಲ ಈಗ? ಕನ್ಫ್ಯೂಷನ್ ಆಗ್ಲಿಲ್ಲಲ್ಲ? ಈಗ ಹೇಳ್ರಿ, ಇದ್ರ ಮೇಲೆ ಕ್ವಶನ್ ಕೇಳಿದ್ರೆ ಹಣ ಪ್ರಸರಣ ಅಥವಾ ಹಣದ ಕುಸಿತ ಅಂತ ಕರೀತಾರೆ. ಅದ್ರ ಮೇಲೆ ಕ್ವಶನ್ ಕೇಳ. ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ ಅಂತ. ಕರೆಕ್ಟು ತಪ್ಪು? ಹೂಡಿಕೆ ಮತ್ತು ಇದನ್ನ ಯಾವ್ದ್ರಲ್ಲಿ ಕೇಳತ್ತಂದ್ರೆ ಹಣದ ಕುಸಿತ ಅಂತ ಹೇಳಿಲ್ಲ. ಈ ಹಣದ ಕುಸಿತ ಟೈಮ್ನಾಗ ಏನಾಗಿರ್ತೈತೆ ಅಂದ್ರೆ, ಈ ಹಣದ ಕುಸಿತದಾಗ ಏನಾಗಿರ್ತೈತೆ, ಹಣದುಬ್ಬರ ಹೇಳತ್ತಿಲ್ಲ, ಹಣದ ಕುಸಿತ ಬಗ್ಗೆ ಹೇಳತ್ತ. ಅದ್ರಾಗ ಏನಾಗಿರ್ತೈತೆ ಹೇಳ್ರಿ? ಎರಡೂ ಕನ್ಫ್ಯೂಸ್ ಆಗಾವ ನಿಮ್ಗೆ, ನನಗೆ ಕನ್ಫ್ಯೂಸ್ ಆಗ ಇಲ್ಲ ನನಗೆ ಕನ್ಫ್ಯೂಸ್ ಆಗಿಲ್ಲ. ನಾ ಕರೆಕ್ಟ್ ಹೇಳತ್ತೇನೆ ಈಗ ಕರೆಕ್ಟ್ ಹೇಳತ್ತನ. ನಾ ಹೇಳತ್ನ ಹಣದ ಕುಸಿತದ ಮೇಲೆ ಕ್ವಶನ್ ಕೇಳೋಣ. ಅದ್ರೊಳಗೆ ಹಣದ ಕುಸಿತ ಅಂದ್ರೆ ಏನಂತ ಹೇಳ್ರಿ? ಕುಸಿತ ಅಂದ್ರೆ ಹಣಕ್ಕೆ ಏನಿರ್ತೈತೆ ಅಂದ್ರೆ ಮೌಲ್ಯ ಜಾಸ್ತಿ ಆಗಿರ್ತೈತಿ, ವಸ್ತುವಿನ ವ್ಯಾಲ್ಯೂ ಕಡಿಮೆ ಆಗಿರ್ತೈತಿ. ಆ ಟೈಮ್ನಾಗ ಹೂಡಿಕೆ ಮಾಡ್ತಾರೋ ಇಲ್ಲೋ? ಮಾಡ್ತಾರ. ಹೂಡಿಕೆ ಮಾಡ್ತಾರ. ಒಂದನೇದು ಕ್ವಶನ್ ಕೇಳತ್ನ ಇನ್ನೊಮ್ಮೆ ನೋಡ್ರೆ, ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ ಅಂತ ಕೇಳೋಣ. ಹೆಚ್ಚಳ ಉಂಟಾಕೈತೋ ಇಲ್ಲೋ? ನಾ 3-4 ಆಪ್ಷನ್ ಕೊಟ್ಬಿಡ್ಲಿ ಒಮ್ಮೆ. 4 ಎರಡನೇ ಉದ್ಯೋಗದಲ್ಲಿ ನಷ್ಟ ಆಕೈತೆ. ನಾನು ಉದ್ಯೋಗದಲ್ಲಿ ನಷ್ಟ ಆಕೈತೋ ಇಲ್ಲೋ? ಓಕೆ. ಎರಡನೇ ನಾ ಈ ಮೂರ್ತಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಕರೆಕ್ಟ್ ಗೊತ್ತಾಕವ ಯಾವ್ದಂದ್ರೆ ಉದ್ಯೋಗದಲ್ಲಿ ನಷ್ಟವಾಗುತ್ತದೆ ಅಂತ. ಅದಾದ್ಮೇಲೆ ಮೂರನೇದು ಬರ್ತದೆ, ಕೂಲಿ ಮತ್ತು ಲಾಭಗಳ ಮಟ್ಟದಲ್ಲಿ ಕುಸಿತ ಉಂಟಾಗುತ್ತದೆ. ಅದು ಕರೆಕ್ಟೋ ತಪ್ಪು? ಏನೂ ಹೋಗವಲ್ವ ಅಣ್ಣ ಮೇಲಿನಿಂದ. ನನಗೂ ಪಟ್ನ ಇಂಗ್ಲೀಷ್ನಾಗ ಗೊತ್ತಾಕು. ಇನ್ನೊಮ್ಮೆ ಹೇಳ. ಇನ್ನೊಂದು ಲಾಸ್ಟ್ ಆಪ್ಷನ್, ಸಮಗ್ರ ಪೂರೈಕೆಯಲ್ಲಿ ಕುಸಿತ ಉಂಟಾಗುತ್ತದೆ ಅಂತ ಕೇಳ್ತಾನೆ. ತಪ್ಪು ಕರೆಕ್ಟು? ನಾನು ಅಲ್ಲ ಹೇಳ್ಬಿಡ್ತೇನೆ ನೋಡು. ಹಣದ ಕುಸಿತ ಮತ್ತು ಹಣದ ಮಟ್ಟ ಯಾವ್ದಂದ್ರೆ ಇನ್ನೊಂದು ಯಾವ್ದು ಹಣದುಬ್ಬರ ಮತ್ತು ಹಣದ ಕುಸಿತ ಅಂತ ಹೇಳಿದ್ವು. ಹಣದುಬ್ಬರ ಆದಂಗೆ ಏನಾಗಿರ್ತದೆ ಅಂದ್ರೆ ರೊಕ್ಕಕ್ಕೆ ವ್ಯಾಲ್ಯೂ ಇರಂಗಿಲ್ಲ ತಿಳ್ಕೊರಿ. ಅವಾಗ ಏನು ಮಾಡ್ತದೆ, ರೆಪೋ ರೇಟ್ನ ಇನ್ಕ್ರೀಸ್ ಮಾಡ್ತಿರ್ತದೆ. ಅವಾಗ ರೊಕ್ಕಕ್ಕೆ ವ್ಯಾಲ್ಯೂ ಇಲ್ದಾಗ ಅಂದಾಗ ರೊಕ್ಕ ಭಾಳ ಅಡ್ಡಾಡ್ತಿರ್ತೈತಲ್ಲ. ಆ ರೊಕ್ಕ ಭಾಳ ಅಡ್ಡಾಡತೈತೆ ಅಂದ್ರೆ ನಮ್ಮಲ್ಲಿ ಹೂಡಿಕೆ ಮಾಡೋದು ಸಾಕಷ್ಟು ರೊಕ್ಕ ಇರ್ತೈತೆ. ಅವಾಗ ಎಲ್ಲಿ ಬೇಕಾದ್ರೂ ಹೂಡಿಕೆ ಮಾಡ್ಬೋದು. ಅವಾಗ ಏನಂದ್ರೆ ರೊಕ್ಕಕ್ಕೆ ವ್ಯಾಲ್ಯೂ ಇರಂಗಿಲ್ಲ ತಿಳ್ಕೊರಿ. ಅಂದ್ರೆ ರೊಕ್ಕ ಜಾಸ್ತಿ ಇರ್ತದೆ. ರೊಕ್ಕ ಜಾಸ್ತಿ ಇದ್ದಾಗ ಏನು ಬೇಕಾದ ದೊಡ್ಡ ಬಿಸ್ನೆಸ್ ಮಾಡ್ಬೋದೋ ಇಲ್ಲೋ? ಮಾಡಾಗ RBI ಹೆಂಗೆ ಕಂಟ್ರೋಲ್ ಮಾಡ್ತಿದ್ರೆ, ರೊಕ್ಕ ಭಾಳ ಹೋಗೋ ಮಕ್ಕಳ ಕೈ ಆಗತ್ತೇಳಿ ಏನು ರೆಪೋ ರೇಟ್ ಇನ್ಕ್ರೀಸ್ ಮಾಡ್ತಿರ್ತೇಳಿ ರೊಕ್ಕ ಕಡಿಮೆ ಆಕತ್ತೆ. ಅದ್ರ ಉಲ್ಟಾ ಏನಾಕಿರ್ತಂದ್ರೆ ಇಲ್ಲಿ ಆಕತ್ತೆ. ಇಲ್ಲಿ ಏನು ಹೇಳಿ, ಹಣದ ವ್ಯಾಲ್ಯೂ ಏನಂದ್ರೆ ಕುಸಿತ ಆಗಿ ಇದನ್ನೇನಾಗಿರ್ತೈತಿ ಇದ್ರೊಳಗೆ ಹಣದ ವ್ಯಾಲ್ಯೂ ಕುಸಿತ ಆಗಿರ್ತೈತಿ, ವಸ್ತುಗೆ ಹಣದ ಮೌಲ್ಯ ಹೆಚ್ಚಿಗೆ ಆಗಿರ್ತೈತಿಲ್ಲ. ಹಣದ ಮೌಲ್ಯ ಹೆಚ್ಚಿಗೆ ಹೆಂಗಾಗಿರ್ತದೆ ಅಂದ್ರೆ ಕೂಲಿ ಕಾರ್ಮಿಕರು ಸಿಗಂಗಿರಲ್ಲ. ಅವ್ರಿಗೆ ಏನಂದ್ರೆ ವೇಜಸ್ ಜಾಸ್ತಿ ಕೊಡ್ದಿರ್ತೈತಿಲ್ಲ. ಆ ಟೈಮ್ನಾಗ ಏನು ಮಾಡ್ತೈತೆ, ಉತ್ಪಾದನೆ ಇದ್ರೊಳಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಿರಂಗಿಲ್ಲ. ಬಟ್ ಉಳ್ಕಿದ್ದು ಏನು ಮೂರದಲ್ಲ ಅವು ಕರೆಕ್ಟ್ ಆಕೋ. ಹೆಂಗಂದ್ರೆ ಒಂದೇದೇನಂದ್ರೆ ಲಾಸ್ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಕಳ್ಕೋತಾರ. ಯಾವ್ದಂದ್ರೆ ಹಣದ ಕುಸಿತ ಆದಾಗ ಕೆಲಸ ಹೋಗಿರ್ತಾವ. ಅದಾದ್ಮೇಲೆ ಇನ್ನೊಂದು ಕೂಲಿ ಲಾಭಗಳ ಮಟ್ಟ ಇಳಿಕೆ ಆಕತ್ತಂದಿಲ್ಲ, ಇಳಿಕೆ ಆಗ್ತಿರ್ತೈತಿ. ಇನ್ನೊಂದೇನಂದ್ರೆ ಸಮಗ್ರ ಪೂರೈಕೆಯಲ್ಲೇ ಕುಸಿತ ಉಂಟಾಕತ್ತೈತಲ್ಲ. ಕರೆಕ್ಟ್. ಅವು ಎರಡು ಅದ್ ಮ್ಯಾಲ ತೇರಿ ನೆನಪಿಟ್ಕೋರಿ. ಅದ್ರ ಮೇಲೆ ಹೇಳಿಕೆ ಅವ್ರ ಯಾಕಂದ್ರೆ ಹೇಳಿಕೆ ಹೆಂಗ್ ಬೇಕಾ ಕೊಟ್ಟಿರ್ತಾರೆ, ಅದ್ರ ಸಲ್ಮನ್ ಕನ್ಫ್ಯೂಸ್ ಆಕವ. ಬಟ್ ಇವ್ ಎರಡು ಗೊತ್ತಾದವಲ್ಲ, ಹಣದುಬ್ಬರ ಮತ್ತು ಹಣದ ಕುಸಿತ. ಹಣದುಬ್ಬರ ಆದಂಗೆ ಏನಾಗಿರ್ತೈತೆ ಅನ್ನಿ, ಸರಕ ಸೌಲಭ್ಯಗಳು ಅಥವಾ ಗೂಡ್ಸ್ ವ್ಯಾಲ್ಯೂ ಹೆಚ್ಚಾಗಿದೆ. ಒಂದು ಪೆನ್ ನೆನಪಿಟ್ಕೊಂಡ್ಬಿಡ್ರಿ, 20 ರೂಪಾಯಿ ಇದ್ದು 40 ರೂಪಾಯಿ ಇರ್ತದೆ. ಅವಾಗ ನಮಗೆ ಅಫೋರ್ಡ್ ಮಾಡೋ ಕೆಪಾಸಿಟಿ ಇರ್ತದೆ ಅಂದ್ರೆ ಹಣದ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಹಣ ಸಿಕ್ಕಾಪಟ್ಟೆ ಮಾರ್ಕೆಟ್ನಾಗ ಇದ್ದಾಗ ಹಣದುಬ್ಬರ ಅಂತ ಕರಿತೀವಿ. ಹಣದ ಕುಸಿತ ಅಂದ್ರೆ ರೊಕ್ಕ ಮಾರ್ಕೆಟ್ನಾಗ ಇರಂಗಿಲ್ಲ. ಅವಾಗ RBI ಹೆಂಗೆ ಕಂಟ್ರೋಲ್ ಮಾಡ್ತೈತೆ ಅಂತ ನೆನಪಿಟ್ಕೊಂಡ ಅವ್ನು ಎಲಿಮಿನೇಟ್ ಮಾಡ್ರೆ ಆಪ್ಷನ್ ಗೊತ್ತಾಗ್ಬಿಡ್ತದೆ. ನಾ ಹಂಗೆ ಎಲಿಮಿನೇಟ್ ಮಾಡ್ತೀನಿ ಅದ್ರ ಸಲ್ಮನ್. ನೆಕ್ಸ್ಟ್ ಹೇಳಿ, ಇದು PM ವಿಶ್ವಕರ್ಮ ಯೋಜನೆ ಮೇಲೆ ಕ್ವಶನ್ ಕೇಳ್ಯಾರ. PM ವಿಶ್ವಕರ್ಮ ಯೋಜನೆ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳ್ಯಾರ. ಎದ್ರ ಸಲ್ಮನ್ ಬರ್ತದೆ PM ವಿಶ್ವಕರ್ಮ ಯೋಜನೆ? ಕರಕುಶಲ, ಇದನ್ನ ಕರಕುಶಲ ಕರಕುಶಲ ಕಾರ್ಮಿಕರತ್ ಕರೀತಾರಲ್ಲ. ಎಷ್ಟು ಕರಕುಶಲ ಕಾರ್ಮಿಕರಿಗೆ? 17, 18, 19. 17, 18. ಇನ್ನೊಮ್ಮೆ ಹೇಳ, ಕರಕುಶಲ ಕಾರ್ಮಿಕರತ್ ಬರ್ತದೆ. ಇದನ್ನ ಹಿಂಗತ್ತಲ್ಲ, ಯಾವಾಗ ಬೇಕಾದ್ ಕೇಳ್ಬೋದ್ರಿ. ಇದನ್ನ ಯಾಕಂದ್ರೆ ಒಮ್ಮೆ ಲಾಂಚ್ ಮಾಡ್ರ ಅಂದ್ರೆ ಕರೆಂಟ್ ಅಫೇರ್ಸ್ನಾಗ ಅಟ್ಟಲ್ಲ. ವಿಶ್ವಕರ್ಮ ಯೋಜನೆ ತರ್ತಾರೆ, PM ವಿಶ್ವಕರ್ಮ ಯೋಜನೆ ಅಂತ ಕರೀತಾರೆ. ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಇದನ್ನ? ಬಿಸಿಲು ಭಾಳ ಹತ್ತದ. ಯಾವ ಮಿನಿಸ್ಟ್ರಿದವ್ರು ತರ್ತಾರೆ PM ವಿಶ್ವಕರ್ಮ? ಪೂರ್ತಿ ಹೇಳ್ಬಿಡ್ಲಿ. ಮಿನಿಸ್ಟ್ರಿ ಆಫ್ ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್. ನೆನಪಿಟ್ಕೋರಿ, ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್ ಅವ್ರು ತರ. ಪೂರ್ತಿ ಹೇಳ್ಬಿಡ್ಲಿ ಅದನ್ನೊಮ್ಮೆ. ಅದ್ರ ಮೇಲೆ ಕ್ವಶನ್ ಹೆಂಗೆ ಕೇಳೋಣ ಆಮೇಲೆ ಹೇಳ್ತೀನಿ. PM ವಿಶ್ವಕರ್ಮ ಯೋಜನೆ ಅಂದ್ರೆ ನಮ್ಮಲ್ಲಿ ವಿಶ್ವಕರ್ಮ ದಿನ ಯಾವಾಗ ಆಚರಿಸ್ತಾರೆ? ಸೆಪ್ಟೆಂಬರ್ 17. ಎದಕ್ಕೆ ಆಚರಿಸ್ತಾರೆ ನೆನಪೈತ್ರಿ? ಮೋದಿ ಬರ್ತ್ಡೇ ಕರೆಕ್ಟ್. ಅದನ್ನ ಇದನ್ನ ಲಾಂಚ್ ಮಾಡಿದ್ದು ಅವಾಗ ವಿಶ್ವಕರ್ಮ ಡೇ ಅಂತ ಆಚರಿಸ್ತಾರೆ. ಸೆಪ್ಟೆಂಬರ್ 17, 2023 ಯಾವ್ದು ಯೋಜನೆ? ಪೂರ್ತಿ ಹೇಳ್ಬಿಡ್ತಾನ ಅದ್ ಯೋಜನೆ. ವಿಶ್ವಕರ್ಮ ಯೋಜನೆ ಅಂತ ತರ್ತಾರೆ. ಇದನ್ನ ನೆನಪಿಟ್ಕೋರಿಗೆ, ಯಾಕಂದ್ರೆ ಟ್ರೈನಿಂಗ್ ಕೊಡ್ತಿರ್ತಾರೆ ಈ ಯೋಜನೆ. ಯಾಕಂದ್ರೆ ಈಗ ಪ್ರೆಸೆಂಟ್ ನಿಮ್ಮ ಊರಾಗದು ಯಾರ ಹಿಂಗ ಕಂಬಾರ ಕೂಲಿ ಮಾಡೋರ ಅಥವಾ ಏನಂದ್ರೆ ಕಟಿಂಗ್ ಮಾಡೋರದು ಇರ್ತಾರಲ್ಲ, ಅಂಥವ್ರಿಗೆಲ್ಲ ಟ್ರೈನಿಂಗ್ ಕೊಡಕತ್ತವ. ಅಂಥವ್ರಿಗೆ ಆರ್ಟಿಸಿಯನ್ಸ್ ಅಂತ ಕರೀತಾರೆ. ಅಂತ ಎಷ್ಟು ಆರ್ಟಿಸಿಯನ್ಸ್ ಸ್ಕಿಲ್ಗಳು ಇಂಪ್ರೂವ್ಮೆಂಟ್ ಮಾಡಕಂದ್ರೆ 18 ಅದಾವ ನೋಡು. 18 ಅದಾವ. 17 ಒಂದು ತೆಗ್ದಾರ? ಯಾವ್ದು ತೆಗ್ದಾರ? 18 ಅದಾವ. ಇಲ್ಲ, 18 ಆರ್ಟಿಷನ್ಸ್ ಬರ್ತಾವ. ನೆನಪಿಟ್ಕೋರಿ, 18 ಬರ್ತಾವ. ವಿಶ್ವಕರ್ಮದಾಗ ಎಷ್ಟು ಬರ್ತಾವ ಅಂದ್ರೆ 18. ಗೊತ್ತಾತ? ಯಾವ ಇಯರ್ದಾಗ ಬರ್ತೈತೆ ಅಂತ ಹೇಳಿ? 2000
2023 ಕಾನೂನುಗಳು ಬಂದಲ್ಲ ಅದೇ ಟೈಮ್ನ ನೆನಪಿಟ್ಕೋರಿ. ಸೆಪ್ಟೆಂಬರ್ 17ಕ್ಕೆ ಲಾಂಚ್ ಮಾಡ್ತಾರೆ. ಇದು ಯಾರಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಐತ್ಲ ಅವ್ರು ಡೆವಲಪ್ ಮಾಡ್ತಾರೆ. ಎದ್ರ ಸಲ ಅಂದ್ರೆ ಕೌಶಲ್ಯಗಳನ್ನು ಇಂಪ್ರೂವ್ಮೆಂಟ್ ಮಾಡಕ್ಕೆ ಮಾಡ್ತಾರೆ. ಈ ಕೌಶಲ್ಯಗಳನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ರೀ ಸೆಂಟ್ರಲ್ ಗೌರ್ಮೆಂಟ್ದವ್ರು. ಯಾರನ್ನಾರ ಕರ್ಕೊಂಡು ಹೋಗಿ, ಯಾರನ್ನಾರಲ್ಲ 18 ಅಬೋ ಏಜ್ ಇರ್ಬೇಕು, ಇದು ನೆನಪಿಟ್ಕೋರಿ. ಮತ್ತು ಅಡಲ್ಟ್ ಏಜ್ ಇದ್ದವ್ರಿಗೆ ಅಷ್ಟು ಆರ್ಟಿಷನ್ಗಳಿಗೆ ಏನು ಮಾಡ್ತಾರೆ ಅಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ತಿರ್ತಾರೆ. ಅವ್ರಿಗೆ ಲೋನ್ ಸಬ್ಸಿಡಿನೂ ಅಪ್ ಟು 2 ಲಕ್ಷ ತನಕ ಕೊಡ್ತಿರ್ತಾರೆ. ಈಗ ಕ್ವಶನ್ ಏನು ಕೇಳೋಣ ಹೇಳ್ತಾನೆ, ಇದ್ರ ನಿಮಗೆ ಎಷ್ಟು ಇರೋದು ಗೊತ್ತಾಗತ್ತೆ. ಒಂದೇದು ಏನು ಕೇಳೋಣ ಗೊತ್ತಾನೆ, ಸೆಪ್ಟೆಂಬರ್ 17, 2025 ವಿಶ್ವಕರ್ಮ ದಿನದಂದು ಯೋಜನೆ ಆರಂಭಿಸಲಾಗಿತ್ತು. ತಪ್ಪು ಕರೆಕ್ಟು? ತಪ್ಪು. ಎರಡನೇದು ಏನು ಕೇಳ, ಇದನ್ನ ಕರಕುಶಲಗಾರರ ಕೌಶಲ ಅಭಿವೃದ್ಧಿಗೆ ಸಂಬಂಧಿಸಿದೆ. ತಪ್ಪು ಕರೆಕ್ಟು? ಎರಡನೇ ತಪ್ಪು ಕರೆಕ್ಟು? ಎಸ್, ಎರಡನೇ ಸರಿ. ಮೂರನೇದು ಏನು ಕೇಳ ಗೊತ್ತಾನೆ, MSME ಅಂದ್ರೆ ಏನಂತ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್, ಇನ್ನೊಂದು ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ದವ್ರು ಕೂಡ ಮಾಡ್ತಾರೆ ಅಂದ್ರೆ ಕರೆಕ್ಟು? ತಪ್ಪು. ಕರೆಕ್ಟ್ ನೆನಪಿಟ್ಕೋರಿ. ಅದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಬರ್ತೈತಿ, ಮಿನಿಸ್ಟ್ರಿ ಆಫ್ ಫೈನಾನ್ಸು ಬರ್ತದೆ. ಅದನ್ನ ಹೇಳಿದ್ದಿಲ್ಲ. ಈ ಕ್ವಶನ್ ಬಿಡಿಸಾಗ ಇವಾಗ ಗೊತ್ತಾಕ ನೋಡ್ರಿ, ಯಾವಾರ ಒಂದು ಬಿಟ್ಟಿದ್ದು ಅಂತೇಳಿ ಅದು ಹೆಂಗೆ ಕೇಳ್ತಿರ್ತಾರಲ್ಲ ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಬರ್ತೈತಿ ಮತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ದವ್ರು ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಏನು ಕೇಳಂದ್ರೆ 5 ವರ್ಷ ತನಕ 13,000 ಕೋಟಿ ರೂಪಾಯಿ ಅದಕ್ಕೆ ಬಜೆಟ್ ಅಲೋಕೇಶನ್ ಕೊಟ್ಟಾರತ್ತೆ. ಕರೆಕ್ಟು? ತಪ್ಪು? ತಪ್ಪು ಕರೆಕ್ಟು? ಕರೆಕ್ಟ್ ಐತೆ. ಅದು ಯಾಕಾರ 13,000 ಕೋಟಿ ರೂಪಾಯಿ ಕೊಟ್ಟಾರ. ಅದಕ್ಕೆ 5 ವರ್ಷ ಪೀರಿಯಡ್ ತನ ಮಾಡ್ರಿ. ಯಾವಾಗ ಮಾಡ್ರಿ? 23ದಿಂದ 5 ವರ್ಷ ಎಲ್ಲಿ ತನ ಬರ್ತೈತಿ? 2028 ತನ ಯೋಜನೆ ಐತಿ ನೋಡ್ರಿ ಜಾರಿ. ಎದ್ರ ಸಲ್ಮಂದ್ ಕೇಳ್ಬೋದು. 28 ತನ ಇದು PM ವಿಶ್ವಕರ್ಮ ಯೋಜನೆ ಐತಿ. ಅದಕ್ಕೆ ಸಪ್ರೇಟ್ ಬಜೆಟ್ ಅಲೋಕೇಶನ್ ಐತಿ. ಎಷ್ಟು ರೊಕ್ಕ ಇಟ್ಟಾರ ಹೇಳಿ? 13,000 ಕೋಟಿ. ಅದು ಹೇಳಿಕೆಗಳು ಮುಗಿದು. ಇದ್ರ ಮೇಲೆ ಕೇಳ ಲಾಳೆ ಇಲ್ರಿ ಇದನ್ನ ಕೇಳನತ್ತಿ. ಒನ್ ಲೈನರ್ದಾಗ ಕೇಳಿದಾಗ ಎಷ್ಟು ಕರಕುಶಲಗಾರರಿಗೆ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡ್ತಾರಂದ್ರೆ 18. ಎಷ್ಟು ಇದನ್ನ ಲೋನ್ ಕೊಡ್ಬೋದ್ರಿ ಇದ್ರೊಳಗೆ? 1 ಲಕ್ಷ, 2 ಲಕ್ಷ. ಫಸ್ಟ್ 1 ಲಕ್ಷ ಕೊಡ್ತಾರ, ಆಮೇಲೆ ಅಪ್ ಟು ಗರಿಷ್ಠ ಎಷ್ಟು ಲಕ್ಷ ಕೊಡ್ಬೋದ್ರೆ 2 ಲಕ್ಷ. ನೆನಪಿಟ್ಕೋರಿ. 2 ಇದು ಕರಕುಶಲ ಕರ್ಮಿಗಳತ್ ಬರ್ತೇನೆ. ಇದು PM ವಿಶ್ವಕರ್ಮ ಯೋಜನೆ ಅಂಡ್ ಬರ್ತಾರೆ. ನಾಳೆ ಎಲ್ಲರ ಬೀದಿ ಬದಿ ವ್ಯಾಪಾರಿಗಳತ್ ಕೇಳಿ PM ಸ್ವನಿಧಿ ಯೋಜನೆ ಅಂಡರ್ ಬೀದಿ ಬದಿ ವ್ಯಾಪಾರಿಗಳು ಬರ್ತಾರೆ. ಇವು ಎರಡಕ್ಕೂ ಕನ್ಫ್ಯೂಸ್ ಏನ್ ಮಾಡ್ಬೋದ್ರ, ಬೀದಿ ಬದಿ ವ್ಯಾಪಾರಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ರೊಕ್ಕ ಕೊಡ್ತೈತೆ 10,000 ಗಟ್ಟಲೆ. ಇದು ಕೊಡ್ತೈತೆ ನೋಡ್ರಿ ವಿದೌಟ್ ಇಂಟ್ರೆಸ್ಟ್ ಅಥವಾ ವಿದೌಟ್ ಏನು ನಾವು ಆಸ್ತಿ ಅಸೆಟ್ ಕೊಡಲ್ಲ ಕೊಡ್ತಾರಲ್ಲ, ಅದನ್ನ ಡೈರೆಕ್ಟ್ PM ವಿಶ್ವಕರ್ಮದಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡ್ತಾರತ್ತಂದ್ರೆ ಕರೆಕ್ಟು? ತಪ್ಪು? ತಪ್ಪು. ನೆನಪಿಟ್ಕೋರಿ. ಓನ್ಲಿ PM ವಿಶ್ವಕರ್ಮ ಯೋಜನೆ ಅಂತ ಬಂದ್ರೆ ಎದ್ರ ಸಲ್ಮಾನ್ ಬರ್ತದೆ ಅಂದ್ರೆ ಕರಕುಶಲ. ಎಷ್ಟು ಕರಕುಶಲಗಳನ್ನ ಇದನ್ನ ಮಾಡ್ರಂದ್ರೆ ವೆರಿ ಗುಡ್. ಅದು ನೆನಪಿಟ್ಕೋ. ನೆಕ್ಸ್ಟ್ ಇನ್ನೊಂದು ನೆನಪಿಟ್ಕೋರಿ. ಇದ್ರ ಮೇಲೆ ಕ್ವಶನ್ ಕೇಳ ನೋಡಿ. ಕ್ವಶನ್ ಏನು ಕೇಳ ಗೊತ್ತಾ, ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಅಂತ ಬರ್ತದೆ. ಫೈನಾನ್ಷಿಯಲ್ ಏನಂತ ಕರೀತಾರೆ ಅಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ. ಇದು ಕಾಯ್ದೆ ಯಾವ ಇಯರ್ದಾಗ ಬಂದೈತೆ ಅಂತ ಕೇಳೋಣ. ಎಷ್ಟ? 2003. ಅದು ಪೂರ್ತಿ ಹೇಳ್ಬಿಡ್ಲಿ ಒಮ್ಮೆ. ಅದ್ರದ್ದು ಕ್ವಶನ್ ಹೇಳ್ತಾನೆ ನೋಡ್ರಿ. ಏನು ಕೇಳೋಣ, ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ. ಡೈರೆಕ್ಟ್ ಕ್ವಶನ್ ಕೇಳೋಣ, ಯಾವ ಇಯರ್ದಾಗ ಬರ್ತೈತೆ ಅಂತ ಹೇಳಿ. 2003 ಇದೇನಂದ್ರೆ ಕಾಯ್ದೆ ಬಂದಿರ್ತೈತಿ. 2004 ಇಂಪ್ಲಿಮೆಂಟ್ ಮಾಡ್ತಾರೆ. ಇದ್ರದ್ದು ಉದ್ದೇಶ ಇನ್ನು ಎದಕ್ಕೆ ಕೇಳ್ತಾನೆ ಅಥವಾ ಇಂಪಾರ್ಟೆಂಟ್ ಇರಬೇಕಂದ್ರೆ, ಯಾವ್ದಾರ ಒಂದು ಸ್ಟೇಟ್ ಬಜೆಟ್ ಅಲೋಕೇಶನ್ ಮಾಡ್ತೈತಿಲ್ಲ, ಬಜೆಟ್ ಮಾಡ್ತೈತಿ ಗೊತ್ತಾಯ್ತಲ್ರಿ. ಆ ಬಜೆಟ್ ಮಾಡಿದಾಗ ಅಥವಾ ಹಣಕಾಸು ಮಸೂದೆ ಅಂತ ಕರಿತೀವಲ್ಲ, ಆ ಮಸೂದೆ ಮೆನ್ಷನ್ ಮಾಡಿದಾಗ ಅದ್ರ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ಎಷ್ಟೈತೆ ಹೇಳ್ರಿ ನೋಡು. ಪ್ರೆಸೆಂಟ್ ಈ ಟಾರ್ಗೆಟ್ ಮೀರಬಾರ್ದತ್ತೆ. ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಹಣಕಾಸಿನ ಕೊರತೆ ಅಂತ ಕರೀತಾರೆ. ಹಣಕಾಸಿನ ಕೊರತೆ ಅಂದ್ರೆ ಏನು ಗೊತ್ತಾ, ನೀ 5,000 ಕೋಟಿ ಮಾಡತ್ತಿ ಅಂತ ತಿಳ್ಕೊ. ನಿಂದ GDP ರೆವಿನ್ಯೂ ಎಷ್ಟು ಬರ್ತೈತಿಲ್ಲ ಅದ್ರ ಎಷ್ಟು ಪರ್ಸೆಂಟ್ ತನ ನೀ ಡೆಫಿಸಿಟ್ ಅಂದ್ರೆ ಬೇರೆ ಕಂಟ್ರಿದಿಂದ ಲೋನ್ ತರೋದು ಅಥವಾ ಬೇರೆ ಬ್ಯಾಂಕ್ದಿಂದ ಲೋನ್ ತಗೋದು. ಅದಕ್ಕೆ ಹಣಕಾಸಿನ ಕೊರತೆ ಅಂತ ಕರೀತಾರೆ. ಅಂದ್ರೆ ನಂಗೆ 5,000 ಕೋಟಿ ಬೇಕಾಗೈತಿ, ಬಟ್ ನಮ್ಮಲ್ಲಿ ರೆವಿನ್ಯೂ ಜನರೇಟ್ ಆಗೋದು 3,000 ಕೋಟಿ ಇರ್ತೇಳಿ. ಇನ್ನು 2,000 ಕೋಟಿ ಬೇಕಲ್ಲ ಬಜೆಟ್ ಮಂಡನೆ ಮಾಡಿದಾಗ 2,000 ಕೋಟಿ ಸಾಲ ತಗೋತಿರ್ತಾರಲ್ಲ, ಈ ಫಿಸಿಕಲ್ ಡೆಫಿಸಿಟ್ ಎಷ್ಟು ಇರ್ಬೇಕಂತ ಹೇಳೈತಿ. 3% ಅಥವಾ 4%. 3% ನೆನಪಿಟ್ಕೋರಿ. ಇದೆಲ್ಲ ಯಾವ್ದು ಹೇಳ್ತೈತೆ ಅಂದ್ರೆ ಇದು ಹೇಳ ಹಣಕಾಸು ಮತ್ತು ಬಜೆಟ್ ಕಾಯ್ದೆ ಅಂತ ಬರ್ತೈತೆ. ಈ ಕಾಯ್ದೆನ ನಾಳೆ ಏನ್ ಕೇಳಿರ್ತಾರೆ ಗೊತ್ತಾ, ನಾವು RBI ನೀಡಿರ್ತೀವಿ. ಯಾವ್ದಂದ್ರೆ ರೆಪೋ ರೇಟ್ ಅಥವಾ ಬ್ಯಾಂಕ್ ರೇಟ್ ಅಂತ ಬರ್ತಾವಲ್ಲ, ಇವು ಏನಂದ್ರ ನಮ್ಮಲ್ಲಿ ಇರೋದು ರೊಕ್ಕನ ಮೇಂಟೈನ್ ಮಾಡಕ. ಬಟ್ ಬಜೆಟ್ ಮಾಡಕ RBI ರೆಫರ್ ಮಾಡಿ ಬಜೆಟ್ ಮಂಡನೆ ಮಾಡಂಗಿಲ್ಲ. ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಈ ಕಾಯ್ದೆ ಪ್ರಕಾರ ಮಾಡ್ತಾರೆ. ನೆನಪಿಟ್ಕೋರಿ. ಯಾವ ಕಾಯ್ದೆ ಅಂತ ಹೇಳಿ? 2003 ಕಾಯ್ದೆ ಯಾವ್ದು ಅದೇ ಹೇಳ್ತಾನೆ ನೋಡಿ. ಇನ್ನು ನಂಗೆ ಇದನ್ನ ಇಂಗ್ಲೀಷ್ನಾಗ ಆದ್ರೆ FRBM ಅಂತ ಐತಿ, ಮತ್ತೆ ಇಂಗ್ಲೀಷ್ ಬರೀ ಹೇಳ್ತಾನತ್ತಲ್ಲ, ಅದ್ರ ಸಲ್ಮಂದ್ ಹೇಳತ್ನ. ಅದು ಭಾರತ ಹಣಕಾಸು ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ ಅಂತ ಬರ್ತದೆ. ಯಾವ ಇಯರ್ದಾಗ? 2003. ಒಮ್ಮೆ ಕೇಳಿದ್ರೆ ಅದ ಎಕ್ಸಾಮ್ನೇ ಬಂದಾಗ ಗೊತ್ತಾಗತ್ತೆ. 2003 ಬಂದಿತ್ತು. ಇದ್ರ ಮೇನ್ ಮೋಟೋ ಏನಿರ್ತೈತೆ ಅಂದ್ರೆ ಒಂದು ಇದು ಏನಂತಾರ, ಇದಕ್ಕೆ ಇನ್ನೊಂದು ಕೇಳ್ಬೋದು. ಇದನ್ನ ರಿವ್ಯೂ ಮಾಡೋದು ಪ್ರಾಜೆಕ್ಟ್ ಕಮಿಟಿ ಹೆಡ್ ಯಾರ್ದಾರ ಅಂತ ಕೇಳ್ಬೋದು. ನಾ ಇನ್ನೊಮ್ಮೆ ಹೇಳತ್ನ ಗೊತ್ತಾತ, ಬಜೆಟ್ ಅಂತ ಬರ್ತೈತಿಲ್ಲ, ಬಜೆಟಿಗೆ ಬಂದಾಗ ಈ ಕಂಪಲ್ಸರಿ ಈ ಕಾಯ್ದೆನ ರೆಫರ್ ಮಾಡೇ ಇರ್ತಾರ. ಕಾಯ್ದೆ ಮೇಲೆ ನಮಗೆ ಗೊತ್ತಿರಂಗಿಲ್ಲ, ಬಟ್ ಈ ಕ್ವಶನ್ ಕೇಳೋನಲ್ಲ ನೆಕ್ಸ್ಟ್ ಅದ್ರ ರಿಲೇಟೆಡ್ ಏನ್ ಬೇಕಾದ್ ಕೇಳ್ಬೋದು. ನೆನಪಿಟ್ಕೋ. ಬಜೆಟ್ ಬಂದಾಗ ಈ ಕಾಯ್ದೆನ ರೆಫರ್ ಮಾಡ್ತಾರೆ. ಇದನ್ನ ಪ್ರೆಸೆಂಟ್ ರಿವ್ಯೂ ಮಾಡೋದು ಕಮಿಟಿ ಯಾವ್ದು? ಈಗ GDP ಐತಲ್ಲ, ಯಾಕೆ ಇದನ್ನ ರಿವ್ಯೂ ಮಾಡ್ತಾರ ಅಂತ ಹೇಳ, GDP ಪ್ರೆಸೆಂಟ್ ಏನಂದ್ರೆ GDP 3% ಫಿಸಿಕಲ್ ಡೆಫಿಸಿಟ್ ಇರ್ಬೇಕಂತ ಹೇಳೈತಿ. ಬಟ್ ನಮ್ಮ ಯಾವ್ದು ಸ್ಟೇಟ್ಗಳು ಅಷ್ಟ್ರಾಗಿಲ್ಲ, ಅದ್ರ ಮೇಲೆ ಅದಾವ. ಬಟ್ ಇದನ್ನ ಏನ್ ಮಾಡ್ರೆ ಕೋವಿಡ್ ಪ್ಯಾಂಡಮಿಕ್ ಬಂದಾಗ ರಿವ್ಯೂ ಮಾಡಿ ಏನ್ ಮಾಡ್ರೆ 4.5 ತನ ಇರ್ಬೋದು ಅಂತ ಹೇಳ್ಕೊಟ್ಟಿದ್ರು. ಕರೆಕ್ಟಾ? ಇವ್ನ ಕೊಡಾಕ ಒಂದು ಕಮಿಟಿ ಐತಿ. ಆ ಕಮಿಟಿ ಪ್ರೆಸೆಂಟ್ ರನ್ನಿಂಗ್ನಾಗ ಐತಿ. ಯಾವ ಕಮಿಟಿ ಹೇಳ್ರಿ? ಆಪ್ಷನ್ ಕೊಡ್ತೀನಿ ನೋಡು. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅವರೇ ಇದ್ರು. ಸಾರಿ, 14 ಅಲ್ಲ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅವರೇ ಇದ್ರು.
ಎಸ್ NK ಸಿಂಗ್ ಏನು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಿದ್ರಲ್ಲ ಅವರ ಈ ಕಮಿಟಿದ ಹೆಡ್ ಅದಾರ. ನೆನಪಿಟ್ಟುಕೊರೆ, ಎರಡಕ್ಕೂ ಬರ್ತೈತಿ ಏನಂದ್ರೆ ಹಣಕಾಸು ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ ಬಂದ್ರೆ ಯಾವ ಇಯರ್ದಾಗ 2003ರಾಗ ಅದು ಇಂಪ್ಲಿಮೆಂಟ್ ಆಗಿದ್ದು 2004ರಾಗ. ನೆನಪಿಟ್ಕೋತಿರ್ಲಿಲ್ಲ ಇವು ಎರಡು ಬಂದಾಗ ಇದ್ರದ್ದು ಏನು ಮೋಟೋ ಇರ್ತೈತೆ ಅಂದ್ರೆ ಒಂದು ಸ್ಟೇಟ್ ಎತ್ ಬೇಕಾದ ಖರ್ಚು ಮಾಡಂಗಿಲ್ಲ, ಬಜೆಟ್ ಮಾಡ್ತಂತ ಹೇಳಿ ಎಷ್ಟು ಬೇಕಾದ ಏನಾರ ಈಗ ಪ್ರಿಬೀಸ್ ಕೊಡ್ತಿರ್ತಾರಲ್ಲ ಇಂಥವು ಎಷ್ಟು ಬೇಕಾದ್ ಕೊಡ್ತಾರೋ ಇಲ್ಲ ಅಂತೇಳಿ ಎಲ್ಲ ನಿರ್ವಹಣೆ ಮಾಡೋದು ಯಾವ್ದಂದ್ರೆ ಯಾವ್ದು ಹೇಳ್ರಿ ಇದ ಬಜೆಟ್ ನಿರ್ವಹಣೆ ಕಾಯ್ದೆ ಅಂತ ಬರ್ತೈತಿಲ್ಲ. ಇದನ್ನ ಯಾರು ಪಾಸ್ ಮಾಡ್ರಿ ಅಂದ್ರೆ ಸಂಸತ್ ಪಾಸ್ ಮಾಡಿದ್. ಇದ್ರ ರಿಲೇಟೆಡ್ ಬಂದಾಗ ಹೇಳ್ರಿ ನೋಡು ಹಣಕಾಸು ಮಸೂದೆ ಅಂತ ಒಂದು ಬರ್ತೈತಿ, ಇನ್ನೊಂದು ಯಾವ್ದು ಬರ್ತೈತಿ ಅಂದ್ರೆ ಫೈನಾನ್ಸ್ ಬಿಲ್. ಅವು ಇಂಗ್ಲೀಷ್ನಾಗ ಬರ್ತಾವ, ಮನಿ ಬಿಲ್ ಫೈನಾನ್ಸ್ ಬಿಲ್ ಅಂತೈತಿವು. ಒಂದು ಹಣಕಾಸು ಮಸೂದೆ ಅಂತಾರೆ, ಇನ್ನೊಂದು ಫೈನಾನ್ಸ್ ಬಿಲ್ಗೆ ಏನತ್ತೀವಿ ಧನ ಮಸೂದೆ ಐತೆ. ಅದನ್ನ ಇಂಗ್ಲೀಷ್ನಾಗ ನೆನಪಿಟ್ಟೇನಿ, ಇಂಗ್ಲೀಷ್ನಾಗ ಹೇಳ್ಬಿಡ್ಲಿ ಅದನ್ನ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮನಿ ಬಿಲ್ ಒಂದು ಬರ್ತೈತಿ, ಫೈನಾನ್ಸ್ ಬಿಲ್ ಅಂತ ಬರ್ತೈತಿ. ಇದ್ರೊಳಗೆ ಯಾವ್ದ ಲೋಕಸಭೆದಾಗ ಅಷ್ಟ ಮಂಡನೆ ಮಾಡ್ತಾರೆ ಮನಿ ಬಿಲ್. ಗೊತ್ತಾತಲ್ರಿ, ಮನಿ ಬಿಲ್ ಫೈನಾನ್ಸ್ ಬಿಲ್ ಡಿಫ್ರೆನ್ಸ್ ಹೇಳ್ಬಿಡ್ತಾರೆ ನೋಡಿ. ಅದನ್ನ ಬಂದಾಗ ನೀವು ಯಾಕಂದ್ರೆ ಎಕ್ಸಾಮ್ನಾಗ ಹೆಂಗಂದ್ರೆ ನಿಂಗೆ ಕಾನ್ಸೆಪ್ಟ್ ಗೊತ್ತಿರ್ತಾರೆ, ನಾವು ಹೇಳಿಕೆ ಹೆಂಗೆ ಕೇಳಿದ್ರು ಎಲಿಮಿನೇಟ್ ಮಾಡ್ಬೋದು. ಮನಿ ಬಿಲ್ ಅಂದ್ರೆ ಹಣಕಾಸು ಮಸೂದೆ ಅಂತ ಬರ್ತದೆ. ಹಣಕಾಸು ಮಸೂದೆ 110ನೇ ಆರ್ಟಿಕಲ್ ಅಂಡರ್ ಬರ್ತದೆ. ಇದು ಕೇಳ್ತಾರೆ ಬಜೆಟ್ ಅಂತ ಕೇಳ್ತಿರ್ತಾರಲ್ಲ, ಇದು ಯಾವ್ದಂದ್ರೆ ಮನಿ ಬಿಲ್ ಅಂತ ಕರಿತಾರ ಅಥವಾ ಏನಂತ ಕರಿತಾರ ಅಂದ್ರೆ ಹಣದ ಮಸೂದೆ ಅಂತ ಕರಿತಾರೆ. ಫೈನಾನ್ಸ್ ಬಿಲ್ ಮನಿ ಬಿಲ್ ಡಿಫ್ರೆನ್ಸ್ ಇರುತ್ತೆ ನೋಡು. ಯಾವ್ದಂದ್ರೆ ಬಜೆಟ್ ಅಥವಾ ಯಾವ್ದತ್ತೀವಿ ಅಂದ್ರೆ ಮನಿ ಬಿಲ್ ಅಥವಾ ಇನ್ನೊಂದೇನತ್ತೆ ಹಣದ ಮಸೂದೆ ಅತ್ತಿಲ್ಲ. ಇದು ಕಂಪಲ್ಸರಿ ಏನಾಗಿರ್ಬೇಕಂದ್ರೆ ಲೋಕಸಭೆದಾಗ ಸ್ಪೀಕರ್ ನಿರ್ಣಯ ಮಾಡ್ತಾನೆ ಇದು ಮನಿ ಬಿಲ್ ಐತೋ ಇಲ್ಲೋ ಅಂತೇಳಿ. ಮತ್ತೆ ಇದಕ್ಕೆ ಪ್ರೆಸಿಡೆನ್ಷಿಯಲ್ ರೆಕಮೆಂಡೇಶನ್ ಇರ್ತೈತೋ ಇಲ್ಲೋ, ರಾಷ್ಟ್ರಪತಿ ಒಪ್ಪಿಗೆ ಮೊದಲೇ ಇರ್ತೈತೆ ಇಲ್ಲೋ, ಎಸ್ ಇರ್ತೈತಿ. ಇದನ್ನ ರಾಜ್ಯಸಭೆ ರಿಜೆಕ್ಟ್ ಮಾಡ್ಬೋದೋ ಇಲ್ಲೋ, ಮಾಡಕ್ ಬರಂಗಿಲ್ಲ. ಇದೆಲ್ಲ ಯಾವ್ದಂದ್ರ ಮನಿ ಬಿಲ್ ಅಥವಾ ಬಜೆಟ್ ಬಿಲ್ ಅಂತ ಕರಿತಿಲ್ಲ. ಇದು ಈ ಮನಿ ಬಿಲ್ದಾಗ ಮೇನ್ ಏನ್ರ 110ನೇ ಆರ್ಟಿಕಲ್ ಅಂದ್ರ ಇದ್ರೊಳಗೆ ಏನ್ ಹೇಳ್ತಾರ, ಟ್ಯಾಕ್ಸ್ ಹಾಕೋದು, ರೆವಿನ್ಯೂ ಎಷ್ಟು ಜನರೇಟ್ ಮಾಡ್ತಾರ, ಇದೆಲ್ಲ ಎದ್ರೋಗ ಬರ್ತದ ಮನಿ ಬಿಲ್ದಾಗ. ಫೈನಾನ್ಸ್ ಬಿಲ್ ಡಿಫ್ರೆನ್ಸ್ ಏನ್ ಗೊತ್ತ, ಫೈನಾನ್ಸ್ ಬಿಲ್ ಅಂತ ಕರಿತೀವಿ ಅಥವಾ ಧನ ಮಸೂದೆ ಅಂತ ಕರಿತಾರಲ್ಲ. ಈ ಧನ ಮಸೂದೆ ಯಾವಾಗಂದ್ರ ನಾವು ಆಲ್ರೆಡಿ ಒಂದ್ ವರ್ಷದಾಗ ಒಮ್ಮೆ ಬಜೆಟ್ ಮಂಡನೆ ಮಾಡ್ತಾರೆ, ಕರೆಕ್ಟಾ? ಒಂದ್ ವರ್ಷದಾಗ ಒಂದು ಬಜೆಟ್ ಮಂಡನೆ ಮಾಡ್ತಾರ. ಆ ಬಜೆಟ್ನಾಗ ನಮಗೆ ರೊಕ್ಕ ಕಡಿಮೆ ಬಿದ್ದೈತಿ, ಇನ್ನ ಯಾವ್ದಾರ ಎಕ್ಸ್ಟ್ರಾ ರೊಕ್ಕ ಹಾಕ್ಬೇಕಾಗೈತೆ ಅಥವಾ ಏನೋ ಒಂದು ನ್ಯಾಷನಲ್ ಡಿಸಾಸ್ಟರ್ ಅಥವಾ ನ್ಯಾಚುರಲ್ ಏನೋ ಕಲಾಮಿಟೀಸ್ ಹಾಕಿರ್ತಲ್ಲ, ಆ ಟೈಮ್ನಾಗ ರೊಕ್ಕ ಬೇಕಲ್ಲ. ಆ ರೊಕ್ಕ ಬೇಕಾದಾಗ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ತೆಗಿತಾ ಇರ್ತೀವಿ. ಇವ್ರು ಎರಡಕ್ಕೂ ನೆನಪಿಟ್ಕೋರ, ಮನಿ ಬಿಲ್ ಆಗಲಿ ಮತ್ತು ಫೈನಾನ್ಸ್ ಬಿಲ್ ಆಗಲಿ ಅದಕ್ಕೆ ರೊಕ್ಕ ಎಲ್ಲಿಂದ ಬರ್ತದೆ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ತಕ್ಕೋತಾರೆ. ಅದನ್ನ ತಕ್ಕೋಬೇಕಾರೆ ಪಾರ್ಲಿಮೆಂಟ್ ಪಾಸ್ ಮಾಡ್ಬೇಕು ಅಥವಾ ಒಪ್ಪಿಗೆ ಕೊಡ್ಬೇಕು. ಅವ ರೊಕ್ಕ ತಕ್ಕೋಬೇಕಾರೆ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಫೈನಾನ್ಸ್ ಬಿಲ್ ಅಂತ ಕರಿತಾರೆ. ಇದಕ್ಕೆ ತುರ್ತು ಪರಿಸ್ಥಿತಿ ಬಿಲ್ ಅಥವಾ ಯಾವ್ದಾರ ಒಂದು ಎಮರ್ಜೆನ್ಸಿ ಸಂಬಂಧ ಅಥವಾ ಎಕ್ಸ್ಟ್ರಾ ರೊಕ್ಕ ಬೇಕಾದ್ರು ಅಂತೇಳಿ ತಕ್ಕೊಳಕ್ ಯಾವ್ದು ಮಾಡಿರ್ತಾರೆ ಅಂದ್ರೆ ಧನ ಮಸೂದೆ ಅಂತ ಮಾಡಿರ್ತಾರೆ. ಇದೇನ ಮನಿ ಬಿಲ್ ಅಂತ ಅನ್ನೋದೈತಲ್ರಿ, ಇದೇನಂದ್ರೆ ಟ್ಯಾಕ್ಸ್ ಮೇಲೆ ಅದು ಹಾಕ್ತಿರ್ತಾರಲ್ಲ. ಇದು 110ನೇ ಆರ್ಟಿಕಲ್ ಅಂದ್ರ, ಇದು 117ನೇ ಆರ್ಟಿಕಲ್ ಅಲ್ಲ. ಏನ್ ಕನ್ಫ್ಯೂಸ್ ಆಗ್ಲಿಲ್ಲ ಗೊತ್ತಾದ್ರು ಎರಡು. ಈ ನಾಳೆ ಎಲ್ಲರ ಎಲಿಮಿನೇಟ್ ಮಾಡಾಕ ಇವು ಕ್ವಶನ್ ಕೇಳಿರ್ತಾರ. ಧನ ಮಸೂದೆ ಮತ್ತೆ ಇನ್ನೊಂದು ಯಾವ್ದು ಧನ ಮಸೂದೆ ಒಂದು ಬರ್ತೈತಿ, ಒಂದು ಹಣಕಾಸು ಮಸೂದೆ ಅಂತ ಬರ್ತದೆ. ಈ ಬಜೆಟ್ ಎಲ್ಲ ಬರೋದು ಯಾವ್ದ್ರಾಗ ಅಂದ್ರ ಹಣಕಾಸು ಮಸೂದೆದಾಗ ಅಥವಾ ಮನಿ ಬಿಲ್ ಅಂತ ಕರಿತೀವಿ. ಯಾವ್ದು ಆರ್ಟಿಕಲ್ ಅಂಡರ 110. ಅದು ಎದ್ರ ಸಲ್ಬಂದ್ ಹೇಳಿ ಬಜೆಟ್ ನಿರ್ವಹಣೆ ಕಾಯ್ದೆ ಈ ಕರ್ನಾಟಕದಾಗ ಯಾವ್ದಂದ್ರ ಯಾವ ಇಯರ್ದಾಗ ಬರ್ತೈತಿ? ಬಜೆಟ್ ನಿರ್ವಹಣೆ ಕಾಯ್ದೆ ಅಂತ ಹೇಳಿಲ್ಲ, 2003ರಾಗ ಇಂಪ್ಲಿಮೆಂಟ್ ಮಾಡಿದ್ದ. ಹೇಳಿ 2004 ಕರೆಕ್ಟ್ ಏನತ್ತು ಕರೆದಿಲ್ಲ ಇಲ್ಲ. ನೆಕ್ಸ್ಟ್ ಇವು ಮೂರು ಏನು ಕೇಳ್ಯಾರ ಅಂದ್ರೆ ಇನ್ಸ್ಟಿಟ್ಯೂಟ್ಗಳನ್ನ ಕ್ರೊನಾಲಜಿಕಲ್ ಆರ್ಡರ್ದಾಗ ಸೆಟ್ ಮಾಡತ್ತಂದಾರ. ಆ ಇನ್ಸ್ಟಿಟ್ಯೂಟ್ಗಳದ್ದು ಪೂರ್ತಿ ಹೇಳ್ಬಿಡ್ತಾನೆ, ನೆನಪಿಟ್ಕೋರಿ. ಯಾವಂದ್ರೆ ಗ್ಯಾಟ, IMF, ಯುರೋಪಿಯನ್ ಯೂನಿಯನ್, WTO. ಇದ್ರೊಳಗೆ ಯಾವಾಗ ಗೊತ್ತದಾವ ನಿಮಗೆ? ಈಗ WTO ಯಾವ ಇಯರ್ದಾಗ? 1995 ಒಂದಾತ. 1995ದಾಗ ಯಾವ್ದಂದ್ರೆ WTO ನ ಆಲ್ರೆಡಿ ಏನಂದ್ರೆ ಡಿಸ್ಕಷನ್ ಮಾಡಿದ್ವಿ. ಗ್ಯಾಟ್ ಯಾವ ಇಯರ್ದಾಗ ಇರ್ತದೆ? ಗ್ಯಾಟ್ WTO ನೆನಪಿರ್ತಂದ್ರೆ ಗ್ಯಾಟ್ ನೆನಪಿರ್ತದೆ ಯಾವ ಇದ? 1948ದಾಗ. ಯಾಕಂದ್ರೆ ನಮ್ಮಲ್ಲಿ ಏನು ನಮಗೆ ಸ್ವಾತಂತ್ರ್ಯ ಸಿಗ್ತದಲ್ಲ, ಅದು ಒಂದು ವರ್ಷಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಂತ ಗ್ಯಾಟ್ ಅಂತ ಮಾಡಿರ್ತಾರೆ. ಯಾವ ಇಯರ್ದಾಗ? 1948 ಎರಡು. ಅದು ಅದಾದ್ಮೇಲೆ ಇನ್ನೊಂದು ಏನು ಕೇಳಂದ್ರೆ IMF ಕೇಳೋಣ. IMF ದಂತರೂ ನೆನಪಿರ್ತದೆ. IMF ಯಾವ ಇಯರ್? 1945. ಇವು 44ದಾಗ ಕಾಯ್ದೆ ಬಂದಿರ್ತದೆ. ಅದ ಯಾವ್ದು ಅಗ್ರಿಮೆಂಟ್ ಹಾಕಿರ್ತದೆ ಅಂದ್ರೆ ಆ ಟೈಮ್ನಾಗ ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಅಂತ ಹಾಕತ್. ಆ ಅಗ್ರಿಮೆಂಟ್ ಮೇಲೆ 45ರಾಗ ಏನಂದ್ರೆ IMF ಸ್ಥಾಪನೆ ಮಾಡ್ತಾರೆ. ಇವು ಮೂರು ಗೊತ್ತಿದ್ದು ಅಂತೇಳಿ ಕ್ರೊನಾಲಜಿಕಲ್ ಆರ್ಡರ್ ಮೇಲೆ ಸೆಟ್ ಮಾಡ್ಬೇಕು. ಇನ್ನೊಂದು ಯಾವ್ದು ಕೊಟ್ಟರೆ ಯುರೋಪಿಯನ್ ಯೂನಿಯನ್. ಅದ್ರದ್ದು ಇಯರ್ ಗೊತ್ತಿರ್ಲಿಕ್ಕೂ ಇವು ಮೂರದ್ರ ಮೇಲೆ ಮ್ಯಾನೇಜ್ ಮಾಡ್ಬೋದು. ಯುರೋಪಿಯನ್ ಯೂನಿಯನ್ ಯಾವ ಇಯರ್? 2006, 1993ರಾಗ ಬರ್ತೈತಿ. 93ರಾಗ ಯುರೋಪಿಯನ್ ಯೂನಿಯನ್. ನಾ ಅದಕ್ಕೆ ಹೇಳಿ ಪೂರ್ತಿ 4 ಆಪ್ಷನ್ ನೆನಪಿರ್ಬೇಕತ್ತಲ್ಲ. ಇವು 3 ನೆನಪದಾವಲ್ಲ. ಯಾಕಂದ್ರೆ ಹೇಳಿಕೆ ಕೊಡವ ಅಥವಾ ನಾಳೆ ನಿಮ್ಗೆ ಯಾವ್ದೋ ಕ್ವಶನ್ ಕೊಟ್ಟಿರ್ತಾರಲ್ಲ, ಕ್ವಶನ್ದಾಗ ಕೊಟ್ಟಾಗ ಎಲ್ಲ ಹೇಳಿಕೆ ಕನ್ಫರ್ಮ್ ಬರ್ಬೇಕತ್ತಿಲ್ಲ. 3 ಗೊತ್ತಾವ. ಈ WTOನು ಕೇಳಿರ್ತಿರಲ್ಲ. WTO ಯಾವ ಇಯರ್ದಾಗ ಬರ್ತೈತಿ? ಯಾವ ಅಗ್ರಿಮೆಂಟ್? WTOದ ಅಗ್ರಿಮೆಂಟ್ ಯಾವ್ದು? ಮಾರ್ಕೆಸ್ ಅಗ್ರಿಮೆಂಟ್ ನೆನಪೈತಲ್ಲ. WTO ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಯಾವ್ದಕ್ಕಂದ್ರ IMF ಮತ್ತು ವರ್ಲ್ಡ್ ಬ್ಯಾಂಕ್ ಎರಡು ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್. ಇನ್ನೊಂದು ಯಾವ್ದು ಹೇಳಿ? WTO, ಗ್ಯಾಟ್. ಇವು 3 ಗೊತ್ತಿದ್ರು ಉಳ್ಕಿದ್ದು ಎಲಿಮಿನೇಟ್ ಮಾಡಿರ್ತೀನಿ. ಕ್ರೊನಾಲಜಿಕಲ್ ಆರ್ಡರ್ ಮೇಲೆ ಸೆಟ್ ಆಗತ್ತೆ. ಅದನ್ನ ಕ್ವಶನ್ ಕೇಳಿದ್ದು. ನೆಕ್ಸ್ಟ್ ಇದನ್ನ ಕೇಳೋಣ ನೋಡ್ರಿ. ಇದ್ರ ಮೇಲೆ ಏನು ಕೇಳಂದ್ರೆ ಪ್ಲಾನಿಂಗ್ ಕಮಿಟಿ ಅಥವಾ ಹೆಲ್ತ್ ಕಮಿಟಿಗಳು ಬರ್ತಾವಲ್ಲ, ಅವು ಕಮಿಟಿ ಕೇಳೋಣ. ಹೇಳ್ಬಿಡ್ಲಿ ಇವು ಎದಕ್ಕೆ ಸಂಬಂಧಿಸಿರ್ತಾವ ಅಥವಾ ಏನು ಕೇಳೋಣ ಗೊತ್ತಾ? ಈಗ ಪಂಚಾಯತಿ ಒಳಗೆ 3 ಟೈರ್ ಸಿಸ್ಟಮ್ ಅಂತ ಬರ್ತೈತಲ್ಲ, ಹಂಗೆ ಯಾವುದೊಂದು ಕಮಿಟಿ 3 ಟೈರ್ ಹೆಲ್ತ್ ಕೇರ್ ಡೆಲಿವರಿ ಹೇಳೈತೆ ಅಂತ ಹೇಳ್ಯಾರ. ರೆಕಮೆಂಡ್
3 ಟೈರ್ ಹೆಲ್ತ್ ಕೇರ್ ಡೆಲಿವರಿ ಅಂದ್ರೆ ಗೊತ್ತಾಕವಲ್ಲ. ಈಗ ಏನು ನಮ್ಮಲ್ಲಿ ಹೆಲ್ತ್ ಅಥವಾ ಆರೋಗ್ಯ ಸಂಬಂಧಿಸಿದ್ದು ಬರ್ತಾವಲ್ಲ, ಈಗ ನಮ್ಮಲ್ಲಿ ಏನಂದ್ರೆ ಪ್ರಾಥಮಿಕ ಹೆಲ್ತ್ ಆರೋಗ್ಯ ಅಥವಾ ಏನಂತೀವಿ PHS ಅಂತ ಕರಿತೀವಿ ನೋಡ್ರಿ, ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಬರ್ತೈತಲ್ಲ, ಇವೆಲ್ಲ 3 ಕೆಟಗಿರಿ ಒಳಗೆ ಮಾಡತ್ ಹೇಳಿದ್ದು ಕಮಿಟಿ ಯಾವ್ದತ್ ಕೇಳೋಣ ಕ್ವಶನ್. ಇವು 3 ಹೇಳ್ಬಿಡ್ಲಿ ಒಂದು ಕಮಿಟಿ. ಒಂದೇದು ಯಾವ್ದಂದ್ರೆ ಮೊದಲಿಯಾರ್ ಕಮಿಟಿ, ಎರಡನೇದ ಬೋರ್ ಕಮಿಟಿ, ಮೂರನೇದು ಕರ್ತಾರ್ ಸಿಂಗ್ ಕಮಿಟಿ, ನಾಲ್ಕನೇದ ಶ್ರೀವತ್ಸವ್ ಕಮಿಟಿ. ಯಾವ ಕಮಿಟಿ ಹೇಳ್ತದೆ? ಎಸ್, ಬೋರ್ ಕಮಿಟಿ ಅಲ್ಲ. ಇದು 3 ಟೈರ್ ಪಂಚಾಯತ್ ಸಿಸ್ಟಮ್ ಹೇಳಿದಂದ್ರೆ ಬಲವಂತ್ ರಾಯ್ ಕಮಿಟಿ ಹೆಂಗೈತಲ್ಲ ಅದು ಪಂಚಾಯತ್ ರಾಜ್ ಒಳಗೆ. ಈಗ ಆರೋಗ್ಯ ಒಳಗೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಒಂದು ಹಾಸ್ಪಿಟಲ್ ಐತಿ, ತಾಲೂಕು ಲೆವೆಲ್ಗೆ ಒಂದು ಇರ್ತೈತಿ, ಆಮೇಲೆ ಸ್ಟೇಟ್ ಲೆವೆಲ್ ಗ್ರಾಮ್ ಲೆವೆಲ್ಗೆ ಐತಿಲ್ಲ, ಅದು ಎಕ್ಸ್ಟಾಬ್ಲಿಷ್ ಆಗಿದ್ದು ಮುಂದೆ ಹೋಗಿ ಅದನ್ನ ಹೇಳತ್ನ. ಈಗ ನೆನಪಿಟ್ಕೋರಿ, 3 ಟೈರ್ ಹೆಲ್ತ್ ಡೆಲಿವರಿ ಯಾವ ಕಮಿಟಿ ಹೇಳ್ತೈತೆ ಅಂದ್ರೆ ಬೋರ್ ಕಮಿಟಿ. ಈ ಬೋರ್ ಕಮಿಟಿ ಮೇಲೆ ಪೂರ್ತಿ ಹೇಳ್ಬಿಡ್ಲಿ ಅದು ಏನೇನು ಮಾಡ್ತೈತೆ ಅಂತ ಹೇಳಿ. ಬೋರ್ ಕಮಿಟಿ ಅಂತ ಬಂದಾಗ ನಮ್ಮಲ್ಲಿ ಪ್ರೆಸೆಂಟ್ ಅದಾವಲ್ರಿ ಹಳ್ಳಿ ಒಳಗೆ. ಈಗ ಏನು ಕೇಳಿರ್ತಾರಂದ್ರೆ ಯಾವ ಕಮಿಟಿ ಒಂದ ವಾಲಂಟಿಯರ್ ಆಗಿ ಏನು ಮಾಡ್ತಾರೆ ಅಂದ್ರೆ MBBS ಸ್ಟೂಡೆಂಟ್ಗಳು ಇರ್ತಾರಲ್ಲ, ಅವ್ರು ಹಳ್ಳಿ ಒಳಗೆ 1 ವರ್ಷ ಇಂಟರ್ನ್ಶಿಪ್ ಮಾಡ್ಬೇಕಂತ ಹೇಳ್ತಾರೆ, ನೆನಪೈತಿ? ಅದು ಯಾವ ಕಮಿಟಿ ರೆಕಮೆಂಡ್ ಮಾಡ್ತೈತೆ ಹೇಳ್ರಿ ನೋಡಿ. ಹಳ್ಳಿ ಒಳಗೆ 1 ವರ್ಷ ಇಂಟರ್ನ್ಶಿಪ್ ಹಳ್ಳಿ ಒಳಗೆ ಮಾಡ್ಬೇಕಂದ್ರೆ MBBS ಕಲಿತಿರ್ತಾರಲ್ಲ ಅವ್ರಿಗೆ ಇಂಟರ್ನ್ಶಿಪ್ ಅಂತ ಕರೀತಾರೆ. ಕೇಳಿರಿ, ಹಳ್ಳಿ ಒಳಗೆ ಗ್ರಾಮ ಪಂಚಾಯತಿ ಕಡೆ ಅಥವಾ ಹಳ್ಳಿ ಒಳಗೆ ಯಾವ್ದಾರ PHS ಅದು ಇರ್ತಾವಲ್ಲ ಅಲ್ಲಿ ಹೋಗಿ ವರ್ಕ್ ಮಾಡ್ಬೇಕಂತಾರೆ, ಅದು ಕಮಿಟಿ ಯಾವ್ದು? ಶ್ರೀವತ್ಸವ್ ಕಮಿಟಿ. ಆಮೇಲೆ ಇನ್ನೊಂದು ಯಾವ್ದಂದ್ರೆ ಕರ್ತಾರ್ ಸಿಂಗ್ ಕಮಿಟಿ. ಯಾವ್ದು ಹೇಳ್ತೈತೆ ಹೇಳಿ? ಶ್ರೀವತ್ಸವ, ಕರ್ತಾರ್ ಸಿಂಗ, ಮೊದಲಿಯಾರ್. ಬೋರ್ ಆಲ್ರೆಡಿ ಹೇಳಿರಿ. ಇವು 3ರಾಗ ಒಂದು ಯಾವ ಕಮಿಟಿ ಹಳ್ಳಿ ಒಳಗೆ ಹೇಳ್ತೈತೆ? ಕರ್ತಾವ್ ಹೇಳ್ತೈತೆ ಏನು ಶ್ರೀವತ್ಸವ್ ಕಮಿಟಿ? ಶ್ರೀವತ್ಸವ್ ಕಮಿಟಿ. ಅವು 3 ಹೇಳ್ಬಿಡ್ಲಿ, 4 ಹೇಳಿಲ್ಲ, 4 ಹೇಳ್ತೇನೆ ನೋಡ್ರಿ. 3 ಟೈರ್ ಹೆಲ್ತ್ ಡೆಲಿವರಿ ಸಿಸ್ಟಮ್ ಅಂದ್ರೆ ಗೊತ್ತಾತ ಯಾವ ಕಮಿಟಿ ಹೇಳ್ತೈತಿ? ಬೋರ್ ಕಮಿಟಿ. ಆ ಬೋರ್ ಕಮಿಟಿ ಒಳಗೆ 3 ಲೆವೆಲ್ಗೆ ಹತ್ತಿರ್ತೈತಲ್ಲ, 3 ಲೆವೆಲ್ಗೆ ಅಂದ್ರೆ ಒಂದೇದ PHS ಮಾಡ್ತಾರೆ, ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಕರೀತಾರೆ. ಈಗ ನಾಳೆ ಎಲ್ರ ಮತ್ತೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ ಪ್ರೆಸೆಂಟ್ ಹಳ್ಳಿಯಾಗ ಅದಾವ, ಅದತ್ ಹಾಕಿರಿ. ಈಗ ಪ್ರೆಸೆಂಟ್ ಇರೋದ ಪ್ರೈಮರಿ ಹೆಲ್ತ್ ಸೆಂಟರ್ ಹಳ್ಳಿ ಒಳಗೆ ಐತೆ. ಇದನ್ನ ಮೊದಲು ಏನು ಇದು ಕಮಿಟಿ ಬಂದಿರ್ತಲ್ಲ ಆ ಟೈಮ್ನಾಗ ಹಳ್ಳಿ ಒಳಗತ್ ಮಾಡಿರಂಗಿಲ್ಲ. 40,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಾರಲ್ಲ ಅವ್ರಿಗೆ ಇಂತಿಷ್ಟು ಡಾಕ್ಟರ್ಗಳು ಇರಬೇಕು, ಇಂತಿಷ್ಟು ಕಂಪಲ್ಸರಿ ನರ್ಸ್ಗಳು ಇರ್ಬೇಕು. ಇವು ಯಾಕೆ ಕಮಿಟಿಗಳು ಇಂಪಾರ್ಟೆಂಟ್ ಅಂದ್ರೆ, ಈಗ ತಾಲೂಕ್ ಪಂಚಾಯತಿ ಅದ, ಇದನ್ನ ತಾಲೂಕು ಹಾಸ್ಪಿಟಲ್ ಅಂತ ಇರ್ತಲ್ಲ, ಆ ತಾಲೂಕು ಹಾಸ್ಪಿಟಲ್ನಾಗ ಇಂತಿಷ್ಟು ಗೌರ್ಮೆಂಟ್ದಿಂದ ಡಾಕ್ಟರ್ಗಳು ಕಂಪಲ್ಸರಿ ಇರ್ಬೇಕಂತಿರ್ತೈತಲ್ಲ, ಇವು ಕಮಿಟಿ ರೆಕಮೆಂಡ್ ಮಾಡಿದ್ದು ಅದಾವ. ಅದ್ರ ಸಲ್ಮನ್ ಬರ್ತೈತಿ. ಒಂದೇದ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ ಎಲ್ಲಿ ಇರ್ತೈತೆ ಅಂದ್ರೆ ತಾಲೂಕು ಲೆವೆಲ್. ಆಮೇಲೆ ಇನ್ನೊಂದು ಸೆಕೆಂಡರಿ ಹೆಲ್ತ್ ಸೆಂಟರ್ ಅಂದ್ರೆ ಅದು ಎಲ್ಲಿ ಇರ್ತೈತೆ ಹೇಳ್ರಿ? ಸೆಕೆಂಡರಿ ಹೆಲ್ತ್ ಸೆಂಟರ್ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ. ಟರ್ಸರಿ ಹೆಲ್ತ್ ಸೆಂಟರ್ ಅಂತ ಬರ್ತಲ್ಲ, ಅದು ಸ್ಟೇಟ್ ಲೆವೆಲ್. ಯಾಕಂದ್ರೆ ಪಂಚಾಯತಿ ಕಂಪೇರ್ ಮಾಡಿದಾಗ ಇದು ಏನಕ್ಕಂತ ಅಂದ್ರೆ ಕನ್ಫ್ಯೂಷನ್ ಆಗಾಕ ಹಳ್ಳಿ ಲೆವೆಲ್ಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಕೊಟ್ಟರಂಗಿಲ್ಲ. ಯಾವ ಕಮಿಟಿ ಹೇಳೀಗ? ಬೋರ್ ಕಮಿಟಿ. ಗೊತ್ತಾಗತ್ತಲ್ಲ, ತಿಳಿಯತ್ತಲ್ಲ ಬೋರ್ ಕಮಿಟಿ ಏನ್ ಹೇಳ್ತೈತೆ? ಅಥವಾ ಇವು 4 ಕಮಿಟಿ ನಾಳೆ ಎಲ್ರ ಯಾವ ಇವು ಕೆಳಗಿನ ಕಮಿಟಿ ಹೆಲ್ತ್ಗೆ ಸಂಬಂಧಿಸ ಅಂದ್ರೆ ಇವು 4 ಕಮಿಟಿ ಬರ್ತಾವ. 1ನೇ ಕಮಿಟಿ ಯಾವ್ದತ್ತ ಹೇಳಿ? ಬೋರ್ ಕಮಿಟಿ. ಬೋರ್ ಕಮಿಟಿ ಒಳಗೆ ಏನಿರ್ತದೆ? 3 ಟೈರ್ ಹೆಲ್ತ್ ಡೆಲಿವರಿ ಸಿಸ್ಟಮ್. ಪ್ರೈಮರಿ ಹೆಲ್ತ್ ಸೆಂಟರ್ ಎಲ್ಲಿ ಇರ್ಬೇಕಂದ್ರೆ ತಾಲೂಕು ಲೆವೆಲ್, ಸೆಕೆಂಡರಿ ಬಂದಾಗ ಡಿಸ್ಟ್ರಿಕ್ಟ್ ಲೆವೆಲ್, ಟರ್ಷರಿ ಬಂದಾಗ ಸ್ಟೇಟ್ ಲೆವೆಲ್. ಗೊತ್ತದು ಅಲ್ಲಿ ಕಮಿಟಿಗಳು 3 ಕಮಿಟಿ. ಇವು ಯಾಕಂದ್ರೆ ಕ್ವಶನ್ ಕೇಳಿದಾಗ ಕಮಿಟಿ ನಾಳೆ ಹಾಕಿಬಿಟ್ಟಿರ್ತಾನೆ. ಇದು ಬೋರ್ ಕಮಿಟಿ ಯಾವ್ದಕ್ಕೆ ಸಂಬಂಧಿಸಿ? ಆರೋಗ್ಯ ಸೆಕ್ಟರ್ಗ, ಎಜುಕೇಶನ್ಗೆ ಹಿಂಗೆ ಕೇಳ್ರ ಆರೋಗ್ಯ. ಈಗ ಯಾವ್ದು ಹೇಳಿ? ಬೋರ್ ಕಮಿಟಿ ಹೇಳಿಲ್ಲ. ಅದಾದ್ಮೇಲೆ ಮೊದಲಿಯಾರ್ ಕಮಿಟಿ ಅಂತ ಬರ್ತದೆ. ಆ ಮೊದಲಿಯಾರ್ ಕಮಿಟಿ ಏನ್ ಹೇಳ್ತೈತೆ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇರ್ತಲ್ಲ ಅದನ್ನ ಮತ್ತೆ ಡಿಸ್ಟ್ರಿಕ್ಟ್ ಹೆಲ್ತ್ ಸೆಂಟರ್ಗಳನ್ನ ಸ್ಟ್ರೆಂಥನ್ ಮಾಡ್ರಿ ಅಥವಾ ಅದಕ್ಕೆ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿರ್ತೈತೆ. ಯಾಕಂದ್ರೆ 2 ಇದನ್ನ ಮಾಡಿರುತ್ತೆ. ಯಾವ ಕಮಿಟಿ? ಮೊದಲಿಯಾರ್ ಕಮಿಟಿ. 1ನೇದು ಯಾವ್ದು ಕಮಿಟಿ? ಬೋರ್ ಕಮಿಟಿ. 3 ಟೈರ್ ಡೆಲಿವರಿ ಸಿಸ್ಟಮ್ ಹೇಳಿದ್ದ ಬೋರ್ ಕಮಿಟಿ. ಈಗ ಯಾವ್ದಂದ್ರೆ ಕರ್ತಾರ್ ಸಿಂಗ್ ಕಮಿಟಿ ಒಂದು ಉಳಿತು, ಇನ್ನೊಂದು ಶ್ರೀವತ್ಸವ್ ಕಮಿಟಿ ಅಂತ ಉಳಿತು. ನಾ ಹೇಳಿ ವಾಲಂಟಿಯರ್ ಆಗಿ ಹಳ್ಳಿ ಒಳಗೆ ಗೌರ್ಮೆಂಟ್ ಡಾಕ್ಟರ್ಗಳನ್ನ ಅಥವಾ MBBS ಡಾಕ್ಟರ್ಗಳಿಗೆ ಕಂಪಲ್ಸರಿ 1 ವರ್ಷ ಟ್ರೈನಿಂಗ್ ಅಥವಾ ವಾಲಂಟಿಯರ್ಶಿಪ್ ಕೊಡ್ತಿರ್ತಾರಲ್ಲ ಅದು ಕಮಿಟಿ ಯಾವ್ದಂದ್ರೆ ಶ್ರೀವತ್ಸವ್ ಕಮಿಟಿ. ಇನ್ ಕರ್ತಾರ್ ಸಿಂಗ್ ಕಮಿಟಿ ಅಂತ ಬರ್ತೈತಲ್ಲ ಇದನ್ನ ಡೈರೆಕ್ಟ್ ಏನ್ ಕೇಳ್ತಾರ ಗೊತ್ತನ್ರಿ? ಪ್ರೆಸೆಂಟ್ ನಮ್ಮಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಇರ್ತಾರಲ್ಲ ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಮಲ್ಟಿಪರ್ಪಸ್ ಹೆಲ್ತ್ ಸೆಕ್ಟರ್ ಅಥವಾ ಹೆಲ್ತ್ ಕಾರ್ಯಕರ್ತೆ ಅಂತ ಕರಿತೀವಿ. ಯಾಕಂದ್ರೆ ಅವ್ರ ಎಲ್ಲಾ ಟೈಮ್ ಆಕ್ಟ್ ಹಾಕಿರ್ತಾರೆ. ನೆನಪೈತಲ್ಲ, ಒಂದ ಡಿಸೀಸ್ಗೆ ಅಂತಲ್ಲ. ಈಗ ಡಾಕ್ಟರ್ಗಳು ಹಾರ್ಟ್ ಡಾಕ್ಟರ್ ಇರ್ತಾರಲ್ಲ ಅವ ಹಾರ್ಟ್ಗೆ ಸ್ಪೆಷಲಿಸ್ಟ್ ಅಂತ ಇರ್ತಾನೆ. ಇಲ್ಲಿ ಮಲ್ಟಿಪರ್ಪಸ್ ಹೆಲ್ತ್ ವಾಲಂಟಿಯರ್ಸ್ ಅಂತ ಕರೀತಾರಲ್ಲ ಅದನ್ನ ರೆಕಮೆಂಡ್ ಮಾಡಿದ್ದು ಯಾವ ಕಮಿಟಿ ಅಂದ್ರೆ ಕರ್ತಾರ್ ಸಿಂಗ್ ಕಮಿಟಿ. ಗೊತ್ತಾತ? ಕನ್ಫ್ಯೂಸ್ ಆಗಲಿಲ್ಲ? ಇನ್ನು ಒಮ್ಕೆ ಹೊತ್ತು ಹೇಳ್ರಿ ಬಡ 3 ಟೈರ್ ಡೆಲಿವರಿ ಸಿಸ್ಟಮ್ ಇದನ್ನ ಮಾಡಿದವ್ರು ಯಾರಂದ್ರೆ ಬೋರ್ ಕಮಿಟಿ. ವೆರಿ ಗುಡ್. ನೆಕ್ಸ್ಟ್ ಇದನ್ನ ಯಾವ್ದಂದ್ರೆ ತಾಲೂಕಾ ಮತ್ತು ಡಿಸ್ಟ್ರಿಕ್ಟ್ ಎರಡು ಸ್ಟ್ರಾಂಗ್ ಮಾಡ್ರಿ ಅಂದಿದ್ದ ಮೊದಲಿಯಾರ್ ಕಮಿಟಿ. ಯಾವ ಕಮಿಟಿ ಐತತಿ? ಹಳ್ಳಿ ಒಳಗೆ 1 ವರ್ಷ MBBS ದವ್ರಿಗೆ ಟ್ರೈನಿಂಗ್ ಕೊಡೋದು ಶ್ರೀವತ್ಸವ್ ಕಮಿಟಿ. ಕರ್ತಾರ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಏನಿರ್ತೈತಿ? ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಅದಕ್ಕಂದ್ರ ಈಗ ಯಾವ್ದಾರ ಒಂದು ರೋಗ ಬರ್ತೈತಿ, ಕೊರೋನಾ ಬರಲಿ ಏನೇ ಬರಲಿ ಎಲ್ಲ ಹೆಲ್ತ್ಗೆ ಏನಂದ್ರೆ ಅವ್ರ ಒಂದು ಮಲ್ಟಿಪರ್ಪಸ್ ಅಂತ ಟ್ರೈನ್ಡ್ ಆಗಿರ್ತಾರ ಡಾಕ್ಟರ್ಗಳು. ಹಳ್ಳಿ ಒಳಗೆ ಅವೈಲೇಬಲ್ ಇರ್ತಿರಂಗಿಲ್ಲ. ಆ ಟೈಮ್ನಾಗ ಇವರ ಎಲ್ಲಾದ್ರು ಈಗ ಡೆಲಿವರಿ ಸಿಸ್ಟಮ್ ಬರ್ತೈತಿ ಅದ್ರ ಸಲ್ಮಂದು ಆಕ್ಟ್ ಆಕಾರ ಅಥವಾ ಏನಾರ ಆಕ್ಸಿಡೆಂಟ್ ಆದ್ರೂ ಅದ್ರ ಸಲ್ಮಂದ ಇವರ ಹೋಗಿ ಮೊದಲು ಪ್ರೈಮರಿ ಹೆಲ್ತ್ ಅತ್ತಾರಲ್ಲ ಪ್ರೈಮರಿ ಹೆಲ್ತ್ ಇದನ್ನ ಕನ್ಸರ್ನ್ ತೋರಿಸೋ ಸಲ್ಮಂದ ಯಾರಂದ್ರೆ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ಸ್ ಅಂತ ಡೆವಲಪ್ ಮಾಡ್ತೈತಿ. ಅದು ಯಾವ ಕಮಿಟಿ ಅಂದ್ರೆ ಕರ್ತಾರ್ ಸಿಂಗ್ ನೆನಪಿಟ್ಕೋ. 3 ಟೈರ್ ಯಾರು ಹೇಳು? ಬೋರ್ ಕಮಿಟಿ. ಇದ್ರ ತಾಲೂಕು ಲೆವೆಲ್ಗೆ ಇಟ್ಟಿದ್ರು ಇಲ್ಲೋ? ಇಟ್ಟತ್ತಿ ತಾಲೂಕು ಲೆವೆಲ್ಗೆ ಇದನ್ನ ಸಾರಿ ಹಳ್ಳಿ ಲೆವೆಲ್ಗೆ ಇತ್ತೋ ಇಲ್ಲೋ ಅಂದ್ರೆ ಇಲ್ಲ. ಈಗಂತೂ ಈಜಿ ಕ್ವಶನ್ ಐತಿ ನೋಡ್ರಿ. ಡೈರೆಕ್ಟ್ ಏನ್ ಕೇಳ್ಯಾರ ಗೊತ್ತಾ? ನೀವು ಇತರ ಬಡ ಹೇಳ್ಕೊತ ಹೋಗ್ಬೇಕಾ? ಏನ್ ಕೇಳ್ಯಾರ? ಅಂತಾರಾಜ್ಯ ಮಂಡಳಿಗಳನ್ನ ಸ್ಥಾಪನೆ ಮಾಡೋದು ಯಾವ ಒಂದು ವಿಧಿ ಹೇಳ್ತದ? 200 ಅಂತಾರಾಜ್ಯ ಮಂಡಳಿ ಅಂತ ಹೇಳಿ 263 2 ಏನ್ ಹೇಳ್ರಿ
ಇಂಟರ್ ಸ್ಟೇಟ್ ಕೌನ್ಸಿಲ್ಸ್ ಅಂತ ಬರ್ತಾವೆ, ನೆನಪೈತಲ್ಲ? ಯಾವ ಭಾಗನೇ ಬರ್ತಾವೆ ಇವು? 11ನೇ ಭಾಗ, 12ನೇ ಭಾಗ, 13ನೇ ಭಾಗ. 11ನೇ ಭಾಗನಾಗ ಬರಂಗಿಲ್ಲ, ಹೇಳಿದ್ನಲ್ಲ. ಅದನ್ನ ಕ್ವಶನ್ ಕೇಳಿದ್ದು ನೆನಪೈತಲ್ಲ? ಡೈರೆಕ್ಟ್ ಕೇಳ್ತಾನೆ. ಇಂಟರ್ ಸ್ಟೇಟ್ ಕೌನ್ಸಿಲ್ಸ್ ಅಂತ ಬರ್ತಾರೆ. ಇಂಟರ್ ಸ್ಟೇಟ್ ಕೌನ್ಸಿಲ್ ಹೆಡ್ ಯಾರು ಇರ್ತಾರ? PM ಇರ್ತಾನೆ, ನೆನಪೈತಲ್ಲ? ಝೋನಲ್ ಕೌನ್ಸಿಲ್ಗಳು ಹೆಂಗೆ ಬರ್ತಲ್ಲ ಹಂಗೆ ಇಂಟರ್ ಸ್ಟೇಟ್ ಕೌನ್ಸಿಲ್ಗಳನ್ನ ಫಾರ್ಮ್ ಮಾಡ್ತಾರೆ. 263 ಆರ್ಟಿಕಲ್ ಬರ್ತದೆ. ಅದನ್ನ ಕೇಳ್ಯಾನ, ಅದ್ರ ಸಲ ಇಲ್ಲಿ ಡೈರೆಕ್ಟ್ ಅದನ್ನ ಮೊದಲು ಒಮ್ಮೆ ಕೇಳಿದ್ದಲ್ಲಿ ಬೇರೆದ್ರೊಳಗೆ ಎಕ್ಸಾಮ್ ಬರೀ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತಾರಾಜ್ಯ ಇದನ್ನ ನ್ಯಾಯಮಂಡಳಿ ಅನ್ನಲ್ಲ, ಅಂತಾರಾಜ್ಯ ಮಂಡಳಿನ ಸ್ಥಾಪನೆ ಮಾಡೋದು ಯಾವ ವಿಧಿ ಅಂಡರ್ ಬರ್ತದೆ ಅಂದ್ರೆ 263. ಅದಾದ್ಮೇಲೆ ಇನ್ ಕೇತ್ ನೋಡಿ, ಅಖಿಲ ಭಾರತ ಸೇವೆಗಳು ಯಾವ ವಿಧಿ ಅಂಡರ್ ಬರ್ತಾವ? 300. ವೆರಿ ಗುಡ್. ನೆಕ್ಸ್ಟ್, ಭಾರತದ ಸಂಚಿತ ನಿಧಿ ಯಾವ ವಿಧಿ ಅಂಡರ್ ಬರ್ತದೆ? 200. ಸಂಚಿತ ನಿಧಿ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ 266. ನೆನಪಿಟ್ಕೋ, ಇವು ವಿಧಿ ಮೇಲೆ ಡೈರೆಕ್ಟ್ ಕೇಳ್ತಿರ್ತಾನೆ, ರಿಪೀಟೆಡ್ ಹಾಕೋ. ಈಗ ಹೇಳ್ರಿ, ಸಂಚಿತ ನಿಧಿ ಬಂದ್ರೆ 266. ಕಾಂಟಿಜೆನ್ಸಿ ಅಥವಾ ಇನ್ನೊಂದು ಏನಂತ ಸಾದಿಲ್ವಾರು ನಿಧಿ ಅಂತ ಬರ್ತದೆ. ಸಾದಿಲ್ವಾರು ನಿಧಿ ಯಾವ ವಿಧಿ ಅಂಡ್ರ 67. ಈಗ ಹೇಳ್ರಿ, ಸಾದಿಲ್ವಾರು ನಿಧಿನ ಯಾರು ಮೇಂಟೈನ್ ಮಾಡ್ತಿರ್ತಾರ? ನಾ ಎಲ್ಲರ ಕೇಳಿರ್ತೇನೆ, ರಾಷ್ಟ್ರಪತಿ ಕೊಡಲ್ದ ಬೇರೆ ಏನಾರ ಆಪ್ಷನ್ ಕೊಟ್ರೆ ಯಾರು ಮಾಡ್ತಿರ್ತಾರೆ ಮೇಂಟೈನ್? ಸಂಸತ್ ಸಂಬಂಧ ಬರಂಗಿಲ್ಲ ಅದಕ್ಕೆ. ಸಾದಿಲ್ವಾರು ನಿಧಿ ಫೈನಾನ್ಷಿಯಲ್ ಸೆಕ್ರೆಟರಿನೋ ಫೈನಾನ್ಷಿಯಲ್ ಇದನ್ನ ಹಣಕಾಸು ಸಚಿವರು ಮಾಡ್ತಾರೋ ಸೆಕ್ರೆಟರಿ ಮಾಡ್ತಿರ್ತಾರೆ? ಸೆಕ್ರೆಟರಿ ಮಾಡ್ತಿರ್ತಾರೆ. ನೋಡ್ರಿ, ಯಾಕೆ ಹೇಳತ್ನ ಕೇಳ ಕ್ವಶನ್. ಸಾದಿಲ್ವಾರು ನಿಧಿ ಯಾರ ಅಂಡರ್ ಇರ್ತೈತೆ ಅಂದ್ರೆ ಪ್ರೆಸಿಡೆಂಟ್ ಅಂಡರ್. ನೆನಪಿಟ್ಕೋರಿ, ಸಾದಿಲ್ವಾರು ನಿಧಿ ಮತ್ತು ಸಂಚಿತ ನಿಧಿ ಡಿಫ್ರೆನ್ಸ್ ಏನಂದ್ರೆ, ಸಂಚಿತ ನಿಧಿ ಅನ್ನೋದು ಏನೈತಲ್ಲ, ಇದನ್ನ ಏನ್ ಮಾಡ್ತಾರಂದ್ರೆ ಸಂಸತ್ ಒಪ್ಪಿಗೆ ಇರಲ್ದ ಇದ್ರೋಗಿಂದ ₹1 ಖರ್ಚು ಮಾಡಕ್ ಬರಂಗಿಲ್ಲ. ಅಕಸ್ಮಾತ್ ಖರ್ಚು ಮಾಡ್ರಿ ಅಂತೇಳಿ ಸಂಸತ್ ಒಪ್ಪಿಗೆ ತಗೊಂಡ ಖರ್ಚು ಮಾಡ್ಬೇಕು. ಅದಕ್ಕೆ ಹೇಳಿ ಮನಿ ಬಿಲ್, ಫೈನಾನ್ಸ್ ಬಿಲ್ ಬರ್ತಲ್ಲ, ಎಲ್ಲ ಅಂದ್ರೆ ಸಂಚಿತ ನಿಧಿ ಒಳಗೆ ಬರ್ತಾವೆ. 266ನೇ ಆರ್ಟಿಕಲ್ ಇದ್ರ ಬಗ್ಗೆ ಹೇಳ್ತದೆ. ಸಂಚಿತ ನಿಧಿ ಬತ್ರ ಓನ್ಲಿ ಇದನ್ನ ಯಾವ್ದಂದ್ರೆ ಪಾರ್ಲಿಮೆಂಟ್. ಇಲ್ಲಿ ಮೇನ್ ಮೋಟೋ ಯಾವ್ದಂದ್ರೆ ಪಾರ್ಲಿಮೆಂಟ್. ಇಲ್ಲಿ ಯಾರು ಹೆಡ್ ಅಲ್ಲ, ಇದಕ್ಕೆ ಪ್ರೆಸಿಡೆಂಟ್ ಹೆಡ್ ಅಲ್ಲ. ಪಾರ್ಲಿಮೆಂಟ್ ಒಪ್ಪಿಗೆ ಕೊಟ್ಟರೆ ಎಷ್ಟು ರೊಕ್ಕ ಖರ್ಚು ಮಾಡಬೇಕು ಇಲ್ಲ ಅನ್ನೋದು ಯಾವ್ದಂದ್ರೆ ಸಂಚಿತ ನಿಧಿ. ಸಾದಿಲ್ವಾರು ನಿಧಿ ಅಂತ ಐತಲ್ಲ, ನಮ್ಮಲ್ಲಿ ಪ್ರೆಸಿಡೆಂಟ್ ಭಾರತದ ಮೊದಲ ನಾಗರಿಕ ಅಂತ ಕರಿತೀವಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾದಿಲ್ವಾರು ನಿಧಿ ಅಂತ ಯಾವ್ದಾರ ಸ್ಟೇಟ್ನಾಗ ಏನಂದ್ರೆ ನೈಸರ್ಗಿಕ ವಿಕೋಪಗಳಾಗಿರ್ತಾವ, ಅಲ್ಲಿ ರೊಕ್ಕ ಕೊಡ್ಬೇಕು. ಅವಾಗ ಅವ್ರ ಕಡೆ ಎಲ್ಲಿ ರೊಕ್ಕ ಬರ್ಬೇಕಂದ್ರೆ ಸಾದಿಲ್ವಾರು ನಿಧಿ ಒಳಗೆ ಏನ್ ಹಾಕಿರ್ತಾರಲ್ಲ, ಆ ರೊಕ್ಕನ ಹೆಂಗ್ ಬೇಕಾದ್ ಬಳಸ್ತಾರ ಅವ್ರು. ಅಕ್ವಾತೆ ಎಲ್ಲರ ಕೊಡ್ತಾರ. ಅದನ್ನ ಕೊಟ್ಟಿದ್ ಮೇಂಟೈನ್ ಯಾರು ಮಾಡ್ತಿರ್ತಾರ ಅಂದ್ರೆ ಫೈನಾನ್ಷಿಯಲ್ ಸೆಕ್ರೆಟರಿ. ಗೊತ್ತಲ್ಲ ವಿಧಿ? ಯಾವ ವಿಧಿ ಇರ್ತದೆ? ಸಾದಿಲ್ವಾರು ನಿಧಿ. ಇವತ್ತರ ಮೇಲೆ ಕ್ವಶನ್ ಅದನ್ನ ಕೇಳ್ತಿರ್ತಾನೆ, ಸಂಚಿತ ನಿಧಿಗೆ ಅಪ್ರೂವಲ್ ಬೇಕೋ ಅಥವಾ ಸಾದಿಲ್ವಾರು ನಿಧಿಗೆ ಪಾರ್ಲಿಮೆಂಟ್ ಒಪ್ಪಿಗೆ ಬೇಕೋ ಬೇಡೋ ಅಂದ್ರ ಸಾದಿಲ್ವಾರು ನಿಧಿಗೆ ಒಪ್ಪಿಗೆ ಬೇಕಾ? ಬೇಕಾಗಿಲ್ಲ. ಇಟ್ಟೋತನ ಮುಂದೆ ಕೂತು ಮತ್ತೆ ಇಲ್ಲತ್ತ. ಸಾದಿಲ್ವಾರು ನಿಧಿ ಅಂದ್ರೆ ಕಾಂಟಿಜೆನ್ಸಿ ಫಂಡ್ ಅಂತ 67ನೇ ವಿಧಿ ಬರ್ತೇನೆ, ಅದಕ್ಕೆ ಒಪ್ಪಿಗೆ ಬೇಕಾಗಿಲ್ಲ. ಪ್ರೆಸಿಡೆಂಟ್ ಮೊದಲು ಖರ್ಚು ಮಾಡ್ತಾರ, ಆಮೇಲೆ ಒಪ್ಪಿಗೆ ತಗೋ. ಇದನ್ನ ಪಾರ್ಲಿಮೆಂಟ್ ಸಂಬಂಧ ಬರಂಗಿಲ್ಲ. ಆಮೇಲೆ ಹೇಳ್ತಾರ ಅವ್ರು ಒಪ್ಪಿಗೆ ತಗೊಂಡ್ಮೇಲೆ, ಅಥವಾ ಏನ ಪ್ರೆಸಿಡೆಂಟ್ ಮೊದಲು ಯೂಸ್ ಡೈರೆಕ್ಟ್ ಮಾಡ್ಕೋಬಹುದು. ಸಂಚಿತ ನಿಧಿ ₹1 ಬಳಸ್ಬೇಕಾದ್ರು ಪಾರ್ಲಿಮೆಂಟ್ ಒಪ್ಪಿಗೆ ಬೇಕು. ಗೊತ್ತಾದಲ್ಲ ಆರ್ಟಿಕಲ್ ಯಾವ್ದು ಹೇಳಿ? ಗೊತ್ತಾದಲ್ಲ? ಇನ್ನೊಮ್ಮೆ ಹೇಳ್ರಿ ನೋಡು, ಅಖಿಲ ಭಾರತ ಸೇವೆಗಳ ಆರ್ಟಿಕಲ್ ಯಾವ್ದಂದ್ರ ಯಾವ್ದ? 315 12 ಬರ್ತದೆ, 15 ಬರ್ತದೆ. ಅಖಿಲ ಭಾರತ ಸೇವೆಗಳು 12 ಬರ್ತದೆ, 15 ಬರ್ತದೆ, 12 ಬರ್ತದೆ. ಇನ್ನ ಏನ್ ಕೇಳಿ, ಅಖಿಲ ಭಾರತ ಸೇವೆಗಳ ಕೇಳಿ. ನಾಳೆ ಎಲ್ಲರ 315 ಎಲ್ಲಿ ಬರ್ತದೆ ಗೊತ್ತಾನ? ಅಖಿಲ ಭಾರತ ಸೇವೆಗಳ ಅಥವಾ UPSC KPSC ಸ್ಥಾಪನೆ ಮಾಡೋದು ಯಾವ ವಿಧಿ ಅಂತಂದ್ರ 315. ಇವೆರಡು ಏನಂದ್ರೆ ಅಖಿಲ ಭಾರತ ಸೇವೆಗಳಂದ್ರೆ ಭಾರತೀಯ ಸೇವೆಗಳು ಬರ್ತಾವಲ್ಲ, ಯಾವ್ದ್ರೋಗಂದ್ರೆ ಯಾವಂದ್ರೆ 312. ಇದ್ರೋಗ ಯಾವ್ಯಾವ ಸೇವೆಗಳನ್ನ IAS ಇದನ್ನ ಯಾವ್ದಂದ್ರೆ IPS ಇವೆಲ್ಲ ಅಖಿಲ ಭಾರತ ಸೇವೆಗಳ ಬರ್ತಾವ. ಇವು 312ನೇ ವಿಧಿ ಅಂಡರ್. ಬಟ್ KPSC UPSC ಸ್ಥಾಪನೆ ಮಾಡೋದು ಯಾವ ವಿಧಿ ಅಂಡರ್ ಅಂದ್ರೆ 315. ಎರಡು ಕನ್ಫ್ಯೂಸ್ ಆಗಂಗಿಲ್ಲ, ಗೊತ್ತಾತಲ್ಲ? ಇಲ್ಲಿ ಕ್ವಶನ್ 315 ಕೊಟ್ಟೆ ಇಲ್ಲ, ಮತ್ತೆ ಕೊಟ್ಟಿಲ್ಲದ್ ಬಿಟ್ಟು ಬಂದಿರಿ. ನೆಕ್ಸ್ಟ್ ಇದೊಂದು ಕೇಳ, ಇದನ್ನ ಕ್ವಶನ್ ಎಷ್ಟು ಈಸಿ ಕೇಳ ನೋಡ, ಅದ್ರ ಮೇಲೆ ನೀವು ಹೇಳ್ಬೇಕು. ಇದನ್ನ ಮಾಡಿ ಒಮ್ಮೆ ಏನಂದ್ರೆ 1994ರಲ್ಲಿ ಈ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿಯನ್ನು ರದ್ದು ಮಾಡಲಾಯಿತು ಅಂತ ಕೇಳೋಣ. 1990 ಹೇಳೋದ ಬೇಕಾಗಿಲ್ಲ. ಯಾವಂದ್ರ ಧರ್ಮದರ್ಶಿ ಮಂಡಳಿ. ಈಗ ಪ್ರೆಸೆಂಟ್ ವಿಶ್ವಸಂಸ್ಥೆ ಒಳಗೆ ಎಷ್ಟು ಅದಾವ? 5 ಅದಾವಲ್ಲ. ಪೂರ್ತಿ 6ರಾಗ ಈ ಧರ್ಮದರ್ಶಿ ಮಂಡಳಿ ಒಂದು ಹೊತ್ತ 5 ಅದಾವಲ್ಲ. 5 ಹೇಳ್ರಿ. ಒಂದೇದು ಸಾಮಾನ್ಯ ಸಭೆ ಅಂತ ಬರ್ತದೆ. ಈ ಸಾಮಾನ್ಯ ಸಭೆದಾಗ ಎಷ್ಟು ಅದಾವ ಕಂಟ್ರಿಗಳು? ಸಾಮಾನ್ಯ ಸಭೆದಾಗ ಎಷ್ಟು ಕಂಟ್ರಿ ಇರ್ತವೆ? ಯಾವ ಒಂದಕ್ಕ ಮಿನಿ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅಂತ ಕರೀತಾರ, ಅಥವಾ ಜಗತ್ತಿನ ಮಿನಿ ಇದನ್ನ ಸಂಸತ್ತು ಅಂತ ಕರೀತಾರ ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆ ಅಂದ್ರೆ ಏನು, ವಿಶ್ವಸಂಸ್ಥೆ ಒಳಗೆ ರಿಜಿಸ್ಟರ್ಡ್ 193+ ಕಂಟ್ರಿ ಇರ್ತಾವಲ್ಲ, ಆ ಕಂಟ್ರಿ ಎಲ್ಲ ಮಾಡ್ತಾವ. ಇಲ್ಲಿ ಇನ್ನೊಂದು ಏನಂದ್ರೆ ಡೈರೆಕ್ಟ್ ಕೇಳ್ತಾರೆ, 1 ನೇಷನ್ 1 ವೋಟ್ ಅಥವಾ 1 ಕಂಟ್ರಿ 1 ವೋಟ್ ಯಾವ್ದ್ರೊಳಗೆ ಬರ್ತೈತೆ ಅಂದ್ರೆ ಸಾಮಾನ್ಯ ಸಭೆ ಒಳಗೆ. ಈ ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿ ಅಂತ ಕರೀತಾರಲ್ಲ, ಇದೇನ್ ಮಾಡ್ತಿರ್ತದೆ ಅಂದ್ರೆ 193+ ಏನ್ ಕಂಟ್ರಿ ಅದಲ್ಲ ಅವೆಲ್ಲ ಇರ್ತಾವೆ ವಿಶ್ವಸಂಸ್ಥೆ ಒಳಗೆ. ಸಿಗ್ನೇಟರಿ ಕಂಟ್ರಿಗಳು ಅವೆಲ್ಲ ಇರ್ತಲ್ಲ. ಇದಕ್ಕೆ ಸಾಮಾನ್ಯ ಸಭೆ ಅಂತ ಯಾಕೆ ಕರೀತಾರೆ ಅಂದ್ರೆ, ಜಗತ್ತಿನ ನಮ್ಮಲ್ಲಿ ಹೆಂಗ್ ಸಭೆಗಳಾಕ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಹಾಕಿರ್ತಾವಲ್ಲ, ಅದರದ್ದು ಅಧಿವೇಶನ ನಡೀತೀವಲ್ಲ, ಅಧಿವೇಶನ ನಡೀತಾರೆ, ಅದಕ್ಕೆ ಸಂಸತ್ ಅಂತ ಕರಿತೀವಿ. ಅವು ಎರಡು ಕೂಡ ಆಗೋದಂದ್ರೆ ಸಂಸತ್. ಸೇಮ್ ಹಂಗ ಜಗತ್ತಿನ ಮಿನಿ ಸಂವಿಧಾನ ಅಥವಾ ಏನ್ ಜಗತ್ತಿನ ಅತಿ ದೊಡ್ಡ ಸಂಸತ್ ಯಾವ್ದಂದ್ರೆ ಅದ ಸಾಮಾನ್ಯ ಸಭೆ. ಯಾಕಂದ್ರೆ ಎಲ್ಲಾ ಕಂಟ್ರಿಗಳು ಕೂಡ ಡಿಸ್ಕಷನ್ ಮಾಡ್ತಾ, 1 ಕಂಟ್ರಿ 1 ವೋಟ್ ಅಂತ ಪವರ್ ಇರ್ತದೆ. ಇಲ್ಲಿ ಎಲ್ಲರ ನಾಳೆ ಹಾಕಿರ್ ಮತ್ತೆ ಇಲ್ಲಿ ವಿಟೋ ಪವರ್ ಅದು ಅಂದ್ರೆ ವಿಟೋ ಪವರ್ ಇರು 5 ಕಂಟ್ರಿಗೆ. ಬಟ್ ಇಲ್ಲಿ ಏನು ಸಾಮಾನ್ಯ ಸಭೆದಾಗ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಎಲ್ಲಾ ಕಂಟ್ರಿಗೆ ಒಂದೊಂದು ವೋಟಿಂಗ್ ಪವರ್ ಇರ್ತದೆ. ಅದಕ್ಕೆ 1 ಕಂಟ್ರಿ 1 ವೋಟ್ ಅಂತ ಕರೀತಾರೆ. ಒಂದೇದು ಯಾವ್ದಂದ್ರೆ ಸಾಮಾನ್ಯ ಸಭೆ ವಿಶ್ವಸಂಸ್ಥೆ. ಎರಡನೇದು
ಭದ್ರತಾ ಸಭೆ ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಲ್ಲ, ಭದ್ರತಾ ಸಭೆ ಅಂತ ಕರಿತೀವಿ. ಆ ಭದ್ರತಾ ಸಭೆದೊಳಗೆ ಎಷ್ಟು ಜನ ಇರ್ತಾರೆ? 15 ಮೆಂಬರ್ಸ್ ಅಂತ ಇರ್ತಾವ ಅಥವಾ 15 ಮೆಂಬರ್ ಕಂಟ್ರಿ ಅಂತ ಇರ್ತಾವ. ಇದ್ರೊಳಗೆ ಎಷ್ಟು ನಾನ್ ಪರ್ಮನೆಂಟ್ ಅಂದ್ರೆ ಖಾಸಗಿ ಇದನ್ನ ಏನಂತಾರ ಅದಕ್ಕೆ ಕಾಯಂ ಸದಸ್ಯ ರಾಷ್ಟ್ರಗಳಿರ್ತವೆ ಮತ್ತು ಯಾವ ಕಾಯಂ ಸದಸ್ಯ ಇಟ್ಟಿರ್ತಾವ? 5 ಕಾಯಂ. ಕಾಯಂ ಎಷ್ಟು ಇರ್ತಾವ ಅಂದ್ರೆ 5 ಇರ್ತಾವ. ಆಮೇಲೆ ಇಲ್ಲ ಈ ತಾತ್ಕಾಲಿಕ ಆಗಿರ್ತಾವಲ್ಲ ಅವು ಎಷ್ಟಿರ್ತಾವ ಅಂದ್ರೆ 10. ಈ ತಾತ್ಕಾಲಿಕವಾಗಿದ್ದಿರೋದು ಅವಧಿ ಕೇಳ ನೋಡ್ರಿ, ಪ್ರತಿ ಸಲ ಕೇಳಿರ್ತಾನೆ ಎಷ್ಟು ವರ್ಷ ಇರ್ತೈತಿ? 2 ವರ್ಷದ ಅವಧಿಯೊಳಗೆ ತಾತ್ಕಾಲಿಕ 10 ಕಂಟ್ರಿಗಳು ನೇಮಕ ಮಾಡ್ತಾರೆ. ಆ ಕಂಟ್ರಿಗಳು ಮತ್ತೆ 2 ವರ್ಷಗಂತೆ ಹೋಗ್ತಿರ್ತಾವ, ಮತ್ತೆ ರಿವ್ಯೂಸ್ ಮಾಡ್ಕೋಬೇಕು ಅವನ್ನ. ಇದು ಯಾವ್ದಂದ್ರೆ ಭದ್ರತಾ ಸಭೆ ಆಯ್ತು. 2 ಆದ್ವಲ್ಲ, 2 ಆದ್ಮೇಲೆ 3ನೇದು ಯಾವ ಸಭೆ? 3ನೇದ. ಈಗ 2 ಹೇಳ್ರಲ್ಲ, 5 ಅಂತ ಹೇಳ್ರಿ. ಒಂದ ಟ್ರಸ್ಟಿಪ್ ಅಥವಾ ಧರ್ಮದರ್ಶಿ ಮಂಡಳಿ ಹೋಗೈತಿ. ಈಗ 2 ಹೇಳ್ರಿ. ಸಾಮಾನ್ಯ ಸಭೆ ಹೇಳಿದ್ರಿ, ಭದ್ರತಾ ಹೇಳ್ರಿ. ಮಸ್ಟ್ 3ನೇದು ಆರ್ಥಿಕ ಮತ್ತು ಸಾಮಾಜಿಕ ಸಭೆ ಅಂತ ಬರ್ತದೆ. ಅದ್ರೊಳಗೆ ಎಷ್ಟು ಅಥವಾ ಇಕೋಲಾಸ್ ಅಂತ ಕರೀತಾರ ಅಥವಾ ಇಕೋಸ್ ಅಂತ ಕರೀತಾರ ನೋಡ್ರಿ. 54 ಮೆಂಬರ್ ಕಂಟ್ರಿ ಅದಾವ. ಇದು ಎಕೋಲಾಸ್ ಏನ್ ಮಾಡ್ತಿರ್ತದೆ ಅಂದ್ರೆ ಜಗತ್ನಾಗ ಏನ್ ಎಕನಾಮಿಕ್ ಕ್ರೈಸಿಸ್ ಹಾಕಲ್ಲ ಅದನ್ನ ಸ್ಟಡಿ ಮಾಡಕ್ ಯಾವ್ದಂದ್ರೆ ಎಕೋಲಾಸ್ ಅಥವಾ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಅಂತ ಕರಿತೀವಲ್ಲ. ಆರ್ಥಿಕ ಮತ್ತು ಸಾಮಾಜಿಕ ಅಂತ ಕರೀತಾರ. ಅದು ಯಾವ್ದಂದ್ರೆ ಇಕೋಲಾಸ್ ಅಂತ ಬರ್ತದೆ. ಎಕನಾಮಿಕ್ ಅಂಡ್ ಏನು ಅಂತ ಕರೀತಾರಲ್ಲ, ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಕೌನ್ಸಿಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಬರ್ತದೆ. ಅದ್ರೊಳಗೆ ಎಷ್ಟು ಅದಾವ ಅಂದ್ರೆ 54. ನೆನಪಿಟ್ಕೋರಿ. ಅದನ್ನ 2 3 ಬಂದವಲ್ಲಿ. ಈಗ 1ನೇದು ಯಾವ್ದು ಹೇಳ್ರಿ? ಸಾಮಾನ್ಯ ಸಭೆ. 2ನೇದ ಭದ್ರತಾ. 3ನೇದ ಸಾಮಾಜಿಕ ಮತ್ತು ಆರ್ಥಿಕ. ಆಟ ನೆನಪಿಡುವ ಸಾಮಾಜಿಕ ಮತ್ತು ಆರ್ಥಿಕ. ಅದ್ರೊಳಗೆ ಎಷ್ಟು ಅದಾವ ಅಂದ್ರೆ 54. ವೆರಿ ಗುಡ್. ಅದಾದ್ಮೇಲೆ 3 ಆದವಲ್ಲ, 4ನೇದು ಯಾವ್ದು ನ್ಯಾಯಾಲಯ? ICJ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೀವಿ. ಎಲ್ಲಿ ಹೆಡ್ ಕ್ವಾರ್ಟರ್ ಹೇಗದಾಗೈತಲ್ಲ, ಇದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನೋಡ್ರಿ, ವಿಶ್ವಸಂಸ್ಥೆದ ಒಂದು ಕಾರ್ಯಾಂಗ ಅಂತ ಕರೀತಾರೆ. ಇದು ಯಾವ್ದಂದ್ರೆ ICJ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಅಂದ್ರೆ ಎಲ್ಲಿ? ನೆದರ್ಲ್ಯಾಂಡ್ನ. ಹೇಗೆ ಎಷ್ಟು ಮೆಂಬರ್ಸ್ ಇರ್ತಾರಲ್ಲ ಜಡ್ಜ್ಗಳು? 2 ಜಡ್ಜ್ಗಳು ಇರ್ತಾರ. 9 ಜನ 15 ಜನ. ಇಲ್ಲಿ ಕನ್ಫ್ಯೂಸ್ ಆಗಿರ್ತಾವ. 15 ಜನ ಜಡ್ಜ್ಗಳು ಇರ್ತಾರೆ. ಎಷ್ಟು ವರ್ಷ ಇರ್ತಾರೆ ಅಂದ್ರೆ 9 ವರ್ಷ. ನಮ್ಮ ಇಂಡಿಯಾದಿಂದ ಯಾರು ರೆಪ್ರೆಸೆಂಟ್ ಮಾಡ್ರು? ದಲ್ವೀರ್ ಭಂಡಾರಿ. ಪ್ರೆಸೆಂಟ್ ಇರೋರು ಅಂದ್ರೆ ದಲ್ವೀರ್ ಭಂಡಾರಿ. ಇಲ್ಲೆಲ್ಲರ ನಾಳೆ ಕ್ವಶನ್ ಕೇಳಿದಾಗ ಏನ್ ಮಾಡಿರ್ತಾರೆ ಗೊತ್ತಾ? ಇಲ್ಲಿ ಏನಂದ್ರೆ ಯಾವ್ದು ಇಲ್ಲತ್ ಕೇಳ್ಯಾರ, ಧರ್ಮದರ್ಶಿ ಮಂಡಳಿ ಇಲ್ಲತ್ ಹೇಳಿರಿ. ನಾಳೆ ಇದ್ರೊಳಗೆ ಏನ್ ಮಾಡಿರ್ತಾರೆ ಅಂದ್ರೆ ಈ ಕೆಳಗಿಂದ ಯಾವ್ದು ಇಲ್ಲತ್ತ ICCನೂ ಕೊಟ್ಟಿರ್ತಾರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬರಂಗಿಲ್ಲ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರ್ತದೆ. ಇನ್ನೊಂದು ಉಳಿಸಿದ್ರಲ್ಲ, ಯಾವ್ದು ಉಳಿಸಿರಿ? ಯಾವ್ದಾ? ಎಸ್, ಸೆಕ್ರೆಟರಿ ಅಂತ ಬರ್ತೈತೆ ನೋಡ್ರಿ. ಯುನೈಟೆಡ್ ನೇಷನ್ ಸೆಕ್ರೆಟರಿ ಅಂದ್ರೆ ಈಗ ಆಂಟಿನೋ ಗುಟೆರೆಸ್ ವಿಶ್ವಸಂಸ್ಥೆ ಕಾರ್ಯದರ್ಶಿ ಅದಾರಲ್ಲ, ಅವ್ರು ಏನಂದ್ರೆ ಎಲ್ಲಾ ಕಂಟ್ರಿಗಳು ಸೆಕ್ರೆಟರಿಗಳು ಜೋಡ ಮೀಟಿಂಗ್ ಮಾಡ್ತಾರೆ. ಇವರು ಅದ್ರ ಉಸ್ತುವಾರಿ ಇರ್ತಾರ. ಅದರದ್ದು ಒಂದು ಕೌನ್ಸಿಲ್ ಐತಿ, ಅದಕ್ಕೆ ಸೆಕ್ರೆಟರಿಯೇಟ್ ಕೌನ್ಸಿಲ್ ಅಂತ ಕರೀತಾರೆ. ಈಗ ಗೊತ್ತಾದಲ್ಲ. ಇದು 6ನೇದು ಯಾವ್ದಿಲ್ಲ ಅಂದ್ರೆ ಟ್ರಸ್ಟಿಶಿಪ್ ಕೌನ್ಸಿಲ್ ಇಲ್ಲ. ಕರೆಕ್ಟ್, ಅದು 6ನೇದು ಇಲ್ಲ. ಅದ ಟ್ರಸ್ಟಿಶಿಪ್ ಕೌನ್ಸಿಲ್ ಅಥವಾ ಧರ್ಮದರ್ಶಿ ಕೌನ್ಸಿಲ್ ಅಂತ ಕರಿತಾ ಅಥವಾ ಧರ್ಮದರ್ಶಿ ಮಂಡಳಿ ಐತಿಲ್ಲ, ಅದು ಇಲ್ಲ. ನೆನಪಾದವಲ್ಲ? ಒಮ್ಮೆ ಹೇಳ್ರಿ. 1ನೇದು ಯಾವ್ದ? ಸಾಮಾನ್ಯ ಸಭೆ ಅಂತ ಕರಿತೀವಿ. ಇದ್ರೊಳಗೆ ಯಾವ್ದು ಮಿನಿ ಸಂವಿಧಾನ ಮಿನಿ ಸಂಸತ್ ಅಂತ ಕರೀತಾರ ಅಥವಾ ದೊಡ್ಡ ಸಂಸತ್. ಸಾಮಾನ್ಯ ಸಭೆ 1 ನೇಷನ್ 1 ವೋಟ್ ಅಂತ ಬಂದ್ರ ಸಾಮಾನ್ಯ ಸಭೆ. 2ನೇದ ಭದ್ರತಾ ಸಭೆ. 3ನೇದ ಸಾಮಾಜಿಕ ಮತ್ತು ಆರ್ಥಿಕ ಸಭೆ. 4ನೇದ ICJ. 5ನೇದ ಸಚಿವಾಲಯ ಅಂತ ಬರ್ತೈತೆ. ನೆನಪಿರ್ತೈತಿಲ್ಲ? ಯಾವ್ದ್ರದ್ದು ಹೇಳಿದ್ವಿ ಈಗ? ಯಾವ್ದೋ ವಿಶ್ವಸಂಸ್ಥೆ. ಮತ್ತು ಬೇರೆದು ಯಾವ್ದು ಹೇಳ್ರಿ ತಂದಿರಿ. ನೆಕ್ಸ್ಟ್ ಈ ಕೇಳ್ಯಾರ ನೋಡಿ, 315ನೇ ಆರ್ಟಿಕಲ್ ಅನ್ನತ್ತಿರಲ್ಲ, ಇದ್ರೊಳಗೆ ಯಾವ್ದು ತಪ್ಪೈತೆ ಅಂತ ಹೇಳ್ರಿ. 1ನೇದು ಕ್ವಶನ್ ಕೇಳ್ತೀನಿ. ಯಾವ್ದಂದ್ರೆ ರಾಜ್ಯ ಲೋಕಸೇವಾ ಆಯೋಗದ ಕೇಳ್ಯಾರ. ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ KPSC. ಇದೊಂದು ಏನಂದ್ರೆ ಶಾಸನಬದ್ಧ ಸಂಸ್ಥೆ ಐತಿ. ಇದ್ರೊಳಗೆ ಎಷ್ಟು ಕರಪ್ಷನ್ ಆದ್ರೂ ಅದು ಚೇರ್ಮನ್ ತೆಗೆದು ಹೋಗ್ಯಾಕ ಬರಂಗಿಲ್ಲ. ಯಾಕಂದ್ರೆ ಅದ ಶಾಸನಬದ್ಧ ಸಂಸ್ಥೆ ಐತಲ್ಲ, ಅದಕ್ಕೆ ಕ್ವಶನ್ ಮಾಡಕ್ ಬರಂಗಿಲ್ಲ. ಹೌದು, ಕರೆಕ್ಟ್. ಶಾಸನಬದ್ಧ ಸಂಸ್ಥೆ ಇದ್ದಾಗ ಏನ್ ಮಾಡ್ತಾರ ಅಂದ್ರೆ ಪ್ರೆಸಿಡೆಂಟ್ ತೆಗಿಬಹುದು. ನಮ್ಮಲ್ಲಿ ಎಲ್ರಿ ಈಗ ನಮ್ಮಲ್ಲಿ ಚೇರ್ಮನ್ ಸರಿ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತೆ ಅಂತೇಳಿ ಸಂವಿಧಾನ ಸಂವಿಧಾನಬದ್ಧ. ಕರೆಕ್ಟ್, ಸಂವಿಧಾನಬದ್ಧ ಸಂಸ್ಥೆ ಐತಿ. 315 ಸಂವಿಧಾನಬದ್ಧ. ಶಾಸನಬದ್ಧ ಅಂದ್ರೆ ಶಾಸನಗಳನ್ನ ಮಾಡಿ ಆಕ್ಟ್ ಪಾಸ್ ಆಗಿರ್ತಾವ ಶಾಸನಬದ್ಧ. ಇದು ಸಂವಿಧಾನಬದ್ಧ ಆರ್ಟಿಕಲ್ ಐತಲ್ಲ, ಸಂವಿಧಾನಬದ್ಧ. ಹೌದಾ? ಈ ಸಂವಿಧಾನಬದ್ಧ ಸಂಸ್ಥೆ ಇರೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಚೇರ್ಮನ್ಗಳು ಎಷ್ಟು ಏನಾದ್ರೂ ಏನಂದ್ರೆ ನಮ್ಮಲ್ಲಿ ತೆಗೆದು ಹೋಗ್ಯಂಗಿಲ್ಲ. ಈಗ ಪ್ರೆಸೆಂಟ್ ಆಗಿದ್ದು ಗೊತ್ತಿರ್ತಾವ, ಆದ್ರೆ ತೆಗಿಂಗಿಲ್ಲ. ಯಾಕಂದ್ರೆ ಪ್ರೆಸಿಡೆಂಟ್ಗೆ ಅಧಿಕಾರ ಇರ್ತದೆ. ಈಗ ಅದ್ರ ಮೇಲೆ ಕ್ವಶನ್ ಕೇಳ್ಯಾರ. ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಕ್ವಶನ್ ಕೇಳ್ಯಾರ. 1ನೇದು ಓದ್ಲಿ ಕ್ವಶನ್. ಓಕೆ. ಅಧ್ಯಕ್ಷರು ಮತ್ತು ಸದಸ್ಯರು ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿಗಳು ತೆಗೆದು ಹಾಕಬಹುದು. ತಪ್ಪು ಕರೆಕ್ಟು? ಈಗ 1ನೇದೇ ಹೇಳಲ್ಲ, ರಾಷ್ಟ್ರಪತಿ ಅಟ್ಟ ತೆಗೆದು ಹೋಗಿಬಹುದು ಅಂತ ಹೇಳಿ. ಅದ ರಾಷ್ಟ್ರಪತಿ ಹೆಂಗ್ ತೆಗಿತಾರೆ ಅಂದ್ರೆ ಅವ್ರಿಗೆ ಮೊದಲು ಚರ್ಚೆ ಆಗ್ಬೇಕು. ಎಲ್ಲಂದ್ರೆ ಇದ್ರೊಳಗೆ ಅಧ್ಯಕ್ಷರು ಮತ್ತು ಸದಸ್ಯ ಸುಪ್ರೀಂ ಕೋರ್ಟ್ ತೀರ್ಪಿನಾಗ ಇದನ್ನಾಗಿರ್ತೈತಲ್ಲ, ಅದರ ರೆಕಮೆಂಡೇಶನ್ ಮೇಲೆ ರಾಷ್ಟ್ರಪತಿ ತೆಗಿತಾರೆ. 1ನೇದು ಕರೆಕ್ಟು? ತಪ್ಪು ಕರೆಕ್ಟ್. 2ನೇದು ಏನ್ ಕೇಳಿ ಗೊತ್ತಾ? ಅವರ ಸಂಬಳ ಭತ್ಯೆಗಳು ಮತ್ತು ಪಿಂಚಣಿಗಳನ್ನು ರಾಜ್ಯಪಾಲರು ನಿರ್ಧರಿಸುತ್ತಾರೆ, ಆದರೆ ಅವರ ಅಧಿಕಾರಾವಧಿಯಲ್ಲಿ ಅವರಿಗೆ ಅನಾನುಕೂಲವಾಗುವಂತೆ ಬದಲಾಯಿಸಲಾಗುವುದಿಲ್ಲ ಅಂತೇಳಿ. ಕರೆಕ್ಟು? ತಪ್ಪು ಕರೆಕ್ಟು? ಇನ್ನೊಮ್ಮೆ ಹೇಳತ್ತೆ ನೋಡಿ. ಇದರ ಅವರ ಅಧಿಕಾರ ಭತ್ಯೆಗಳು ಬರ್ತಾವಲ್ಲ, ಅವ್ರು ಈಗ ರಾಜ್ಯ ಲೋಕಸೇವಾ ಆಯೋಗದಾಗ ಕರ್ನಾಟಕದಾಗ ಇರ್ತಾರ. ಇವ್ರದ್ದು ಅಧಿಕಾರ ಭತ್ಯೆಗಳು ನಿರ್ಧರಿಸೋರು ಯಾರು? ಸ್ಟೇಟ್ ಗೌರ್ಮೆಂಟ್. ಅದ ರಾಜ್ಯಪಾಲ ನಿರ್ಧರಿಸ್ತಾರಲ್ಲ. ಎಸ್, ತಪ್ಪಾಕದ. ರಾಜ್ಯಪಾಲ ಅವರಲ್ಲ, ಸ್ಟೇಟ್ ಗೌರ್ಮೆಂಟ್ ನಿರ್ಧರಿಸ್ತೈತಿ.
ರಾಜ್ಯ ಶಾಸಕಾಂಗ ಕರೆಕ್ಟ್. ರಾಜ್ಯಸಭೆ ಇದನ್ನ ಏನಂದ್ರ ರಾಜ್ಯ ಸರ್ಕಾರ, ಅದಕ್ಕೆ ರಾಜ್ಯ ಶಾಸಕಾಂಗ ಅಂತ ಕರಿತೀವಿ, ಅವ್ರು ನಿರ್ಧರಿಸ್ತಾರ. ಇವ್ರ ಅಧಿಕಾರಾವಧಿಗ ಚೇಂಜ್ ಮಾಡಕ್ ಬರಂಗಿಲ್ಲ, ಅದು ಕರೆಕ್ಟ್ ಐತಿ. ಬಟ್ ಹೇಳಿಕೆ ತಪ್ಪು ಕೊಟ್ಟಾನೆ, ಯಾಕಂದ್ರೆ ರಾಜ್ಯಪಾಲ ಅಂತ ಕೊಟ್ಟಾನ, ಮೆನ್ಷನ್ ತಪ್ಪು. ಎರಡನೇದು. ನೆಕ್ಸ್ಟ್ ಮೂರನೇದು ಏನು ಕೇಳೋಣ, ಅವರ ಮೇಲಿನ ಒತ್ತಡ ಮತ್ತು ಪ್ರಚೋದನೆಗಳನ್ನು ಮಿತಿಗೊಳಿಸುವುದಕ್ಕಾಗಿ ಅವರು ಯಾವುದೇ ಸರ್ಕಾರಿ ಉದ್ಯೋಗಗಳಿಗೆ ಅನರ್ಹರಾಗಿರುತ್ತಾರೆ. ಕರೆಕ್ಟು ತಪ್ಪು? ಅಂದ್ರೆ KPSC ಅಥವಾ KPSC ಮೆಂಬರ್ ಅದಾರಲ್ಲ, ಅವ್ರು ರಿಟೈರ್ಡ್ ಆದ್ಮೇಲೆ ಬೇರೆ ಜಾಬಿಗೆ ಹೋಗ್ಬೋದು ಇಲ್ಲೋ? ನೆನಪಿಟ್ಕೋರಿ. ಇನ್ನೊಮ್ಮೆ ಕೇಳತ್ನ, KPSC ಚೇರ್ಮನ್ ಇರ್ತಾನೋ, ರಿಟೈರ್ಡ್ ಆದ್ಮೇಲೆ ಬೇರೆ ಜಾಬ್ಗೆ ಹೋಗ್ತಾರೋ ಇಲ್ಲೋ? ನೆನಪಿಟ್ಕೋರಿ. UPSC ಬರ್ತೇಳಿ ಹೋಗಂಗಿಲ್ಲ, UPSC ಹೈಯೆಸ್ಟ್. KPSC ದಿಂದ ನಾಳೆ UPSC ನೇಮಿ ಮಾಡ್ಬೋದು ಇಲ್ಲೋ? ಮಾಡ್ಬೋದು. ನೆನಪಿಟ್ಕೋರಿ. ಇದೊಂದು ಹೇಳಿಕೆ ತಪ್ಪು ಕೊಟ್ಟ, ನಾವು ಉಳ್ಕಿದ್ದು ಎಲ್ಲ ಕರೆಕ್ಟ್ ಕೊಟ್ಟಿದ್ದು. ಅದಕ್ಕೆ ಸಲ್ಮಂದಿ ಹೇಳತ್ನ, ಇನ್ನೊಮ್ಮೆ ಹೇಳತ್ ನೋಡ್ರಿ, UPSC ಚೇರ್ಮನ್ ಇರ್ತಾನಲ್ಲ, ಅವ್ನು ಎಲ್ಲರ ತೆಗೆದೋಗಿದ್ರು ಅಥವಾ ಅವ್ರ ಜಾಬ್ ಆತತ್ತೇಳಿ ಅವ್ರಿಗೆ ಏನಂದ್ರೆ ಎಲ್ಲಿ ಉದ್ಯೋಗಗಳಿಗೆ ಹೋಗಕ್ ಬರಂಗಿಲ್ಲ. UPSC ಮೆಂಬರ್ ಲಾಸ್ಟ್, UPSC ಆದ್ಮೇಲೆ. ಬಟ್ ಏನಂದ್ರೆ KPSC ಏನಿರ್ತಾರಲ್ಲ, ಅವ್ರು ಏನಂದ್ರೆ ಬ್ಯಾರೇದಕ್ಕೆ ಹೋಗ್ಬೋದು, ಅಥವಾ ಜಾಯಿಂಟ್ ಏನಂತಾರದಕ್ಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ತಲ್ಲ, ಅದ್ರ ಚೇರ್ಮನ್ ಆಗ್ಬೋದು, ಬ್ಯಾರೇದ ಜಾಬ್ ಹೊಂದಬಹುದು. ಅದನ್ನ ಕೊಟ್ಟಿದ್ದು. ನೆಕ್ಸ್ಟ್ ಮೂರನೇದು ಕೊಟ್ಟಾನ ಕ್ವಶನ್ ಏನಂದ್ರೆ, ಅವರು ರಾಜ್ಯಪಾಲರಿಂದ ನೇಮಕಗೊಂಡರು, ಅದು ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆಯನ್ನು ಇದನ್ನ ಯಾರ ರಾಷ್ಟ್ರಪತಿ ಹೊಂದಿರ್ತಾರ. ಕರೆಕ್ಟ್ ತಪ್ಪು? ವೆರಿ ಗುಡ್. ನೆನಪಿರ್ತೈತಲ್ಲ, ಅವ್ರ ನೇಮಕ ಮಾಡೋರು ಯಾರಂದ್ರ ರಾಜ್ಯಪಾಲ, ಬಟ್ ತೆಗಿಯೋರು ಯಾರಂದ್ರ? ವೆರಿ ಗುಡ್. ಇದ್ರೊಳಗೆ ಒಂದು ಕ್ವಶನ್ ಕೇಳ, ಇದನ್ನ ಕ್ವಶನ್ ಹೆಂಗೆ ಕೇಳ ನೋಡ್ರಿ, ಇದ್ರ ಕನ್ಫ್ಯೂಸ್ ಏನಾಗಿರ್ತದೆ ಅಂದ್ರೆ, ಇದ್ರೊಳಗೆ ಯಾವ್ದು ತಪ್ಪ ಯಾವ್ದು ಕರೆಕ್ಟ್ ಹೇಳ್ರಿ. ನಾವು ಇದನ್ನ ಯಾವ್ದಾದ್ರು ತುರ್ತು ಪರಿಸ್ಥಿತಿಗಳನ್ನ ಡಿಸ್ಕಷನ್ ಮಾಡಿದ್ವಿಲ್ಲ, ಅದ್ರ ಮೇಲೆ ಕ್ವಶನ್ ಕೇಳ. ಕ್ವಶನ್ ಏನು ಕೇಳಂದ್ರೆ, ಒಂದೇದ ಇದನ್ನ 352ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಕರೆಕ್ಟೋ ತಪ್ಪು? ಕರೆಕ್ಟ್ ಅಲ್ಲ. 352ನೇ ಆರ್ಟಿಕಲ್ ಪ್ರಕಾರ ಏನ್ ಮಾಡ್ತಾರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಒಂದನೇ ಹೇಳಿಕೆ ಐತಿ. ಎರಡನೇ ಹೇಳಿಕೆ ಏನ್ ಕೊಟ್ರೆ ಗೊತ್ತಾ, ವಿಧಿ 365ನೇ ಆರ್ಟಿಕಲ್ ಅಡಿ ಅಂಡಿಯಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬಹುದು. ರಾಜ್ಯ ತುರ್ತು ಪರಿಸ್ಥಿತಿನ 365ನೇ ವಿಧಿ ಅಂಡರ ಮಾಡಬಹುದು ಇಲ್ಲೋ ಅಂತ ಕೇಳ್ಯಾನ. ಇನ್ನೊಮ್ಮೆ ನೋಡ್ರಿ, 65ನೇ ಆರ್ಟಿಕಲ್ ಅಂಡರ ರಾಜ್ಯ ತುರ್ತು ಪರಿಸ್ಥಿತಿನ ಹೇರಬಹುದು ಇಲ್ಲೋ? ಇದು ನೋಡಿ, ಇದು ಎದಕ್ಕೆ ಗೊತ್ತಾಗೋದು ಗೊತ್ತಾ, ನಮ್ಮಲ್ಲಿ ಏನಂದ್ರೆ ನಾವು ನೆನಪಿಟ್ಟಿದ್ದು ಇದಕ್ಕೆ ಹೇಳ್ತಾ ನೋಡಿ, ಕನ್ಫ್ಯೂಸ್ ಆಗಾಕಿರ್ತದ ಹೇಳ್ತಾ. ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ 18ನೇ ಭಾಗನಾಗ ಬರ್ತಾವ. ಯಾವ ಆರ್ಟಿಕಲ್ ನೆನಪದವು? 52ನೇದ ರಾಷ್ಟ್ರೀಯ, 56 ರಾಜ್ಯ, ಮತ್ತು ಆರ್ಥಿಕ 60. ಇವು 3 ತುರ್ತು ಪರಿಸ್ಥಿತಿ ಅದ. ಈ ಆರ್ಟಿಕಲ್ ಕ್ವಶನ್ದಾಗ ಕೇಳಿದಾಗ ಏನ್ ಮಾಡಿದ್ರೆ 365 ಕೇಳ್ಯಾನ, 56 ಕೇಳಿಲ್ಲ. ಬಟ್ 65ನೇ ತಪ್ಪು ಕರೆಕ್ಟ್ ಅಂದ್ರೆ ಕರೆಕ್ಟ್. ಇದು ಎದಕ್ಕತ್ ಕರೆಕ್ಟ್ ಹೇಳ್ತಾನೆ, 2 ಸರಿ ರಾಜ್ಯ ಮೇಲೆ ತುರ್ತು ಪರಿಸ್ಥಿತಿನ ಹೇರ್ಬೋದು. ಹೆಂಗತ್ತೆ ಹೇಳ್ತಾನೆ ನೋಡ್ರಿ, ರಾಜ್ಯ ತುರ್ತು ಪರಿಸ್ಥಿತಿ ಹೇರ್ಬೇಕಾದ್ರೆ ಯಾರ ರೆಕಮೆಂಡೇಶನ್ ಆಗತ್ತೆ ಇರ್ತತಿ? ರಾಜ್ಯಪಾಲ. ಇದು ಯಾವ ಆರ್ಟಿಕಲ್ ಅಂಡರ? 356ನೇ ಆರ್ಟಿಕಲ್ ಅಂಡರ್. 356ನೇ ಆರ್ಟಿಕಲ್ ಅಂಡರ್ ಏನ್ ರಾಜ್ಯ ತುರ್ತು ಪರಿಸ್ಥಿತಿ ಏರ್ತಿರ್ತೀವಲ್ಲ, ಆ ಟೈಮ್ನಾಗ ಕಂಪಲ್ಸರಿ ರಾಜ್ಯಪಾಲ ಏನ್ ಮಾಡ್ಬೇಕಂದ್ರೆ ರೆಕಮೆಂಡ್ ಮಾಡಬೇಕು. ರಾಜ್ಯಪಾಲ ರೆಕಮೆಂಡ್ ಮಾಡಿದ್ಮೇಲೆ ರಾಜ್ಯದಾಗ ತುರ್ತು ಪರಿಸ್ಥಿತಿ ಏರ್ತಾರೆ. ಯಾಕಂದ್ರೆ ಬಹುಮತ ಸಾಧಿಸಿಲ್ಲ ಅಥವಾ ಏನಾರ ನಮ್ಮ ರಾಜ್ಯ ಸರ್ಕಾರ ನಡ್ಸಕ್ಕೆ ಅಗತ್ಯ ಇಲ್ಲ ಅಂತೇಳಿ. ಬಟ್ ಇನ್ನು 365ನೇ ಆರ್ಟಿಕಲ್ ಅಂಡರ್ ಏನ್ ಕ್ಲಾಸ್ ಕೊಟ್ಟಾರ ಅಥವಾ ರಾಷ್ಟ್ರಪತಿಗೆ, ಇದು ಕ್ವಶನ್ ಬಿಡಿಸೋದ್ರಿಂದ ಯಾಕಂದ್ರೆ ಈ ಆರ್ಟಿಕಲ್ ನಾಳೆ ಕೇಳ್ಬೋದು. 365ನೇ ಆರ್ಟಿಕಲ್ ರಾಜ್ಯ ತುರ್ತು ಪರಿಸ್ಥಿತಿ ಸಂಬಂಧಿಸೈತೋ ಇಲ್ಲೋ ಅಂದ್ರೆ ಇಲ್ಲ ಅಂತ ಬಂದಿರಿ, ಮತ್ತೆ ಐತಿ. ಯಾಕೆ 365ನೇ ಆರ್ಟಿಕಲ್ ಅಂದ್ರೆ ಇದ್ರೊಳಗೆ ಏನ್ ಮಾಡ್ತಾರೆ ಗೊತ್ತಾ, ಇದ್ರೊಳಗೆ ಕ್ಲಾಸ್ ನೋಡ್ತಾರ ಅಥವಾ ಅಲ್ಲಿ ಏನ್ ಆಗೈತೆ ಅಂತ ನೋಡ್ತಾರ ರಾಜ್ಯದಾಗ. ಅದನ್ನ ನೋಡಿ ರಾಜ್ಯಪಾಲ ರೆಕಮೆಂಡ್ ಮಾಡೋದು ಬೇಕಾಗಿಲ್ಲ. ಎದ್ರ ಸಲ್ಮಂದಿ ಇದನ್ನ ಆರ್ಟಿಕಲ್ ಇಟ್ಟಾರ ಗೊತ್ತಾ ಸಂವಿಧಾನದಾಗ? ನಮ್ಮಲ್ಲಿ ಏನ್ ಹೇಳಿದ್ವಿ, ರಾಜ್ಯಪಾಲ ರೆಕಮೆಂಡ್ ಮಾಡ್ತಾರ ಅಂದಿವು. ಅಕಸ್ಮಾತ್ ರಾಜ್ಯಪಾಲ ಮತ್ತು ಪ್ರೆಸೆಂಟ್ ಗೌರ್ಮೆಂಟ್ ಇರು ಎರಡು ಮರ್ಜ್ ಇದ್ದು ಅಂತೇಳಿ ರಾಜ್ಯಪಾಲ ಯಾವಾಗೂ ರೆಕಮೆಂಡ್ ಮಾಡಂಗಿಲ್ಲ. ಏನಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಹೇರತ್ತೆ, ಹೌದಲ್ಲ? ಈಗ ನನ್ನ ದೋಸ್ತ ಅಲ್ಲಿ ರಾಜ್ಯಪಾಲ ಅದಾನು, ನಾ CM ಅದೀನಿ ಅಂತೇಳಿ ಅವ್ನು ನಂದು ಏನ್ರ ಬಹುಮತ ಸಾಧಿಸಕ್ಕಾಗಿಲ್ಲ, ಏನೂ ಆಗಿಲ್ಲ, ಗೌರ್ಮೆಂಟ್ ನಡ್ಸಕ್ಕಾಗ್ಲಿಕ್ನು ಅವ್ರು ಹೋಗಿ ರೆಕಮೆಂಡ್ ಮಾಡ್ತಾರ? ಮಾಡಂಗಿಲ್ಲ. ಆ ಟೈಮ್ನಾಗ ಏನ್ ಮಾಡ್ತಿರ್ತಾರಂದ್ರ, ರಾಷ್ಟ್ರಪತಿಗೆ ವಿವೇಚನಾ ಅಧಿಕಾರ ಮೇಲನ ರಾಜ್ಯ ತುರ್ತು ಪರಿಸ್ಥಿತಿ ಇರ್ಬೇಕು. ಆ ಕ್ಲಾಸ್ ಹೆಂಗೈತದ, ಆ ರಾಜ್ಯದಾಗ ಸರ್ಕಾರ ನಡ್ಸಕ ಆಗತ್ತಿಲ್ಲ ಅಂತೇಳಿ ರಾಷ್ಟ್ರಪತಿ ಅವರು ಡೈರೆಕ್ಟ್ ರಾಜ್ಯಪಾಲರ ರೆಕಮೆಂಡೇಶನ್ ಇರಲ್ದೆ ಎಲ್ಲ ರಾಜ್ಯ ತುರ್ತು ಪರಿಸ್ಥಿತಿ ಇರತ್ತೇಳಿ. ಅದು ಯಾವ ಆರ್ಟಿಕಲ್ ಅಂಡರ್ ಬರ್ತೈತೆ ಅಂದ್ರೆ ನಾಳೆ ಎಲ್ಲರ ಹೇಳಿ ಬರ್ಬೇಡ್ರಿ. ಮತ್ತೆ 365ನೇ ಆರ್ಟಿಕಲ್ ಅಂಡರ್ ರಾಜ್ಯ ತುರ್ತು ಪರಿಸ್ಥಿತಿ ಇಲ್ಲ ಅಂತೇಳಿ ಐತಿ. ರಾಜ್ಯ ತುರ್ತು ಪರಿಸ್ಥಿತಿಗೆ ಯಾವ ಆರ್ಟಿಕಲ್ ಸಂಬಂಧ ಬರ್ತದೆ ಅಂದ್ರೆ 365. ಎದಕ್ಕಂತ ಗೊತ್ತಾದಲ್ಲ, 365 ಮತ್ತು 356 ಎರಡು ಕನ್ಫ್ಯೂಸ್ ಆದವು. ಏನತ್ತ? ಗೈಡ್ಲೈನ್ಸ್ ಕರೆಕ್ಟ್. ಅದನ್ನ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಫಾಲೋ ಮಾಡ್ಲಿಕ್ನು ಅದನ್ನ ಹೇಳಿ ಕ್ಲಾಸ್. ಸೆಂಟ್ರಲ್ ಗೌರ್ಮೆಂಟ್ ಏನೈತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಏನ್ರ ಹೇಳಿರ್ತದೆ ಗೈಡ್ಲೈನ್ಸ್ ಫಾಲೋ ಮಾಡಂಗಿಲ್ಲ. ಅದಕ್ಕೆ ಹೇಳಲ್ಲ, ನನ್ನ ದೋಸ್ತಾನ ಅದೀವಿ ಅಂದ್ರೆ ರಾಜ್ಯಪಾಲ ಕಂಪಲ್ಸರಿ ಏನಂದ್ರೆ ರೆಕಮೆಂಡ್ ಮಾಡ್ಬೇಕು. ಇದ್ರಾಗ ಗೈಡ್ಲೈನ್ಸ್ ಫಾಲೋ ಮಾಡ್ಲಿಲ್ಲೂ ಬತ್ತು, ಅಥವಾ ನೀವು ಏನಂದ್ರೆ ರಾಜ್ಯದಾಗ ನಡೆಸೋದ ಅವ್ರು ರೆಕಮೆಂಡ್ ಮಾಡ್ಲಿಕ್ಕೂ ಬತ್ತು. ಸೆಂಟ್ರಲ್ ಹೇಳ್ತದೆ. ಈಗ ನಿಮ್ಮಲ್ಲಿ ಸರ್ಕಾರ ಇಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನಂತಾರೆ, ಪಟಕ್ನ ಸರ್ಕಾರ ನೇಮಕ ಮಾಡಿರ್ತಾರೆ. ಅವ್ರು ರಾಜ್ಯಪಾಲ ಆಗು ನೇಮಕ ಮಾಡಂಗಿಲ್ಲಲ್ಲ, ಅವ್ರು ಗೈಡ್ಲೈನ್ಸ್ ಫಾಲೋ ಮಾಡ್ಲಿಕ್ಕೂ ರೆಕಮೆಂಡ್ ಮಾಡ್ತಾರೆ. ಇಲ್ಲಾಂದ್ರೆ ಡೈರೆಕ್ಟ್ ನಮ್ಮಲ್ಲಿ ಇದನ್ನ ಇರ್ಲಿಕ್ಕೂ ರಾಜ್ಯಪಾಲ ರೆಕಮೆಂಡ್ ಮಾಡಿರ್ಲಿಕ್ಕೂ ಡೈರೆಕ್ಟ್ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಹೇಳತ್ನ ಯಾವ ಆರ್ಟಿಕಲ್ ಅಂಡ್ರ ಅಂದ್ರೆ 365. ನೆನಪಿರ್ತಾವಲ್ಲ ಎರಡು, ಗೊತ್ತಾಗ ಕನ್ಫ್ಯೂಸ್ ಆಗತ್ತಿಲ್ಲ. 352ನೇ ಆರ್ಟಿಕಲ್ ಎದಕ್ಕೆ ಬರ್ತೈತೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ಆರ್ಟಿಕಲ್ ರಾಜ್ಯ ತುರ್ತು ಪರಿಸ್ಥಿತಿ, ಆಮೇಲೆ 360 ಆರ್ಥಿಕ ತುರ್ತು ಪರಿಸ್ಥಿತಿ ಬರ್ತದೆ. 365ನೇ ಆರ್ಟಿಕಲ್ ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಹೇರ್ಬೋದು ಇಲ್ಲೋ ಅಂದ್ರೆ ಹೇರ್ಬೋದು. ಬೇಕೆ ನೆಕ್ಸ್ಟ್ ಇನ್ನು
ಯಾವ್ದು ಯಾವ್ದ್ರ ಪ್ರಕಾರ ಹಾಂ 365 ಅಡಿಯಲ್ಲಿ ರಾಷ್ಟ್ರಪತಿ ಯಾವುದೇ ರಾಜ್ಯದಲ್ಲಿ ತುರ್ತು ಆಡಳಿತ ಇರ್ಬೋದು. ಯಾವ್ದು ಇಲ್ಲ ಕರೆಕ್ಟ್ ಕೀ ಆನ್ಸರ್ ಕೊಟ್ಟಾನ, ಬಟ್ ಇಲ್ಲ ಕೀ ಆನ್ಸರ್ ಕೊಟ್ಟಾನ. ಹಾಂ ಬಟ್ ಇವ್ ಕ್ವಶನ್ ಏನ್ ಕೇಳ ನೋಡ, 365 ಅಡಿಯಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬಹುದು ಅಂತ ಕೊಟ್ಟಾನ. ಗೊತ್ತಾಯ್ತು, ಪರ್ಟಿಕ್ಯುಲರ್ ಕೊಡ್ಬೇಕಂತೇಳಿ ಅವ್ ಕೀ ಆನ್ಸರ್ನಾಗ ಒಂದೇ ಹೇಳಿಕೆ ಕರೆಕ್ಟ್ ಅಂತ ಕೊಟ್ಟಾನಲ್ಲ. ಬಟ್ ಅದು ಆಕ್ಚುಲಿ ಕೀ ಆನ್ಸರ್ ಪ್ರಕಾರ ನೋಡ್ರಿ ಹಂಗೈತಿ. ಬಟ್ ಅದ್ರದ್ದು ಇದ್ರೊಳಗೆ ನಾ ಲಕ್ಷ್ಮೀಕಾಂತ್ದಾಗ ನೋಡಿನಿ, ಅದಕ್ಕೆ ಹೇಳಿನ ನಾಳೆ ಎಲ್ಲರ ಹೇಳಿಕೆ ಹಿಂಗ ಕೊಡ್ತಾನಂತಲ್ಲ. ಆ ಕೀ ಆನ್ಸರ್ ಮೇಲೆ ಬಟ್ ಈಗ ಅದು ಆರ್ಟಿಕಲ್ ಡೈರೆಕ್ಟ್ ಸಂಬಂಧಿಸಿ ಐತೋ ಇಲ್ಲೋ ಅಂತ ಕೇಳ್ದ ಬರ್ತೈತೆ. ಅದಕ್ಕೆ ನಾ ಹೇಳಿ ನಿಮಗೆ ಥೇರಿ ಇಲ್ಲ ಕರೆಕ್ಟ್ ನಿಂದು ಹೇಳೋದಾ. ಆ್ಯಕ್ಚುಲಿ ಹೇಳ ನಿಂಗೆ ಯಾವ್ದಾರ ಕ್ವಶನ್ದಾಗ ಕೀ ಆನ್ಸರ್ ಕೊಟ್ಟಿದ್ದಂತೇಳಿ ನೀ ಕೀ ಆನ್ಸರ್ ಮೇಲೆ ಏನು ಮಾಡ್ಬೋದು ಅಂದ್ರೆ ನಾವು ಹೇಳಿಕೆ ಕೊಟ್ಟಿದ್ದನ್ನ ಅನಲೈಸ್ ಮಾಡ್ಬೋದು. ಹೌದಾ, ಈಗ ನನಗೇನೋ ಕೀ ಆನ್ಸರ್ ಕೊಟ್ಟಾನ, ಆ ಕೀ ಆನ್ಸರ್ ಮೇಲೆ ನಾ ಏನು ಆಪ್ಷನ್ ಕೊಟ್ಟಲ್ಲ ಅದನ್ನ ಕರೆಕ್ಟ್ ನಾ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಬಟ್ ನಾ ಏನು ಆಪ್ಷನ್ ಹೇಳತ್ತಂದ್ರೆ ನಿಮಗೆ ಇದನ್ನ ನಾಳೆ ಕೊಡ್ತಾನೆ 352 ಏನು ಕೊಟ್ಟಿರ್ತಾನೆ, ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳತ್ತು ಕೊಟ್ಟಿರ್ತಾನೆ. ಈ 356 ಕೊಡ್ತಾನೆ, 365 ಕೊಡ್ತಾನೆ. ಸಂಬಂಧಿಸವೋ ಇಲ್ಲೋ ಸಂಬಂಧಿಸವಲ್. ನಾ ಹಂಗೆ ಹೇಳತ್ತ ನಿಮಗೆ ಕ್ವಶನ್ದಾಗ ಹೇಳಿಕೆ ಕೀ ಆನ್ಸರ್ ಅವ್ರು ರಿವೈಸ್ಡ್ದಾಗೂ ಕೊಟ್ಟಿದ್ದು ಒಂದಾತ್ ಕೊಟ್ಟಾನ, ಅದನ್ನ ಅಗ್ರಿ ಮಾಡ್ತಾನೆ ಕರೆಕ್ಟ್ ಐತೆ ಪ್ರಕಾರ. ಬಟ್ ನಾಳೆ ಇಲ್ಲಿ ಅವ್ನು ಹೇಳಿಕೆಗಳು ಕೊಟ್ಟಾಗ ಇಂಗ್ಲೀಷ್ನಾಗ ಡೈರೆಕ್ಟ್ ಹೋದ್ರೆ ಏನೈತೆ, ಅಂಡರ್ ಆರ್ಟಿಕಲ್ 365 ಪ್ರೆಸಿಡೆಂಟ್ ಕ್ಯಾನ್ ಇಂಪೋಸ್ ಪ್ರೆಸಿಡೆನ್ಷಿಯಲ್ ರೂಲ್ ಆನ್ ಎನಿ ಸ್ಟೇಟ್ ಅಂತ ಕೊಟ್ಟಾನ. ಅದನ್ನ ಆಕ್ಚುಲಿ ಹೇಳಿಕೆ ಕರೆಕ್ಟ್ ಆಕತ್ತೆ. ಅದು ಎದ್ರ ಸಲ್ಮಂದ ಹೇಳತ್ನ ಎನಿ ರೂಲ್ ಮತ್ತೆ ಅದನ್ನ ಹೇಳಲ್ಲ ಗೈಡ್ಲೈನ್ಸ್ ಫಾಲೋ ಮಾಡ್ಲಿಕ್ಕೆ ರಾಷ್ಟ್ರಪತಿನೇ ಹೇಳ್ತಾನಲ್ಲ. ಗೈಡ್ಲೈನ್ಸ್ ಮೆನ್ಷನ್ ಮಾಡಲಿಲ್ಲ ತಿಳ್ಕೊ ಡೈರೆಕ್ಟ್ ನಾಳೆ ಕೊಟ್ಟಿರ್ತಾನೆ UPSC ದಾಗ. ಅದನ್ನ ನಾವು ಕರೆಕ್ಟ್ ಆನ್ಸರ್ ಅಂತ ಹಾಕಿ ಬರ್ಬೇಕು. ಇವ್ರು ಕೀ ಆನ್ಸರ್ ಪ್ರಕಾರ ಕೊಟ್ಟಾರ. ಬಟ್ ಅದು ಇರೋದು ಬೇಸಿಕ್ ಏನೈತೆ ಅಂದ್ರೆ ಅದ ನಾಲೆಜ್, ಅದಕ್ಕೆ ನೆನಪಿಟ್ಕೋರೋದು. ಯಾಕಂದ್ರೆ ರಾಷ್ಟ್ರಪತಿಗೆ ಸಂಬಂಧಿಸೈತೆ ಅಂತ ಹೇಳಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಈಗ ರಾಷ್ಟ್ರಪತಿನೇ ಹೇರ್ತಿರ್ತಾನೆ, ಅವ್ನಿಗೆ ಏನು ಸಂಬಂಧ ಬರಂಗಿಲ್ಲ. ಅದು ರಾಜ್ಯ ತುರ್ತು ಪರಿಸ್ಥಿತಿ ರೆಕಮೆಂಡ್ ಮಾಡ್ಲಿ ಬಿಡ್ಲಿ ಅವ್ನು ಹೇಳಿಕೆ ಕೊಡಲ್ಲ. ಇವು ಎರಡು ವಿಧಿ ಸಂಬಂಧಿಸವಲ್ಲ ಅಂದ್ರೆ ಸಂಬಂಧ ಬರ್ತದೆ. ಅದು ಯಾಕಂದ್ರೆ ನಾನು ಕೀ ಆನ್ಸರ್ ಪ್ರಕಾರ ನೋಡಿದ್ನ, ಕೀ ಆನ್ಸರ್ ಪ್ರಕಾರ ಅನಲೈಸ್ ಮಾಡ್ರೆ ಕರೆಕ್ಟ್ ಮಾಡ್ಕೋಬಹುದು, ಆಪ್ಷನ್ ಇಲ್ಲತ್ತಲ್ಲ. ಬಟ್ ನೀವು ಇನ್ನು ಬೇಸಿಕ್ ನೆನಪಿಟ್ಕೋರಿ. ನಾಳೆ ಇದನ್ನ ಡೈರೆಕ್ಟ್ ಹೇಳಿಕೆ ಇದನ್ನ ಕಾಪಿ ಪೇಸ್ಟ್ ಮಾಡ್ತಾನತ್ತಿಲ್ಲ, ಏನು ಮಾಡ್ಬೋದು ಅಂದ್ರೆ ವೇರಿ ಮಾಡ್ಬೋದು. ನಾ ಅದಕ್ಕೆ ಹೇಳಿ ಆರ್ಟಿಕಲ್ 2 ನೆನಪಿಟ್ಕೋರಿ, 365 ಮತ್ತು ಇನ್ನೊಂದು ಯಾವ್ದಂದ್ರೆ 356. ಇವು ಎರಡು ಯಾವ್ದಕ್ಕೆ ಬರ್ತಾವ ಅಂದ್ರೆ ಏನಂದ್ರೆ ರಾಜ್ಯಪಾಲ ರೆಕಮೆಂಡ್ ಮಾಡ್ತಿರ್ತಾನೆ, ಇನ್ನೊಂದು ಅದ್ರ ಬೇಸಿಕ್ ಲೆವೆಲ್ ಏನ್ ಬೇಕಾ ಕೇಳ್ಬೋದು. ನಾಳೆ ಈಗ ಏನ್ ಹೇಳಿದ್ವಿ ನಾವು ಗೈಡ್ಲೈನ್ಸ್ ಅಂತ ಹೇಳಿದ್ವಿ. ನಾಳೆ ಏನ್ ಕೇಳ್ಬೋದು ಅಂದ್ರೆ ಡೈರೆಕ್ಟ್ ಆಕ್ಷನ್ ಮೇಲೆ ರಾಷ್ಟ್ರಪತಿ ಆಡಳಿತನ ರಾಜ್ಯ ಮೇಲೆ ಏರುವುದು ಯಾವ್ದತ್ ಕೇಳಿದ್ರು 365 ಬರ್ತದೆ. ಇವು ಎರಡು ನೆನಪಿಟ್ಕೋ. ಇಲ್ಲಿ ಏನಂದ್ರೆ ರಾಜ್ಯಪಾಲ ರೆಕಮೆಂಡ್ ಮಾಡ್ತಾನೆ, ಇಲ್ಲಿ ಮಾಡಂಗಿಲ್ಲ. ಇದ್ರ ಸಲ್ಮಂದ್ ಹೇಳಿ ಈ ಕೀ ಆನ್ಸರ್ ಕೊಟ್ಟಾನ ಕೇಳಿದವ್ ಇಲ್ಲತ್ತಲ್ಲ. ಬಟ್ ಆ ಕೀ ಆನ್ಸರ್ ಪ್ರಕಾರ ಹೋದ್ರೆ ಅದನ್ನ ಕರೆಕ್ಟ್ ಅಂತ ಅನ್ಕೊಳಕ್ ಬರಂಗಿಲ್ಲ. ಅದು ಇರೋದು ಪ್ರಾಕ್ಟಿಕಲ್ ಹಂಗೈತಿ. ಗೊತ್ತಾದವಲ್ಲ, ಏನು ಕನ್ಫ್ಯೂಸ್ ಇಲ್ಲಲ್ಲ. ನೆಕ್ಸ್ಟ್ ಹೇಳಿಕೆ ಏನು ಕೊಟ್ಟಾನ ಗೊತ್ತಾ, 356 ಅಡಿಯಲ್ಲಿ ರಾಷ್ಟ್ರಪತಿಯವರು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಬಹುದು ಅನ್ನೋ ಕರೆಕ್ಟೋ ತಪ್ಪು? 356ನೇ ಆರ್ಟಿಕಲ್ ಅಂಡರ್ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನ ಅಮಾನತಿನಲ್ಲಿ ಇಡಬಹುದು ಇಲ್ಲೋ? ತಪ್ಪು ಕರೆಕ್ಟು? ಇನ್ನೊಮ್ಮೆ ಕನ್ಫ್ಯೂಸ್ ಆಗ್ಬೇಡ್ರಿ, ಇನ್ನೊಮ್ಮೆ ಕೇಳತ್ತೆ ನೋಡ್ರಿ, ತಪ್ಪು ಕರೆಕ್ಟು. 356ನೇ ಆರ್ಟಿಕಲ್ ಅಂಡರ್ ಯಾವ್ದೈತೆ ಅಂದ್ರ ನಾವು ಮೊನ್ನೆ ಡಿಸ್ಕಷನ್ ಮಾಡಿದ್ವಿ. 356 ಎದಕ್ಕೈತಿ? ರಾಜ್ಯ ತುರ್ತು ಪರಿಸ್ಥಿತಿ. ಮೊನ್ನೆ ಡಿಸ್ಕಷನ್ ಮಾಡಾಗ ಹೇಳಲ್ಲ, ರಾಜ್ಯ ತುರ್ತು ಪರಿಸ್ಥಿತಿ ಒಳಗೆ ಮೂಲಭೂತ ಹಕ್ಕುಗಳನ್ನ ಇದನ್ನ ಮಾಡ್ತಾರ, ರದ್ದು ಮಾಡ್ತಾರ, ಮಾಡಾಕ್ ಬರಂಗಿಲ್ಲ. ಇನ್ ಕೇಸ್ ಇದ ಎಲ್ಲರ 356 ಕೊಡಲ್ಲ, 352ನೇ ಆರ್ಟಿಕಲ್ ವಿಧಿ ಅಂಡರ ಮೂಲಭೂತ ಹಕ್ಕುಗಳನ್ನ ರದ್ದು ಮಾಡ್ಬೋದು ಇಲ್ಲೋ ಅಂದ್ರೆ ಮಾಡ್ಬೋದು. ಇವು ಗೊತ್ತಾತಲ್ಲ, ಮೊನ್ನೆ ಹೇಳಿದ್ನಲ್ಲ, 356 ಆಗ್ಲಿ ಅಥವಾ 360ನೇ ಆರ್ಟಿಕಲ್ ಅಂಡರ್ ಯಾವ ಮೂಲಭೂತ ಹಕ್ಕುಗಳು ಏನಾಗಲ್ಲ ಅಂದ್ರೆ ರದ್ದು ಆಗಕ್ಕೆ ಸಂಬಂಧ ಇರಂಗಿಲ್ಲ. ರಾಜ್ಯ ತುರ್ತು ಪರಿಸ್ಥಿತಿ ಒಳಗ ಮೂಲಭೂತ ಹಕ್ಕುಗಳು ರದ್ದಾಗಿರಂಗಿಲ್ಲ, ಎಲ್ಲ ಆಕ್ಟಿವ್ ಇರ್ತಾವ, ನೆನಪಿಟ್ಟವ್ರಿ ಇಲ್ಲಿ. ಬಟ್ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ 2 ಮೂಲಭೂತ ಹಕ್ಕುಗಳನ್ನ ಬಂದ ಎಲ್ಲ ಮೂಲಭೂತ ಹಕ್ಕುಗಳು ಏನಿರ್ತಾವ ಅಂದ್ರ ಹೇಳಿ ಏನತ್ತ ಇನ್ನೊಂದು ಏನು ಹೇಳಿ ಏನತ್ತ ಒದಿರ್ದಂಗ ಆಗ್ತದ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಅದಾದ್ಮೇಲೆ ಇನ್ನೊಂದು ಏನ್ ಕೇಳಂದ್ರ ಅನುಚ್ಛೇದ 359ರಲ್ಲಿ ರಾಷ್ಟ್ರಪತಿಯವರು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಅಂದ್ರ ತಪ್ಪು ಕರೆಕ್ಟು? ತಪ್ಪು. ಯಾಕಂದ್ರೆ 368 ಸಂಬಂಧ ಬರ್ತದೆ. ಗೊತ್ತಾದಲ್ಲ ಆರ್ಟಿಕಲ್ಸ್ ವಿಧಿ ಹೇಳ್ರಿ ನೋಡಿ, 365 ಸಂಬಂಧ ಇರ್ತೈತೋ ಇಲ್ಲೋ? ಇದು ಕನ್ಫ್ಯೂಸ್ ಆಗಕ್ಕೆ ಅದಕ್ಕೆ ಹೇಳತ್ತ ನೋಡ್ರಿ. ಅದನ್ನ ಕೀ ಆನ್ಸರ್ ಮೇಲೆ ಅನಲೈಸ್ ಮಾಡೋಕಿತ್ತು. ಅದ್ರ ಕಾಸ್ ನೆನಪಿಟ್ಕೋರಿ. ನಾಳೆ ಹೇಳಿಕೆ ಹೆಂಗ್ ಕೊಡ್ತಾನೆ ಗೊತ್ತಿಲ್ಲ, ಬಟ್ ಅವ್ನು ಹೇಳಿಕೆ ಏನೋ ಕೊಟ್ರು ಗೊತ್ತಾತಲ್ಲ ಎರಡು. ಓಕೆ ಸಾಕನ್ ಮತ್ತ ಹಾಂ ಏನತ್ತ ಮುಗಿದೈತಿ, ಮುಗಿಸ್ಬಿಡು. ನೆಕ್ಸ್ಟ್ ಇದು ಈಸಿ ಐತಿ ನೋಡ್ರಿ. ಕ್ವಶನ್ ಹೇಳ್ರಿ, ಬಡ ಹೇಳ್ಬೇಕಾ. ಏನಂದ್ರ ಮೂಲಭೂತ ಹಕ್ಕುಗಳನ್ನ ಯಾವ ಒಂದು INC ಅಧಿವೇಶನದಾಗ ಅಡಾಪ್ಟ್ ಮಾಡ್ಕೋತಾರ ಅದ್ರದ್ದು ಐತಿ. ಮೂಲಭೂತ ಹಕ್ಕುಗಳತ್ತಿರ್ತಾವಲ್ಲ, ಮೂಲಭೂತ ಹಕ್ಕತ್ ನಾವು ಮೂಲಭೂತ ಹಕ್ಕುಗಳನ್ನ ಫಂಡಮೆಂಟಲ್ ರೈಟ್ಸ್ ಕರೆಕ್ಟ್. ಮೂಲಭೂತ ಹಕ್ಕುಗಳ ಬಗ್ಗೆ ಅಧಿವೇಶನಗಳು ನಾವು ಕ್ವಶನ್ ಕೊಟ್ಟಿದ್ದೆ. ಒಂದೇದ ಲಕ್ನೋ ಸೆಷನ್ ಅಂತ ಕೊಟ್ಟಾನ. ಲಕ್ನೋ ಸೆಷನ್ ಯಾವ್ದಕ್ಕೆ ಸಂಬಂಧಿಸೈತಿ? 1916 ಆಕತ್ತೆ ಲಕ್ನೋ. ಒಡಕ್ ಆಕತ್ತೋ ಏನು ಒಪ್ಪಂದ ಆಕತಿ? ಯಾಕಂದ್ರೆ ಸೂರತ್ ಒಡಕ್ ಓದ್ ಕರಿತೀವಿ. ಯಾವ ಇಯರ್ದಾಗ? 7ರಾಗ. ಯಾರು ಇರ್ತಾರ ಅಧ್ಯಕ್ಷರ? ರಾಸ್ ಬಿಹಾರಿ ಘೋಷ್ ಇರ್ತಾನೋ ಬೋಸ್ ಇರ್ತಾನ?
ಘೋಷ್ ಇರ್ತಾನ. ಬೋಸ್ ಅಲ್ಲ, ರಾಸ್ ಬಿಹಾರಿ ಬೋಸ್ ಅಲ್ಲ. ಇವ್ರಿಗೆ ಜಪಾನ್ದಾಗ ಎಲ್ಲೋ ಹೆಲ್ಪ್ ಮಾಡಿರ್ತಾನ, ಅವ್ರು ರಾಸ್ ಬಿಹಾರಿ ಬೋಸ್ ಬರ್ತಾನ. ಇವ್ರು ರಾಸ್ ಬಿಹಾರಿ ಘೋಷ್ ಅಂತ ಇರ್ತಾನ. ಕನ್ಫ್ಯೂಸ್ ಆಗ್ಬೇಡ್ರ. 1907 ಸೂರತ್ ಒಡಕೋತಾಗ ಅದು ಲಕ್ನೋ ಒಪ್ಪಂದಾಗ 1916 ಯಾರು ಇರ್ತಾರ ಅಧ್ಯಕ್ಷ? ಯಾರು ಇರ್ತಾರ? PC ಮಜುಮ್ದಾರ್. ಕರೆಕ್ಟ್. ಸಾರಿ, AC ಮಜುಮ್ದಾರ. ಅರುಣ್ ಚಂದ್ ಏನೈತಲ್ಲ ಅಂಬಿಕಾಚರಣ್ ಅಲ್ಲ, ಅಂಬಿಕಾಚರಣ್ ಐತೆ. AC ಮಜುಮ್ದಾರ್ ಅಂತ ಬರ್ತಾರೆ. ಯಾವ್ದಂದ್ರೆ 1916. ಇದಾತ ಇದು ಎದ್ರ ಸಲ್ಮಂದ್ ರಿಲೇಟೆಡ್ ಐತೆ ಅಂತ ಕೇಳ್ಯಾರ. ಅದ್ರ ರಿಲೇಟೆಡ್ ಹೇಳ್ರಿ. ಪೂನಾ ಸ್ವರಾಜ್ಯ ಕಾಂಗ್ರೆಸ್ ಲೀಗ್. ನಾಕಿ ಕನ್ನಡದಾಗ ಹೇಳ್ಬಿಡ್ತೀನಿ, ಈಚೆ ಕಡೆ ಹೇಳಿಲ್ಲ. ಈಗ ಯಾವ್ದಂದ್ರೆ ಲಕ್ನೋ ಅಧಿವೇಶನ ಹೇಳಿದ್ವು. ಇದ ಪೂರ್ಣ ಸ್ವರಾಜ್ಯಕ್ಕೆ ಸಂಬಂಧ ಬರ್ತದೋ, ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಸಂಬಂಧ ಬರ್ತದೋ, ಅಥವಾ ಪೂರ್ಣ ಸ್ವರಾಜ್ಯ ನಿರ್ಣಯಕ್ಕೆ ಬರ್ತದೋ, ಮೂಲಭೂತ ಹಕ್ಕುಗಳ ಅಳವಡಿಕೆಗೆ ಬರ್ತದೆ? ಯಾವ್ದಕ್ಕೆ ಬರ್ತದೆ? ಇನ್ನೊಮ್ಮೆ ಲಕ್ನೋ ಒಪ್ಪಂದ ಅಂತ ಹೇಳಿಲ್ಲ, ಲಕ್ನೋ ಅಧಿವೇಶನ ಅಂತ ಆಗಿರ್ತೈತಲ್ಲ, ಅದರ ರಿಲೇಟೆಡ್ ಒಂದಿಸಿ ಬರೀದಾಗ ಕೇಳೋಣ. ಈ ಲಕ್ನೋ ಒಪ್ಪಂದ ಯಾವ್ದಕ್ಕೆ ಸಂಬಂಧಿಸೈತೆ? ಒಂದನೇದು ಹೇಳಿಕೆ ಪೂರ್ಣ ಸ್ವರಾಜ್ಯ. ಎರಡನೇದು ಬಂದಾಗ ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಅಂತ ಕರೀತಾರೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಡಂಬಡಿಕೆ ಎರಡನೇದು. ಮೂರನೇದು ಏನಂದ್ರೆ ಪೂರ್ಣ ಸ್ವರಾಜ್ಯ ನಿರ್ಣಯ. ನಾಲ್ಕನೇದು ಏನಂದ್ರೆ ಮೂಲಭೂತ ಹಕ್ಕುಗಳ ಒಡಂಬಡಿಕೆ. ಯಾವ್ದಕ್ಕೆ ಬರ್ತದೆ? ಮತ್ತೆ ಅದಕ್ಕೆ ಹೇಳಲ್ಲ, ಅಲ್ಲಿ ಮುಸ್ಲಿಮ ಮತ್ತು ಕಾಂಗ್ರೆಸ್ ಎರಡು ಒಪ್ಪಂದ ಮಾಡ್ಕೋತಲ್ಲ, ಅದಕ್ಕೆ 1900 ಪ್ಯಾಕ್ಟ್ ಅಂತೀವಿ. 1916 ಲಕ್ನೋ ಸೆಷನ್ ಅಂತ ಕರಿತೀವಲ್ಲ ಅದಕ್ಕೆ. ನೆಕ್ಸ್ಟ್ ಲಾಹೋರ್ ಅಧಿವೇಶನ ಅಂತ ಆಕತಿ. ಲಾಹೋರ್ ಅಧಿವೇಶನ ಯಾವಾಗ ಆಕತಿ? 29. ಅದಕ್ಕೆ ಇವು 4 ಆಪ್ಷನ್ ಹೇಳಿ, ಅದ್ರೋಗಿ ಯಾವ್ದಕ್ಕೆ ರಿಲೇಟೆಡ್ ಆಕತಿ? ಯಾವ್ದ? ಪೂರ್ಣ ಸ್ವರಾಜ್ಯ. ವೆರಿ ಗುಡ್. ಅವಾಗ ಯಾರು ಇರ್ತಾರೆ ಲಾಹೋರ್ ಅಧಿವೇಶನದಾಗ? ಜವಾಹರ್ಲಾಲ್ ನೆಹರು. ವೆರಿ ಗುಡ್. ಕರಾಚಿ ಅಧಿವೇಶನ ಅಂತ ಆಕತಿ. ಎಸ್, ಮೂಲಭೂತ ಹಕ್ಕುಗಳನ್ನ ಅಳವಡಿಸಿಕೊಂಡಿದ್ದು ಇಲ್ಲಿ ಯಾವ ಅಧಿವೇಶನ ಇದೆ? ಕರಾಚಿ ಅಧಿವೇಶನ. ಯಾವ ಇಯರ? 31. ವೆರಿ ಗುಡ್. ನೆಕ್ಸ್ಟ್ ಫೈಜಾಪುರ ಅಧಿವೇಶನ ಅಂತ ಒಂದು ಕೇಳೋಣ. ಅದು ಎದ್ರ ಸಂಬಂಧ? ಹಳ್ಳಿ ಒಳ್ಳೆ ನಡೀತಿದ್ಲಿ, ಅಲ್ಲಿ ಯಾರು ಇರ್ತಾರೆ ಅಧ್ಯಕ್ಷ? ಈ 4 ಆಪ್ಷನ್ ಹೇಳಿ, ಅದ್ರೋಗಿ ಯಾವ್ದು ಬರ್ತೈತಿ? ಇದ್ರು ಅದ ಜವಾಹರ್ಲಾಲ್ ನೆಹರು 4 ಹೇಳಿಕೆ ಕೊಟ್ಟಿದ್ದು. ಇನ್ನೊಮ್ಮೆ ಕೊಡ್ತು ನೋಡು. ಇದು ಎದಕ್ಕೆ ಸಂಬಂಧ ಬರ್ತೈತೆ ಹೇಳಿ? ಪೂರ್ಣ ಸ್ವರಾಜ್ಯಕ್ಕೆ ಬರ್ತೈತೋ, ಕಾಂಗ್ರೆಸ್ ಲೀಗ್ ಒಡಂಬಡಿಕೆಗೆ ಬರ್ತೈತೋ, ಪೂರ್ಣ ಸ್ವರಾಜ್ಯ ನಿರ್ಣಯಕ್ಕೆ ಬರ್ತೈತೆ? ರೆಸೊಲ್ಯೂಷನ್ಗೆ ಬರ್ತೈತೋ ಅಥವಾ ಪೂರ್ಣ ಸ್ವರಾಜ್ಯಕ್ಕೆ ಬರ್ತೈತೆ? ಪೂರ್ಣ ಸ್ವರಾಜ್ಯಕ್ಕೆ ಬರ್ತೈತೆ, ಒಡಂಬಡಿಕೆಗೆ ಬರ್ತೈತೆ? ಎರಡು ಬರ್ತಾವ. ಅವು ಹೇಳಿಕೆ ಟೈಪ್ನಾಗ ಕ್ವಶನ್ ಕೇಳ. ಇನ್ನೊಮ್ಮೆ ಕೇಳಿ ಅದನ್ನ ಕ್ವಶನ್. ಒಂದೇದ ಲಕ್ನೋದಾಗಿತ್ತ, ಒಪ್ಪಂದ ಆಗಿತ್ತು. 2 ಸೆಷನ್ಗಳದ್ದು ಕನ್ಫ್ಯೂಸ್ ಆಗತ್ತಾವ. ಈಗ ಯಾವ್ದಂದ್ರೆ ಲಾಹೋರ್ ಅಧಿವೇಶನ ಒಂದ, ಫೈಜಾಪುರ್ ಅಧಿವೇಶನ ಒಂದ. ಕರೆಕ್ಟಾ? ಲಾಹೋರ್ ಅಧಿವೇಶನ ಎದಕ್ಕೆ ಸಂಬಂಧ ಬರ್ತೈತಿ ಮತ್ತು ಫೈಜಾಪುರ್ ಅಧಿವೇಶನ ಎದಕ್ಕೆ ಬರ್ತೈತಿ? ಲಾಹೋರ್ದಾಗ ಏನ್ ಮಾಡ್ತಾರ? ಜವಾಹರ್ಲಾಲ್ ನೆಹರುನೇ ಇರ್ತಾನೆ. ಏನ್ ಮಾಡ್ತಾರ? ಪೂರ್ಣ ಸ್ವರಾಜ್ಯದ ಏನ ಒಪ್ಪಂದ ಮಾಡ್ಕೋತಾರೆ, ನಿರ್ಣಯ ಮಾಡ್ತಾರೋ ಏನು ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ತಾರ? ಏನ ಘೋಷಣೆ ಮಾಡಿದ್ದೆ ಯಾವಾಗ? 29ರಾಗ. ಇವು ಹೇಳಿಕೆ ತಪ್ಪು ಕೊಟ್ಟ ನನಂತ ಅವ್ ನಿರ್ಣಯ ಕೊಟ್ಟನಲ್ಲ ಅದಕ್ಕ. ಮತ್ತ ಕೆಎದಾಗ ಅವ ಮೊದಲ್ ನಿರ್ಣಯ ಮಾಡ್ತಾನ, ಗ್ರೇಸ್ ಕೊಟ್ಟಾನ. ಅದು ಆಕ್ಚುಲಿ 29ರಾಗ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ತಾರ. ನಿರ್ಣಯ ಬಂದಾಗ ಇದನ್ ಬರ್ತದೆ, ಅವ ಉಲ್ಟಾ ಕೊಟ್ಟಾನ ಇದ್ರೋಗ. ಬಟ್ ಎರಡು ಹಂಗದಾವಲ್ಲ. ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದಾಗ 29ರಾಗ. ಕರೆಕ್ಟಾ? ಆಮೇಲೆ ನಿರ್ಣಯ ಮಂಡನೆ ಮಾಡಿದ್ದ 30. ಲಾಹೋರ್ ಅಧಿವೇಶನ 31. 31 ಅಲ್ಲ, ಸಾರಿ, ಕರಾಚಿ 31 ಆಕತಿ. ಲಾಹೋರ್ ಅಧಿವೇಶನ ಯಾವಾಗ? 29 ಆತ. ಫೈಜಾಪುರ್ 36ರಾಗ. 37ರಾಗ ಫೈಜಾಪುರ್. 37, 36. ಫೈಜಾಪುರ್ 36 ಕೊಟ್ರೆ 37 ಆಗ್ತಕ್ಕಿಲ್ಲ? 36 ಅಲ್ಲ, 37. ಎಲ್ಲಿ ಓದಿರಿ? ಫೈಜಾಪುರ್ 36 ಅಲ್ಲ, 37. 36. ಅಲ್ಲ ಮತ್ತೆ ಒಟ್ಟಿಗೆ ಇವ್ರು ಒಪ್ಪಂದ ಮಾಡ್ಕೊಳ್ಳಲ್ಲ. 36 ಮಾಡು, 37 ಮಾಡು, ಒಂದು ಕಮಿಟಿ ಮಾಡು. ಬಿಡ್ರಿ ನಾ ಹೇಳ್ತೀನಿ ನೆಕ್ಸ್ಟ್. ಬ್ಯಾಡ, ಮುಂದೆ ಹೋಗ್ತಾನೆ. ಅದನ್ನ ಬ್ಯಾಡ, ಹೇಳ್ತೇನೆ ನಾನು. 36 ಅಲ್ಲ, 37. ನೀವು ಎಲ್ಲರೂ ನಾಳೆ ಕನ್ಫರ್ಮ್ ಮಾಡ್ಕೊಂಬಂದ್ ನೀವ ಹೇಳ್ರಿ. ನಾಳೆ ನಿಮ್ಮ ಒಳಗ ಕನ್ಫ್ಯೂಷನ್ ಆಗತ್ತೈತಿ. ಬಟ್ ನನಗೆ ಗೊತ್ತೈತಿ 36 ಅಂತ. ನೀವು ಹೇಳತ್ತೆ ಒಪ್ಪಂದ. ಈ ಹುಡುಗಿಯರು 36 ಅಂತ ಐತಿ ಫೈಜಾಪುರ. 30. ನಾಳೆ ಹೇಳ್ರಿ. ಇರ್ಲಿ ಬಿಡ, ಇರ್ಲಿ, ನಾಳೆ ನಾಳೆ. ನೆಕ್ಸ್ಟ್ ಹೋಗೋಣ. ಬಿಡ್ರಿ, ಇನ್ನ ಎಲ್ಲಿ ಹೋಗಿಲ್ಲ. ನಾ ಎಕ್ಸಾಮ್ ಬರೋದ್ರಾಗ ಕನ್ಫರ್ಮ್ ಮಾಡ್ತೀನಿ. ಮತ್ತೆ ಬರ್ತೀರಲ್ಲ, ನಾಳೆ ಬರತ್ತಿರಲ್ಲ. ಹೇಳ್ತ ಇದು ಹೇಳ್ರಿ. ಬಿಡು, ಇದು ಹೇಳ್ರಿ.
ರೀಸೆಂಟ್ ಆಗಿ ನಗರ ರೆಬಿಲಿಯನ್ ಅಂತ ಮಾಡಿಲ್ಲ, ನಗರ ದಂಗೆ ಅಂತ ಅದ್ರ ರಿಲೇಟೆಡ್ ಕ್ವಶನ್ ಹೆಂಗ್ ಕೇಳ ನೋಡ, ಅದಕ್ಕೆ ಮಣ್ಣಿ ಡಿಸ್ಕಷನ್ ಮಾಡಿದ್ವು. ಈ ಪೂರ್ತಿ ಕರೆಕ್ಟ್ ಆನ್ಸರ್ ಮಾಡ್ಬೇಕಾ? ನಗರ ದಂಗೆ ಅಂತ ಬರ್ತೈತಿ. ನಗರ ದಂಗೆ ಎತ್ ನೋಡ್ರಿ, ಒಂದೇದ್ ನಗರ ಬಂಡಾಯ ಗೊತ್ತಲ್ಲ, ಯಾರ ಇರ್ತಾರ ಹೇಳ್ರಿ? ಬೂದಿ ಬಸಪ್ಪ ಹೇಳ್ತಿತ್ತಲ್ಲ, ನಾ ಇದನ್ನ ಯಾವ್ದು ಕೆಳದಿ ಮನೆತನಕ್ಕೆ ಸಂಬಂಧಿಸಿನಿ, ಬೂದಿ ಬಸಪ್ಪ ಅದನ್ನ ನಗರದಂಗೆ ಎದ್ದಿರ್ತಲ್ಲ, ಅವ್ಗೆ ಏನಂತ ಕರಿತಾರ ಅಂದ್ರೆ ಸಾದರ ಮಲ್ಲ ಅಂತ ಕರಿತಾರ. ಅವ್ನ ರಿಲೇಟೆಡ್ ಮನ್ ಡಿಸ್ಕಷನ್ ಮಾಡಿದ್ವಿ. ಯಾವ ಹೇಳಿಕೆ ಕರೆಕ್ಟ್ ಆಕಾವ್ ತಪ್ಪಾಗ್ಯಾವ ಕೇಳ್ರಿ, ನೆನಪಿಟ್ಕೋ. ನಗರ ಬಂಡಾಯಕ್ಕೆ ಯಾವ್ದಂದ್ರ ಒಂದೇದ್ ಕೇಳನ್ರಿ, ಯಾವ ಕ್ವಶನ್ ಹಂಗ್ ಕೇಳಿಲ್ಲ ಅವ್ರು, ಅದನ್ನ ಪೂರ್ತಿ ಹೌದು ನಾವು ಎಕ್ಸ್ಪ್ಲೇನ್ ಮಾಡಿದ್ ಹಂಗೈತಿ. ಬಟ್ ಕ್ವಶನ್ ಏನ್ ಕೇಳಂದ್ರ, ಈ ನಗರ ಬಂಡಾಯ ಆಗಾಕ ಕಾರಣ ಏನಂತ ಕೇಳನ್. ಒಂದೇದ್ ಕ್ವಶನ್ ಅಂದ್ರ ಕೃಷ್ಣರಾಜ ಒಡೆಯರ 3ರ ಅಧಿಕಾರಾರೋಹಣ ಸಂಬಂಧಿಸೈತಿ. ಎರಡನೇದ ಕೃಷ್ಣರಾಜ ಒಡೆಯರ 3ರ ಸಿಂಹಾಸನ ಭಂಗ ಆಗಿರ್ತೈತಿ, ಅದ್ರ ಸಂಬಂಧ. ಮೂರನೇದ ಕಮಿಷನರ್ ಆಗಿ ಕಬ್ಬನ್ ನೇಮಕ. ನಾಲ್ಕನೇದ ಅಧೀನ ಒಪ್ಪಂದ. ಇವು 4ರಾಗ ಯಾವ್ದ್ರ ಸಂಬಂಧ ಇದು ಆಕತಿ? ಸಿಂಹಾಸನ ಭಂಗ. ಇದು ಎದರ್ ಸಂಬಂಧ ಹೇಳಿಕೆ ಇನ್ ಮೊನ್ನೆ ಹೇಳಿದ್ವಿ, ನೆನಪೈತ್ರಿ? ಡೈರೆಕ್ಟ್ ಕೇಳ್ಬೋದು. ಈಗ ಇಲ್ಲಿ ಹಿಂಗ್ ಕೇಳ್ಯಾನ, ನಾಳೆ ಏನ್ ಕೇಳ್ತಾನ? ನಗರ ಬಂಡಾಯ ಇದ್ದಾಗ ಯಾರು ಮೈಸೂರು ಒಡೆಯರ್ ಇದ್ರ ಅಂದ್ರೆ 3ನೇ ಕೃಷ್ಣರಾಜ ಒಡೆಯರ್ ಇರ್ತಾರ. ಅವ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಮನಿ ಬಿಟ್ಟು ಹೊರಗೆ ಬರ್ತಿರಂಗಿಲ್ರಿ. ಅವ್ರ ಆಳ್ವಿಕೆ ಏನಾಗಿರ್ತೈತೆ ಅಂದ್ರೆ ಆಳ್ವಿಕೆ ಕರೆಕ್ಟ್ ನಡೆಸ್ತಿರಂಗಿಲ್ಲ. ಅವಾಗ ಏನ್ ಹಾಕಿರ್ತಾರ ಅಂದ್ರೆ ಇವ್ರು ಬಂದಿರ್ತಾರೆ ಯಾರಂದ್ರೆ ನಗರದಂಗೆ ಅಂತೇಳಿ. ಇವ್ರು ರಾಜ ಸರಿ ಇಲ್ಲ ಅಥವಾ ಒಡೆಯರ್ ಸರಿ ಇಲ್ಲ ಅಂತೇಳಿ ಅವ ಎದ್ದಿರ್ತಾನಲ್ಲ, ಜಗಳ ಮಾಡ್ತಿರ್ತಾನೆ ಎಲ್ಲಾರ ಜೋಡ. ಇಲ್ಲೇನ್ ರಾಜ ಏನಂದ್ರ ಅಂದ್ರೆ ಏನ ಅಧಿಕಾರ ಮಾಡಕ್ ಅವ್ಗೆ ಏನಂದ್ರೆ ಎಲಿಜಿಬಲ್ ಇಲ್ಲ ತಿಳ್ಕೊಂಡ್ಬಿಟ್ಟಿರ್ತಾನ. ಅದ್ರ ಸಲ್ಮಂದ್ರ ಸಿಂಹಾಸನ ಭಂಗ ಆಗಿರ್ತೈತಿ. ಅದ್ರ ಸಲ್ಮಂದ ಏನ್ ಮಾಡಿರ್ತಾರ ಅಂದ್ರೆ 1831ರಿಂದ ಏನ್ ತರ್ತಾರೆ ಹೇಳ್ರಿ ನೋಡೋಲ್ಲಿ? ತರ್ತಾರಲ್ಲಿ ಕಮಿಷನರ್ ಆಳ್ವಿಕೆ. ಈ ಕೃಷ್ಣರಾಜ ಒಡೆಯರ್ 3 ಏನ್ ಹಾಕತ್ಲ ಅವ್ರದ್ದು ಆದ್ಮೇಲೆ ಕಮಿಷನರ್ ಆಳ್ವಿಕೆನ ಏರ್ತಾರ ಡೈರೆಕ್ಟ್ 31ರಿಂದ ಎಲ್ಲಿ ತನ 81 ತನ. ನೆನಪಿಟ್ಕೋರಿ. ಇದು ಎದ್ರ ಸಲ್ಮಂದ ಅಂದ್ರೆ ನಗರ ಬಂಡಾಯ ಸಲ್ಮಂದ. ಇದ್ರೊಳಗೆ ಕ್ವಶನ್ ಕೇಳಿದಂದ್ರೆ ಯಾವ್ದ್ರ ಸಲ್ಮಂದ ಉದ್ದೇಶಕ್ಕೆ ಕೇಳ್ಯಾನ. ನಾಳೆ ಇದ್ರ ರಿಲೇಟೆಡ್ ಹೊಳಮುಳ ಕೇಳ್ರ ಗೊತ್ತೈತಲ್ಲ, ನಗರದಂಗೆ ಏನಂತ ಕರಿತಾರ ಅವಂಗ? ಸಾದರ ಮಲ್ಲ. ನಾಳೆ ಯಾರಿದ್ರ ಡೈರೆಕ್ಟ್ ಹಿಂಗೂ ಕೇಳ್ಬೋದು. ನಗರದಂಗೆ ಆದ ಟೈಮ್ನಾಗ ಮೈಸೂರು ಒಡೆಯರ್ ಯಾರಿದ್ರತ್ ಕೇಳ್ಬೋದು. ಯಾರಿದ್ರಂದ್ರ ಮುಮ್ಮಡಿ. ಓಕೆ, ಇದನ್ನು ಕ್ವಶನ್ ಕೇಳಿದ್ದು ನೋಡಿ. ಇದು ಡೈರೆಕ್ಟ್ ಹೇಳ್ಯಾರ. ನಾವು ರಿಪೀಟ್ ಮಾಡಿದ್ದು ಏನಂದ್ರೆ ಯಾವ ನದಿಗಳ ಹೆಸರ ಕರೆಕ್ಟ್ ಆಗಿ ಮೇಂಟೈನ್ ಆಗ್ಯಾವ ಅಂತ ಹೇಳಿದ್ವಿ. ನಮಗ್ ಗೊತ್ತದಾವಲ್ಲ, ಇಂಡಸ್ ವ್ಯಾಲಿದು ಎಲ್ಲ ಮಾಡಿದ್ದು. ಒಂದೇದು ಹೇಳಿ, ರಾವಿ ನದಿದು ಪರುಷ್ಣಿ ಅಂತ ಕರಿತಾರೋ ಇಲ್ಲೋ? ರಾವಿದ್ ಪರುಷ್ಣಿನೋ ಏನು RP ಅಂತ ಹೇಳಿದ್ನೆಲ್ಲ, ರಾವಿ ಬಂದ್ರ ಪರುಷಿನಿ. ವೆರಿ ಗುಡ್. ನಾವು ಮೊದಲು ನೆನಪಿಟ್ಕೋರಿ. ಮೊದಲು ಹೇಳ್ರಿ, ಇಂಡಸ್ ವ್ಯಾಲಿ 3 ಬರ್ತಾವ, ಮ್ಯಾಲ್ 3 ಕೆಳಗ್ 3 ಬರ್ತಾವ. ಯಾವ್ದಂದ್ರ ಮೊದಲ ಸಿಂಧು ಮತ್ತ ಜೀಲಮ ಚೀನಾಬ್ನ ಪಾಕಿಸ್ತಾನಕ್ಕೆ ಬಿಟ್ಕೊಳ್ಳೋ. ಸಿಂಧು ನದಿಗೆ ಇಂಡಸ್ ಅಂತ ಕರಿತಾರ. ಜೀಲಂ ನದಿಗೆ ಜೀಲಂ ಏನಂತ ಕರಿತಾರ? ವಿತಾಸ್ತಾ ಅಂತ ಕರಿತಾರ. ನೆನಪಿಟ್ಕೋರಿ. ಜೀಲಂ ಅಂದ್ರ ವಿತಾಸ್ತಾ ಅಂತ ಬರ್ತೈತಿ. ಸಿಂಧು ಜೀಲಂ ಚೀನಾಬ್ ಅಂತ ಬರ್ತೈತಿ. CA ಅಂತ ನೆನಪಿಟ್ಕೋ. ಕರೆಂಟ್ ಅಫೇರ್ಸ್ ಅಂತ ಹೆಂಗ್ ಬರ್ತೈತಿಲ್ಲ? CA ಅಂದ್ರ ಚೀನಾಬ್ ಅಂದ್ರ ಚಿ ಅಂದ್ರ ಅಸ್ಕಿನಿ. ಚೀನಾಬ್ CA ಅಂತ ನೆನಪಿಟ್ಕೋರಿ. ಕೋಡ್ ಮಾಡಿ ಚೀನಾಬ ಅಸ್ಕಿನಿ ಅಂತ ಬರ್ತೈತಿ. ಯಾವ್ದಂದ್ರ 3 ಅದು. ಇವು ಪಾಕಿಸ್ತಾನ ಕೊಟ್ಟಿದ್ದು. ತಳಗ ರಾವಿ ಬಿಯಾ ಸಟ್ಲೇಸ್ ಬರ್ತೈತಿ. ರಾವಿ ಅಂದ್ರ RP ಅಂತ ಹೇಳಿದ್. RIP ಹೆಂಗ್ ಬರ್ತೈತಿಲ್ಲ? I ಒಂದ್ ತೆಗಿರಿ, RP ಅಂತ ನೆನಪಿಟ್ಕೋರಿ. R ಅಂದ್ರ ರಾವಿ, P ಅಂದ್ರ ಪರುಷಿನಿ. ಅದಾದ್ಮೇಲೆ ನೆಕ್ಸ್ಟ್ ಬರುದು ರಾವಿ. ಬಿಯಾಸ್ ಅಂದ್ರ ವಿಪಾಸ. ಬಿಯಾಸ ವಿಪಾಸ. ಆಮೇಲೆ ಲಾಸ್ಟ್ ಉಳಿದ ಯಾವ್ದ? ಸಟ್ಲೇಜ್ ಏನಂತ ಕರಿತೀವಿ ಅಂದ್ರೆ ಸುತ್ತದ್ರಿ. ಈಗ ಅವ್ರ ಕ್ವಶನ್ ಕೇಳಿದ್ದು ಏನ್ ಕೇಳ? ರಾವಿ ಪರುಷ್ನಿ ಅಂತ ಕರಿತಾರೋ ಇಲ್ಲೋ? ವೆರಿ ವೆರಿ ಗುಡ್. ಚೀನಾಬ ಅಸ್ಕಿನಿ ಅಂತ ಕರಿತಾರ. ಕರೆಕ್ಟ್ ತಪ್ಪು? ಕರೆಕ್ಟ್. ವೆರಿ ಗುಡ್. ಜೀಲಂ ವಿತಾಸ್ತ ಅಂತ ಕರಿತಾರ. ಕರೆಕ್ಟ್ ತಪ್ಪು? ಕರೆಕ್ಟ್. ಆಮೇಲೆ ಸಟ್ಲೇಜ್ ವಿಪಾಸ ಅಂತ ಕರಿತಾರ. ತಪ್ಪು? ಕರೆಕ್ಟ್. ಸಟ್ಲೇಜ್ ಏನಂದ್ರೆ ಸುತ್ತದ್ರಿ ಅಂತ ಕರಿತಾರ. ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್ರು. ಸಾಕಲ್ಲ?